ಕನಸು ಕೊನೆಗೂ ಕೂಡ ನನಸಾಯಿತು. ಅದು 18ನೇ ವರ್ಷಕ್ಕೆ ಅವಿಸ್ಮರಣೀಯ ಕ್ಷಣ. ಬಿಡಿ ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿಯ ಕಣ್ಣೀರು, ಇದೆಲ್ಲ ಆನಂದ ಬಾಷ್ಪ. ಎಲ್ಲದರ ಬಗ್ಗೆ ನಿಜವಾಗ್ಲೂ ಕೂಡ ಈ ಖುಷಿಯಲ್ಲಿ ಹೇಗೆ ಮಾತನಾಡಬೇಕು, ಏನು ಮಾತನಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಈ ಕಪ್ಪು RCB ಅಭಿಮಾನಿಗಳಿಗೆ, ಬಟ್ ನನಗೆ ಗೊತ್ತಿಲ್ಲ, RCB ಅಭಿಮಾನಿಗಳಿಗೆ ಬೇಕಾಗಿದೆ. 18 ವರ್ಷದ ಪ್ರಾರ್ಥನೆ ಅಭಿಮಾನಿಗಳದ್ದು. ಸತತ ಸೋಲು, 18 ವರ್ಷಗಳಿಂದ ಸೋಲಾದರೂ ಕೂಡ ಬೆಂಬಲಕ್ಕೆ ನಿಂತಿರುವಂಥ RCBಯ ಅಭಿಮಾನಿಗಳಿಗೆ ಈ ಕಪ್ಪು ಬೇಕಾಗಿತ್ತು. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಈ ಒಂದು ಸೆಲೆಬ್ರೇಷನ್ನ ಯಾವ ರೀತಿಯಾಗಿ ನೋಡ್ತಾರೆ, ಈಗಾಗಲೇ ಎಲ್ಲ ಕಡೆಯಿಂದ ಸೆಲೆಬ್ರೇಷನ್ ಅಂತೂ ಜೋರಾಗಿದೆ. ಸೊ ಪ್ರಮುಖವಾಗಿ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರೇಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ಜನಾರ್ದನ್ ಹೆಬ್ಬಾರ್ ಅವರು ಇದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಮಲ್ಲಿಕಾರ್ಜುನ್ ಪಾಟೀಲ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಂಜು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈಗಂತೂ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಪ್ರೇಮ್, ಓವರ್ ಟು ಯು. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಂಥದ್ದೊಂದು ಸಿಚುಯೇಷನ್ ಅಲ್ಲಿ ಆಟಗಾರ ಇದ್ದಾರೆ. ಮೊದಲನೇದಾಗಿ ಎಲ್ಲ RCB ಪ್ಲೇಯರ್ಸ್ಗೆ ನಮ್ಮ ಕಡೆಯಿಂದ ಒಂದು ಸಲಾಮ್ ಮಾಡ್ಬಿಡೋಣ. ಯಾಕಂದ್ರೆ ಅದ್ಭುತವಾಗಿ ಆಟ ಆಡಿದ್ರು. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ಯಾರು ಹೊಡೆಸ್ಕೊಂಡ್ರು, ಯಾರು ಹೊಡೆದ್ರು, ಅದು ಯಾವುದು ಮ್ಯಾಟ್ರ್ ಅಲ್ಲ. ಈಗ ನಮಗೆ ಕಪ್ಪು ಬಂದಿದ್ದಿಲ್ಲ, ಇದಷ್ಟೇ ಮ್ಯಾಟ್ರು. ನೀವು ಹೇಳಿದ್ರಿ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ. ನಾವು ಕಪ್ ಎಲ್ಲಿ ಗೆದ್ದೀವಿ ಅಂತ ಹೇಳಿದ್ರೆ, ಟಾಸ್ ಗೆದ್ದ ತಕ್ಷಣನೇ ಯಾವಾಗ ಶ್ರೇಯಸ್ ಅಯ್ಯರ್ ಚೇಂಜಿಂಗ್ ಮಾಡ್ಲಿಕ್ಕೆ ಅವರು ಇಟ್ಕೊಂಡು ನಮ್ಮ ಕರ್ಮನ ಅವರೇ ಎತ್ತುಕೊಂಡು ನಮಗೆ ಪುಣ್ಯನ ಕಳಿಸ್ಕೊಟ್ಟಂಗೆ, ಯಾವಾಗ ನಮಗೆ ಉಲ್ಟಾ ಒಂದು ಬೌಲಿಂಗ್ ಆಪ್ಷನ್ ಕೊಟ್ಟಲ್ವಾ ಅಲ್ಲೇ ಗೆದ್ದು ನಾವು. ಯಾಕಂದ್ರೆ ಇಷ್ಟು ವರ್ಷ ನಾವು ಒಂದು 8 ರನ್ನಿಂದನೋ 58 ರನ್ನಿಂದ 28 ಸೋಲ್ ಅನುಭವಿಸ್ತಾ ಇದ್ದೀವಿ. ಚೇಂಜಿಂಗ್ ಅಲ್ಲಿ ಒತ್ತಡದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಈ ಬಾರಿಯ ಪ್ರದರ್ಶನ, ಇವತ್ತಿನ ಬೌಲಿಂಗ್ ನೋಡಿ. ಭುವನೇಶ್ವರ್ ಬಗ್ಗೆ ಬೈತಾ ಇದ್ದೀವಿ, ಭುವನೇಶ್ವರ ಎಂತ ಬೌಲಿಂಗ್ ಮಾಡ್ಬಿಟ್ರು ಇವತ್ತು. ಆ ಲಿವಿಂಗ್ ಸ್ಟೋನ್ ಬಗ್ಗೆ ಮಾತಾಡ್ತಿದ್ದೀವಿ, ಲಿವಿಂಗ್ ಸ್ಟೋನ್ ಎಂತೆಂತ 6 ಹೊಡೆದ್ರು ಇವತ್ತು. ಒಟ್ಟಾರೆಯಾಗಿ ಯಾರು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ಸೇ ಮಾತಾಡ್ಬಿಡ್ಲಿ, ನನ್ಗೆ ಏನು ಹೇಳಬೇಕು, ಏನು ಅಂಕಿಅಂಶ ಮಾತಾಡಬೇಕು ನಿಜವಾಗೂ ಏನು ಗೊತ್ತಾಗ್ತಿಲ್ಲ. ಹ್ಯಾಟ್ಸಪ್ ಅಷ್ಟೇ ಇವತ್ತು RCB ಪ್ಲೇಯರ್ಸ್. ಈ ಚರಿತ್ರೆಯ ಬಗ್ಗೆ ಏನು ಹೇಳ್ತೀರಿ? ಚರಿತ್ರೆ ಇದು ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಸಂಭ್ರಮಿಸ್ತಾ ಇದೆ. RCBಗೆ ಇಡೀ ವಿಶ್ವದಲ್ಲೇ ಅಭಿಮಾನಿಗಳಿದ್ದಾರೆ. ಎಷ್ಟು ಜನ ಶತ್ರುಗಳಿದ್ರು ಅಂತಂದರೆ, ಅಂಬಾಟಿ ರಾಯ್ಡು ಅಂತವ್ರು ಎಷ್ಟು ಜನ ಕೊರಗ್ತಾ ಇದ್ರು RCB ಟೀಮ್ನ ಈ ಸಪೋರ್ಟನ್ನು ನೋಡಿ. ಅವ್ರಿಗೆ ಯಾವಾಗಲೂ ಹೊಟ್ಟೆ ಉರಿ, ಎಲ್ಲೋಗುತ್ತೆ ಇವ್ರಿಗೆ ಲೀಸ್ಟಲ್ಲೇ ಇರಲ್ಲ, ಪ್ಲೇ ಆಫ್ ಪಾಸ್ ಆಗಲ್ಲ, ಇವರು ಅಲ್ಲಿ ದಾಟಲ್ಲ, ಆ ರೀತಿಯ ಹೊಟ್ಟೆ ಕಿಚ್ಚು. 18 ವರ್ಷಗಳ ಕಾಲ, ಈಗ ಅಷ್ಟೇ ಕೊಹ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, 18 ವರ್ಷಗಳ ಕಾಲ ಟೀಮ್ಗೆ ಎಷ್ಟು ಸಾಧ್ಯವೋ, ನನ್ನಿಂದ ಎಷ್ಟು ಸಾಧ್ಯವೋ ಸಂಪೂರ್ಣ ಶಕ್ತಿ ಹಾಕಿ ಕೊಟ್ಟಿದ್ದೀನಿ ಅಂತೇಳಿ. ಲಾಸ್ಟ್ ಓವರ್ನಲ್ಲಿ ಇನ್ನು ಸಾಧ್ಯನೇ ಇಲ್ಲ, 5 ಬಾಲಿಗೆ 29 ರನ್ ಬೇಕು ಅನ್ನೋ ಸಂದರ್ಭದಲ್ಲಿ ಆವಾಗಲೇ ಕೊಹ್ಲಿ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗಿತ್ತು. ಅಂದರೆ ಅಷ್ಟು ಎಮೋಷ್ನಲ್ ಆಗಿದ್ದರು. ABD ವಿಲ್ ಅವರು ಕೂಡ ಬಂದು ಇಡೀ ಸ್ಟೇಡಿಯಂ, ಅಹಮದಾಬಾದ್ನ ಇಡೀ ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಇವತ್ತು ಆನಂದ ಬಾಷ್ಪದಿಂದ ಅಲ್ಲಿ ಒದ್ದೆಯಾಗಿ ಹೋಗಿದೆ. ಮಳೆ ಬಂದು ಆರಂಭದಲ್ಲಿ ಏನು ಒದ್ದೆಯಾಗಿ ಒಣಗಿತ್ತು, ಆ ನಂತರದಲ್ಲಿ ಇಡೀ ಮೈದಾನದಲ್ಲಿ RCB ಫ್ಯಾನ್ಸ್ ಅಷ್ಟೊಂದು ಸಂಭ್ರಮಿಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಕಾದಿದ್ದಕ್ಕೂ ಸಾರ್ಥಕ ಆಗಿದೆ. ಅಷ್ಟೇ ಅಲ್ಲ, RCBಯ ನಮ್ಮ ತಂಡಕ್ಕೆ ಕರ್ನಾಟಕ ಸರ್ಕಾರದಿಂದ ಸನ್ಮಾನ ಕೂಡ ಇರುತ್ತೆ. ಇದಕ್ಕಾಗಿ ಈಗಾಗಲೇ ಸರ್ಕಾರದಿಂದ ಸಿದ್ಧತೆ ಕೂಡ ಆಗಿದೆ, ಲೆಟರ್ ಕೂಡ ಬರೆದಿದ್ದಾರೆ ಉಪ ಪೊಲೀಸ್ ಆಯುಕ್ತರಿಗೆ. ನಮಗೆ ವ್ಯವಸ್ಥೆ ಮಾಡೋದಕ್ಕೆ, ಇಲ್ಲಿ ಸಿದ್ಧತೆ ಮಾಡೋದಕ್ಕೆಲ್ಲ ಅವಕಾಶ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಂದ ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ RCB ತಂಡಕ್ಕೆ ಸನ್ಮಾನ ಇರುತ್ತೆ. ಆ ಸನ್ಮಾನಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳ ಈ ಒಂದು ಖುಷಿ ಇದೆಯಲ್ಲ, ಪ್ರತಿ ಕ್ಷಣ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಪಾಟೀಲ್ಜಿ, ಈ ಒಂದು ಹಂತದಲ್ಲಿ ನಿಮಗೆ ನೆನಪಿರ್ಬೋದು, ಫಸ್ಟ್ ಇನ್ನಿಂಗ್ಸ್ ಮುಗಿದ ತಕ್ಷಣವೇ ಈ 190 ರನ್ನನ್ನು ನಾವು ಖಂಡಿತವಾಗಿ ಉಳಿಸ್ಕೊಳ್ತೀವಿ, ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತ ಮಾತ್ರ ನಾನು ಹೇಳ್ತಾ ಇದ್ದೆ. ಯಾಕಂದರೆ ಬಾಲಿಂಗ್ ಆ ಥರ ಇದೆ ಅಂತೇಳಿ. ಕೊನೆ ಓವರನ್ನು ಹೇಸಲ್ವುಡ್ಗೆ ಹೊಡೆದಿರ್ಬೋದು ಅವರು, ಆದರೆ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದೇನೆ ಹಾಕಿರುವಂಥ ಓವರ್ ಅದು. ಹೊಡೆಕೊಳ್ಳಿ, ನೋ ಬಾಲ್ ಆಗಬಾರ್ದು, ವೈಡ್ ಆಗಬಾರ್ದು. ಅದಕ್ಕೋಸ್ಕರ ಅಷ್ಟು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದನ್ನ ಏನು ಬೇಕಾದ್ರೂ ಆಗಲಿ, ಮ್ಯಾಚ್ ನಮ್ಮದು ಅಂತೇಳಿ ಗೆದ್ದು ಹೊಡೆದಿದ್ದು ತುಂಬ ಖುಷಿ. ನಮ್ಮ ಟೀಮಿಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್. ಪಾಟೀಲ್ ಸರ್, ನಿಮ್ಮದು ಈಗ ಏನು ಅಂದರೆ 18 ವರ್ಷಗಳ ತಪಸ್ಸು, ಒಂದಲ್ಲ ಎರಡಲ್ಲ. ಪ್ರತಿ ಸರಿ ಕೂಡ ಕೊಹ್ಲಿ ಅವರು ಆ ಕೊನೆಗೆ ಸೋತ ಮೇಲೆ ಅವ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ರೀ. ಈ ಸರಿನೂ ಹೋಯ್ತಲ್ಲ, ಈ ಸರಿನೂ. ಅದರಲ್ಲೂ ಲಾಸ್ಟ್ ಇಯರ್ ಮಾತ್ರ ಒಬ್ಬರೇ ಆ ಡಕೌಟಲ್ಲಿ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದು ಈಗಲೂ ನನಗೆ ಅದನ್ನು ನೆನಪಿಸ್ಕೊಳಕ್ಕಾಗಲ್ಲ. ಬಟ್ ಈ ಸರಿ ಆ ಕಣ್ಣಲ್ಲಿ ನೀರು ಬಂತಲ್ಲ, ಕೊಹ್ಲಿ ಕಣ್ಣಲ್ಲಿ ನೀರು ನೋಡಿ. ಇಂಥ ಆಟಗಾರನಿಗೆ ಏನೂ ಕಡಿಮೆ ಇಲ್ಲ ರೀ. ವರ್ಲ್ಡ್ ಕಪ್ ಗೆದ್ದಿದ್ದಾರೆ, T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಅಂಡರ್-19 ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ. ಎಲ್ಲವೂ ಕೂಡ ಇವ್ರ ಹೆಸರು ಮೇಲೆ ದಾಖಲೆ ಇದೆ ನೋಡಿ. ಒಂದು IPL ಕಪ್ ಗೆದ್ದಿದ್ದಕ್ಕೆ ಎಷ್ಟರ ಮಟ್ಟಿಗೆ ಕಣ್ಣೀರು ಹಾಕಿಬಿಟ್ರು. ಇದು
ಆ IPL ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು. ಇದು ಯಾಕೆ ಇಷ್ಟು ಫ್ಯಾನ್ಸ್ ಅವ್ರ ಮೇಲೆ ಭರವಸೆ ಇಟ್ಟಿದ್ರು ಅಂತ ಹೇಳಿ. ಪ್ರತಿ ಸರಿನೂ ಕೂಡ ನಾನು IPLನ ಗೆಲ್ಲಿಸ್ಕೊಡಕ್ಕೆ ಆಗ್ತಾ ಇಲ್ವಲ್ಲ ಈ ಅಭಿಮಾನಿಗಳಿಗೋಸ್ಕರ. ಎಂಥ ಅಭಿಮಾನ ರೀ, ಇಡೀ ವಿಶ್ವದಲ್ಲಿ ಯಾವುದಕ್ಕೂ ಅಷ್ಟೊಂದು ಅಭಿಮಾನಿಗಳು ಇಲ್ವೇ ಇಲ್ಲ. ಅಂತಹ ಒಂದು ತಂಡಕ್ಕೆ ಇಷ್ಟರ ಮಟ್ಟಿಗೆ ಅಭಿಮಾನಿಗಳು, ಆ ಒಂದು ಅಭಿಮಾನಿಗಳಿಗೆ ಒಂದು ಕಪ್ ಗೆಲ್ಲಕ್ಕೆ ಆಗ್ತಾ ಇಲ್ಲ, 18 ವರ್ಷ ಆಯಿತು ಅಂತ ಹೇಳಿ ಬಡ್ಕೋತಾ ಇದ್ವಿ. ತಗೊಳ್ಳಿ ಈ ವರ್ಷ 18ರ ನಂಟು ಸಿಕ್ಕೋಗೋಯ್ತು. ಎಷ್ಟರ ಮಟ್ಟಿಗೆ ಖುಷಿ ಅಂದರೆ ನಾವು ಇಲ್ಲೇ ಕುತ್ಕೊಂಡಿದ್ವಿ ಎಲ್ಲರೂ, ಪ್ರತಿಯೊಂದು ಡಾಟ್ ಬಾಲ್ಗೂ ಸಂಭ್ರಮ ಪಟ್ಟಿದ್ದೀವಿ, ಪ್ರತಿಯೊಂದು ವಿಕೆಟ್ಗೂ ಸಂಭ್ರಮ ಪಟ್ಟಿದ್ದೀವಿ. ಅದರಲ್ಲೂ ಕೂಡ ಪ್ರತಿ ಸರಿನೂ ಕೂಡ ಕೊಹ್ಲಿನ ತೋರಿಸಿದಾಗ ಈತನಿಗೋಸ್ಕರ ಕಪ್ ಗೆಲ್ಲಬೇಕಪ್ಪ ಅಂತ ಹೇಳಿ ನಾನು ಹೊರಗಡೆ ಹಂಗೆ ನೋಡ್ತಾ ಇದ್ದೆ. ಎಲ್ಲ ಹೆಂಗೆ ಚೀರ್ತಾ ಇದ್ದಾರೆ ಅಂದರೆ ರೋಡಲ್ಲಿ, ಅಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಇದೆ. ಇನ್ನೇನಾದರೂ ಕಪ್ ಹಿಡ್ಕೊಂಡು ಬೆಂಗಳೂರಿನಲ್ಲಿ ಒಂದು ರ್ಯಾಲಿ ಮಾಡಿಬಿಟ್ರೆ ಅವನ ಅಜ್ಜಿ ಹಾಗೆ ಆಗತ್ತೆ. ಮತ್ತೆ ಏನ್ ಗೊತ್ತಾ, ಈಗ ಈಗ ಡಿಮ್ಯಾಂಡ್ ಇರೋದು ಇವತ್ತಿನ ದಿನ, ಈಗ ಒಬ್ಬನ ಕರಿಬೇಕು ಅಲ್ಲ, ಇನ್ನೂ ಒಬ್ಬರನ್ನ ಕರಿಬೇಕು. ನಾನೆಲ್ಲ ಎಲ್ಲಿದೀಯಪ್ಪ ರಾಯ್ಡು, ಇನ್ನೊಬ್ಬ ಸೆಹ್ವಾಗು RCB ಗೆಲ್ತಾರೆ. ಯಾಕಂತಂದ್ರೆ ಐತಿಹಾಸಿಕ ವಿಜಯ ಸಾಧಿಸಿದ RCBಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ. ಕನಸು ಕೊನೆಗೂ ಕೂಡ ನನಸಾಗಿತ್ತು. ಈ ಸಲ ಕಪ್ ನಮ್ದು ಆಯ್ತು. ಈಗ ಇದು ಒಂದು ಬೇಕಾಗಿತ್ತು, ಮುಕ್ತಾಯ ಆಗಿದೆ. ಎಕ್ಸ್ ಅಲ್ಲಿ RCBಗೆ ಶುಭ ಕೋರಿದ್ದಾರೆ CM ಸಿದ್ದರಾಮಯ್ಯ. ಈ ಗೆಲುವು ಕರ್ನಾಟಕದ ಹೆಮ್ಮೆಯನ್ನ ಹೊತ್ತಿಸಿದೆ. CM ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಎಲ್ಲೆಡೆ ಅಭಿಮಾನಿಗಳನ್ನ ರೋಮಾಂಚನಗೊಳಿಸಿದೆ ಅಂತೇಳಿ ಬಹುಶಃ ಸಿದ್ದರಾಮಯ್ಯನವರು ಕೂಡ ಕೂತ್ಕೊಂಡು ನೋಡ್ತಿರಬಹುದು. ಯಾಕಂದ್ರೆ ಅವರಿಗೂ ಕೂಡ ಇಂಟ್ರೆಸ್ಟ್ ಇದೆ. ಐತಿಹಾಸಿಕ ಜಯ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ RCB ಟೀಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ರಾಜ್ಯದ CM, ಕರ್ನಾಟಕದ CM ಸಿದ್ದರಾಮಯ್ಯ. ಸೊ ಸಿದ್ದರಾಮಯ್ಯ ಅವರ ಎಕ್ಸ್ ಹೇಳಿಕೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತೇಳಿ. ಗೆದ್ದಾದ ತಕ್ಷಣ ಅವರ ಕಡೆಯಿಂದ ಟ್ವೀಟ್ ಬರುತ್ತೆ. ಐತಿಹಾಸಿಕ ವಿಜಯವನ್ನ ಸಾಧಿಸಿರುವಂತಹ RCBಗೆ ಅಭಿನಂದನೆಯ ಮಹಾಪುರವೇ ಹರಿದು ಬರ್ತಾ ಇದೆ. ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಶುಭಾಶಯವನ್ನ ಕೋರಿದ್ದಾರೆ. ಎಕ್ಸ್ನಲ್ಲಿ RCBಗೆ ಶುಭವನ್ನ ಕೋರಿದ್ದಾರೆ CM ಸಿದ್ದರಾಮಯ್ಯ. ಸೊ RCB ಅಂದ್ರೆ ಬಂದಾಗ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ಬಾರಿ ಕೂಡ ಹೋಗ್ತಾ ಇದ್ರು CM ಸಿದ್ದರಾಮಯ್ಯನವರು. ಸೊ ಆ ರೀತಿಯ ಈ ವಯಸ್ಸಲ್ಲೂ ಕೂಡ ಒಂದು ಮಲ್ಯ ಕೂಡ ಟ್ವೀಟ್ ಮಾಡಿದ್ದಾರೆ. ವಿಜಯ್ ಮಲ್ಯ ವಿಜಯ್ ಮಲ್ಯ ಆಗಿರ್ಬೋದು, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇಡೀ ವಿಶ್ವದ ಇವತ್ತು ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ ಎಲ್ಲದರಲ್ಲೂ ಅಲ್ಲ 3-4 ಕಪ್ ಗೆದ್ದಂತ IPL ಕಪ್ ಗೆದ್ದಂತವರಿಗೆ ಟೀಮ್ಗೆ ಅಷ್ಟು ಸಪೋರ್ಟರ್ಸ್ ಇಲ್ಲ. ನಾವು ಮತ್ತೆ ಸರ ಇದುವರೆಗೆ ಗೆದ್ದಿಲ್ದೇ ಇರೋ ಟೀಮಿಗೆ ಅದ್ರ 3 ಸಪೋರ್ಟರ್ಸ್ ಇಲ್ಲಿ ಆ ಮಟ್ಟಿಗೆ. RCBಗೆ DCM DK ಶಿವಕುಮಾರ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. RCB ತಂಡಕ್ಕೆ ಹೃತ್ಪೂರ್ವಕ ಶುಭಾಶಯಗಳು ಅಂತ DCM DK ಶಿವಕುಮಾರ್ ಶುಭಾಶಯವನ್ನ ಕೋರಿದ್ದಾರೆ. 18 ವರ್ಷಗಳ ನನಸು ಮಾಡಿರುವಂತ RCB ಟೀಮ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳಿ DCM DK ಶಿವಕುಮಾರ್ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಜೆರ್ಸಿಯನ್ನು ಹಾಕಿ ಇವತ್ತಿನ ಪಂದ್ಯ ಗೆದ್ದು ಬರಲಿ ಅಂತ ಹೇಳಿ ಶುಭಾಶಯವನ್ನ ಕೋರಿದ್ರು. ಇವತ್ತು DCM DK ಶಿವಕುಮಾರ್ RCBಯ ಜೆರ್ಸಿಯನ್ನು ಹಾಕಿದ್ರು. ಸೊ ಅದೇ ರೀತಿಯಾಗಿ DCM DK ಶಿವಕುಮಾರ್, CM ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಶುಭಾಶಯವನ್ನ ಕೋರಿದ್ರು. ಸೊ ಹಂಗಾಗಿ ರಾಜಕಾರಣಿಗಳಿಗೂ ಕೂಡ RCB ಕಪ್ ಗೆಲ್ಲೋದು ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಎಸ್, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. DCM DK ಶಿವಕುಮಾರ್ ನೋಡ್ತಾ ಇರುವಂತ ಫೈನಲ್ ಪಂದ್ಯ, ಈ ಪಂದ್ಯವನ್ನ ನೋಡ್ತಾ ಇರುವಂತದ್ದು ರಜೆ ಘೋಷಣೆ ಫಿಕ್ಸ್ ಆಗುತ್ತೆ. ಹಂಗಾಗಿ DCM DK ಶಿವಕುಮಾರ್ ಟಿವಿ ಮುಂದೆ ಕೂತ್ಕೊಂಡು ಪಂದ್ಯವನ್ನ ನೋಡಿದ್ರು. ಅದಾದ ನಂತರ ಗೆದ್ದಾದ ನಂತರ ಶುಭಾಶಯವನ್ನ ಕೋರಿದ್ದಾರೆ. ಸೊ ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಇತ್ತು ಅಂತ RCB ಅಂತ ಬಂದಾಗ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳು ಇರಬೇಕಾದ್ರೆ ಈ ಗೆಲುವು ಯಾಕೆ ಬೇಡ ಆಗಿತ್ತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಬೇಕೇ ಬೇಕು ಅಂತೇಳಿ. ಪಂಜಾಬ್ಗೂ ಕೂಡ ಪಾಪ 18 ವರ್ಷ ಅವರಿಗೂ ಆಗಿತ್ತು. ಆದರೆ ಕೊನೆಯ ಕ್ಷಣ ಅವ್ರದ್ದು ಕ್ರೆಡಿಟ್ ಕೊಡಲೇಬೇಕು. ಯಾಕಂದ್ರೆ ಕೇವಲ 6 ರನ್ನಿಂದ ಮಾತ್ರ ಸೋತಿರೋದ್ರಿಂದಾಗಿ ಪಂಜಾಬ್ಗೂ ಕೂಡ ಒಂದು ಕ್ರೆಡಿಟ್ ಹೋಗ್ಲೇಬೇಕು. ಎಷ್ಟು ಸಂಭ್ರಮಿಸಿದೀವಿ. ಬಟ್ ವಾಸ್ತವಕ್ಕೆ ಮ್ಯಾಚಿಗೆ ಬಂದ್ರೆ ನಮ್ಮ RCBಯ ಸ್ವಭಾವನೇ ಯಾವಾಗ್ಲೂ ಇಲ್ಲಿವರೆಗೆ ವೈಡ್ ಹೋಗಿದ್ರೆ ಅಲ್ಲ, ಏನಾದ್ರೂ 20-22 ರನ್ ಒಳಗಡೆ ಏನಾಗಿದ್ರೆ
ತುಂಬಾ ಕಷ್ಟ ಇರೋದು. 1 ರನ್ 2 ರನ್ ಅಲ್ಲಿ ಗೆಲ್ತಿದ್ರೆ ಆ ಮಟ್ಟಕ್ಕೆ ಹೋಗ್ತಿದ್ದೇನೋ. ಬಟ್ ಏನ್ ಗೊತ್ತಾ, ನಾವು ಕೃಣಾಲ್ ಪಾಂಡ್ಯಗೆ ಸಲಾಮ್ ಹೊಡಿಬೇಕಪ್ಪ. ಕೃಣಾಲ್ ಪಾಂಡ್ಯ ಆಯ್ತು, ಭುವಿ ಆಯ್ತು, ಹ್ಯಾಸಲ್ವುಡ್ ಆಯ್ತು, ಈಗ ಯಾರ ಹೆಸರು ನೆನಪು ಬರ್ತಾ ಇಲ್ಲ ನಮ್ಗೆ. ಈ ಒಂದು ಸರಣಿ ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಹೋಯ್ತು. ಒಂದು ಲೆಕ್ಕಾಚಾರದಲ್ಲಿ ಅನ್ಕೋತಾ ಇದ್ವಿ 190 ಇದು ಒಳ್ಳೆ ಸ್ಕೋರ ಅಂತ ಹೇಳಿ, ಬಟ್ ತುಂಬಾ ಅದ್ಭುತವಾಗಿ ನಮ್ದು ಬಾಲಿಂಗ್ ಚೆನ್ನಾಗಿತ್ತು, ಫೇಲ್ ಆಗಿದ್ದು ಎಲ್ಲಿ 190 ಸಾಕು ಅಂತ ಲೆಗ್ ಸೈಡ್ ಶಾರ್ಟ್ ಬಾಲ್ ಮಂಜು ಬೆಳಗಿಂದ ಭಾಳ ಜೋಶಲ್ಲಿ ಇದ್ರಿ, ಬೆಳಗಿಂದ ಟಿ ಶರ್ಟ್ ಹಾಕೊಂಡು ಬಂದಿದ್ರಿ RCB ಜೆರ್ಸಿಯನ್ನ ಚೇರ್ ಮಾಡ್ತಿದ್ರಿ, ಎಂಜಾಯ್ ಮಾಡ್ತಾ ಇದ್ರಿ, ಒಂದೊಂದು ವಿಕೆಟ್ಗೂ ಕೂಡ ಊಟ ಮಾಡದೆ ಮ್ಯಾಚ್ ನೋಡಿದ್ರಿ, ಏನ್ ಹೇಳ್ತೀರಿ? ಒಂದೊಂದು ವಿಕೆಟ್ ಹೋದಾಗ್ಲೂ ಆ ವಿರಾಟ್ ಕೊಹ್ಲಿ ಮಕ್ಕ ಆಗ್ಲಿ, ನಮ್ಮ RCB ಅಭಿಮಾನಿಗಳಾಗ್ಲಿ, ಆಟಗಾರರಾಗ್ಲಿ, ಒಂದೊಂದು ಬಾಲ್ಗೂ ಒಂದೊಂದು ಸ್ಟೇಟ್ಮೆಂಟ್ಗೂ ಒಂದೊಂದು ಉತ್ತರ ಕೊಟ್ಟಂಗಾಯ್ತು ಇವತ್ತಿನ ಮ್ಯಾಚು. ಯಾರು ಜಿತೇಶ್ ಶರ್ಮಾ ಆಗಿರ್ಬೋದು, ದಿನೇಶ್ ಕಾರ್ತಿಕ್, ಬಿಫೋರ್ ಮ್ಯಾಚ್ ದಿನೇಶ್ ಕಾರ್ತಿಕ್ ಪ್ರಾಮಿಸ್ ಮಾಡಿದ್ರು ನಮ್ಮ RCB ಫ್ಯಾನ್ಸ್ಗಾಗ್ಲಿ, RCB ಮ್ಯಾನೇಜ್ಮೆಂಟ್ಗಾಗ್ಲಿ, ಈ ಸಲ ಡೆಫಿನೆಟ್ಲಿ ನಿಮಗೆ ಕಪ್ ಗೆಲ್ಸ್ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇದೆಲ್ಲಾನು ಅಭಿಮಾನಿಗಳಿಗೆ ಸೇರಬೇಕು. ಎಸ್ಪೆಷಲಿ ವಿರಾಟ್ ಕೊಹ್ಲಿಗಂತೂ ಫಸ್ಟ್ ಆಫ್ ಆಲ್ ಸೇರ್ಲೇಬೇಕು. ಯಾಕೆಂತಂದ್ರೆ ಆತ 18 ವರ್ಷಗಳಿಂದ ಒಬ್ಬ ದತ್ತುಪುತ್ರನಾಗಿ RCB ಮನೆ ಮಗನಾಗಿ ಎಷ್ಟು ಚೆನ್ನಾಗಿ ಡೆಡಿಕೇಟ್ ಮಾಡಿ ಅವರು RCBಗೋಸ್ಕರನೇ RCBಲೇ ಇರ್ತೀನಿ, RCB ಫ್ಯಾನ್ಸ್ಗೋಸ್ಕರ ಈ ಕಪ್ಪೆ ಹಾಕಬೇಕಿತ್ತು ಅನ್ನೋ ಒಂದು ಮಾತುಗಳೆಲ್ಲ ಕೇಳಿ ಬಂದಿದ್ದು. ಅಂತ ಒಂದು ವ್ಯಕ್ತಿನ ಎಷ್ಟೋ ಜನ ಸರ್ ಆಗಲೇ ಮಾತಾಡಿದ್ರು ಅಂಬಾಟಿ ರಾಯುಡು ಬಗ್ಗೆ, ವೀರೇಂದ್ರ ಸೆಹ್ವಾಗ್ ಬಗ್ಗೆ, ಎಲ್ಲರೂ ಇವತ್ತು ಅವರೆಲ್ಲರೂ ತೆರೆಮರೆಯಲ್ಲಿ ಬಚ್ಚಿಟ್ಕೊಳೋದು ಬೆಟ್ರು ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ಟ್ರೋಲ್ಗಳಾಗೋದಂತೂ ಗ್ಯಾರಂಟಿ. ಸೊ ಅಷ್ಟು ಟ್ರೋಲ್ ಆಗುತ್ತೆ. ತುಂಬ ಜನ ಕಾಯ್ತಾ ಇದ್ರು, ನೋಡೋಣ ಪಂಜಾಬ್ ಮೇಲೆ ಗೆದ್ಬಿಡ್ತೀರಾ ನೀವು, ಒಂದು ಮ್ಯಾಚ್ ಗೆದ್ದಿದ್ದೀರಾ ಅನ್ನೋ ಒಂದು ಮಾತುಗಳು ತುಂಬ ಪಟ್ಟಿತ್ತು. ಸೊ ಇವತ್ತು ಅದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ RCB ಫೈನಲಿ 18ರಲ್ಲಿ ಕಪ್ ಗೆದ್ದು 18 ನಮ್ಮದೇ ಅಂತ ಘೋಷಣೆ ಮಾಡಿಬಿಟ್ಟಿದೆ ಸರ್. ಪ್ರೇಮ್ ಸರ್, ಈಗ ವಿರಾಟ್ ಕೊಹ್ಲಿಯ ಕಣ್ಣಲ್ಲಿ ನೀರು ನಾನಂತೂ ಯಾವತ್ತೂ ನೋಡಿಲ್ಲ. ಅಂದ್ರೆ 17 ವರ್ಷಗಳಿಂದ ತಡೆದಿರುವಂತ ಕಣ್ಣೀರು ಅಂತ ಅನ್ಸುತ್ತೆ. ಅಂದ್ರೆ ಎಷ್ಟು ಆನಂದ ಬಾಷ್ಪ ಅವ್ರು. ಯಾಕಂದ್ರೆ ಒಂದು ಇಂಟರ್ವ್ಯೂಲ್ ಹೇಳ್ತಾರೆ, ನನಗೂ ಕೂಡ 16 ಮತ್ತು 19ರವರೆಗೂ ಪೀಕ್ ಟೈಮು, ಬೇರೆ ಬೇರೆ ಫ್ರಾಂಚೈಸಿಗಳಿಂದ ನಮಗೂ ದೊಡ್ಡ ಆಫರ್ ಇತ್ತು, ನಾನು ಹೋಗ್ಬೋದಾಗಿತ್ತು. ಆದರೆ ನಾನು ಬೇರೆ ಕಡೆ ಹೋದರೆ ಅಲ್ಲಿ ನನ್ನನ್ನು ಹೇಗೆ ನಡೆಸ್ಕೋತಾರೆ ಗೊತ್ತಿಲ್ಲ. ಇಲ್ಲಿ ನನಗೆ ಪ್ರೀತಿ ಮತ್ತು ನನಗೆ ಗೌರವ ಸಿಗ್ತಾ ಇತ್ತು. ಜೊತೆಗೆ ಅಭಿಮಾನಿಗಳು ಕೊಡೋ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ಯಾವುದೇ ಕಪ್ಪಿಗೂ ಕಂಪೇರ್ ಮಾಡಲ್ಲ. ನಮ್ಮ ಸೋಲು ಗೆಲುವು ಅದು ಇದ್ದಿದ್ದೆ, ಸೋಲ್ಬೋದು ಮ್ಯಾಚಲ್ಲಿ, ಆದರೆ ಆ ಪ್ರೀತಿಗೆ ನಾವು ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ. ಅಂಥದ್ದೊಂದು ಅನ್ಕಂಡೀಷನಲ್ ಲವ್ ಸಿಕ್ಕಿತ್ತು ನಮಗೆ ಅಭಿಮಾನಿಗಳಿಂದ. ಹಾಗಾಗಿನೇ ನಾನು ಇಲ್ಲಿ ಆಡಿದೆ. ವೌಚರಿಂದ ನಾನು ಸಾಕಷ್ಟು ಕಲಿತೆ. ಯಾಕಂದ್ರೆ ಸೀನಿಯರ್ಗಳು ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಾಗ ಅಲ್ಲಿಂದ ನಾನು ಅವ್ರ ಜೊತೆಗೆ ಶಿಸ್ತು, ಬದ್ಧತೆ, ಹಾಗೇನೆ ನನ್ನ ಕೆರಿಯರ್ ಬದಲಾವಣೆ ಆಗಿದ್ದು, ನನ್ನ ಫಿಟ್ನೆಸ್ ಮೇಲೆ ಎಲ್ಲ ಒಂದು ಪರಿಣಾಮ ಬೀರಿದ್ದು ಕೂಡ ಇಲ್ಲಿಂದನೇ. ಇಂತಹದೊಂದು ಫ್ಯಾನ್ಸಿಗೆ ಏನಾದರೂ ಮಾಡ್ಬೇಕು ನಾನು ಅಂತೇಳಿನೇ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತಾನು ಒಂದು ಮಾತು ಹೇಳಿದ್ರು. ಜೊತೆಗೆ ಯಾವ ವರ್ಷ ಆಡಿಲ್ಲ ಹೇಮ್ ಅವರು, ಅಕಾಡೆಮಿಕ್ ಇಯರ್ ಅಂತ ಯಾವ ವರ್ಷ ಯಾವಾಗೂ ಕೂಡ 500 ಒಳಗಿಲ್ಲ, 900, 700, 600 ಪ್ಲಸ್ ಪ್ರತಿ ವರ್ಷ ಕೂಡ ಸಮಸ್ಯೆ ಆಗ್ತಿದ್ದು ಏನಂದ್ರೆ ಬ್ಯಾಲೆನ್ಸಿಂಗ್ ಟೀಮ್ ಇರ್ತಿರ್ಲಿಲ್ಲ. ಒಂದಿಬ್ರು ಬ್ಯಾಟ್ಸ್ಮನ್ ಒಳ್ಳೆ ಬ್ಯಾಟ್ಸ್ಮನ್, ಒಂದಿಬ್ರು ಒಳ್ಳೆ ಬೌಲರ್, ಉಳಿದಿದ್ದೆಲ್ಲ ಸ್ವಲ್ಪ ಅದಕ್ಕೆ ಮ್ಯಾಚ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಈ ಬಾರಿ ಸಾಥ್ ಕೊಡೋರು ಸಿಗ್ತಿರ್ಲಿಲ್ಲ. ಡಿಫರೆಂಟ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಬಂದಾಗ ನಾವು ಅನ್ಕೋಬೇಕು ಸರ್, ಕಂಪ್ಲೀಟ್ಲಿ ಟೀಮ್ ರೆಡಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಆಮೇಲೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬೇಕು ಅಂತ ಹೇಳಿ ಮೊದ್ಲಿಂದ ಬಡ್ಕೊಂತ ಇದ್ವಿ ಎಲ್ಲರೂ, ಆ ಸೆಲೆಕ್ಟಿಂಗ್ ಕಮಿಟಿ ಹೋಗ್ಬೇಕು ಅಂತ. ಡಿ ಕೆ ಬಾಸ್ ಅವರು ಒಳ್ಳೆ ಚೆಸ್ಸಿಂಗ್ ಆಡಿದ್ರು ಸರ್. ಡಿಕೆಗೆ ಸಲ್ಬೇಕು ಸರ್. ಯಾಕಂದ್ರೆ ಜಿತೇಶ್ ಶರ್ಮನ ರೆಡಿ ಮಾಡೋದು ರೀತಿ ನೋಡಿದ್ರೆ ಕ್ರೆಡಿಟ್ ಅವರಿಗೆ ಹೋಗ್ಬೇಕು. ಅವ್ರು ಕೂಡ ಹೇಳಿದ್ರಲ್ಲ ಮೊನ್ನೆ ವಿನ್ನದಾಗ, ನಾನು ಏನೇ ಮಾಡಿದ್ರು ಕೂಡ ಇವತ್ತು ಏನ್ ನನ್ನ ಶಾಟ್ ಎಲ್ಲ ಬಂದಿದೆ, ಇವತ್ತಿನ ಏನ್ ಮ್ಯಾಚ್ ಆಗಿದೆ ಕಂಪ್ಲೀಟ್ ಕ್ರೆಡಿಟ್ ಅವರಿಗೆ ಅಂತಾರೆ. ಆಮೇಲೆ ನಾವು ಇನ್ನೊಂದ್ ಕಡೆಗೆ ಇವತ್ತು ನಮ್ಮ ಮ್ಯಾಚ್ ಗೆದ್ದಿದೆ, ನಮ್ಮ ಸಂಭ್ರಮದಲ್ಲಿದೆ, ಓಕೆ. ಬಟ್ ಅದೇ ರೀತಿ ತುಂಬಾ ಚೆನ್ನಾಗಿನೇ RCB ಆಟಗಾರನ ಕಟ್ಟಾಕಿದ್ರು. ಯಾಕಂದ್ರೆ ನೋಡಿ, ಒಬ್ರು ಕೂಡ 50+ ಇವತ್ತು ರನ್ ಹೊಡೆಯಕ್ ಬಿಟ್ಟಿಲ್ಲ. ಅಂಥದ್ದೊಂದು ಒಳ್ಳೆ ಕ್ರಿಕೆಟ್ ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಪ್ಟನ್ಸಿ, ಒಂದು ಒಳ್ಳೆ ಈ ಬಾರಿ IPL ಅಲ್ಲಿ ಟಾಪರ್ ಆಗಿ ಬಂದವ್ರ ಪಟ್ಟಿಲಿ ತುಂಬಾ ಚೆನ್ನಾಗಿ ಆಡಿದ್ರು. ಮುಂದಿನ ಬಾರಿ ನೀವು ಕಪ್ ಎತ್ತಿ ಪರವಾಗಿಲ್ಲ ನಮಗೆ, ಬಟ್ ಈ ಬಾರಿ ನಿಮ್ಗೆ 5 ಬಾರಿ ನಮ್ದೇ ಇರುತ್ತೆ. ಈ ಸಲ ಕಪ್ ನಮ್ದೇ ಅಷ್ಟೇ ಅಲ್ಲ, ಇನ್ಮೇಲೆ ಕಪ್ ನಮ್ದೇ. ಜಿತೇಶ್ ಶರ್ಮಾ ಈಗಾಗಲೇ ಭವಿಷ್ಯವನ್ನ ನೋಡಿದ್ದಾರೆ, ಸತತವಾಗಿ 5 ಕಪ್ ಮೊದಲೇದಾಯ್ತು. ಇದೇ ಮ್ಯಾನೇಜ್ಮೆಂಟ್ ಅಂತೂ ಇರುತ್ತೆ, ಇದೇ ತಂಡದವರಂತೂ 4 ವರ್ಷ ನಾವು ಇದ್ದೇ ಇರ್ತೀವಿ. ಇದನ್ನೇ ಮುಂದುವರಿಸಿಕೊಂಡು ಹೋದ್ರೆ ಸಾಕು ಅಂತ ನಮ್ಗೆ ಒಂದೆರಡು ಸ್ವಲ್ಪ ಚೇಂಜಸ್ ಮಿಡ್ಲ್ ಅಲ್ಲಿ ಬೇಕಾಗತ್ತೆ. ಚೇಂಜಸ್ ಆಗಿ ಆಗುತ್ತೆ. ಅಲ್ಲ, ಲಿವಿಂಗ್ಸ್ಟೋನ್ ನೋಡಿ ಇಲ್ಲ, ಲಿವಿಂಗ್ಸ್ಟೋನ್ ಬಗ್ಗೆ ಇವತ್ತು ಹೇಳ್ತೀವಿ, ಪ್ರತಿ ಸರಿ ಬೈದಿದೀವಿ. ಬಟ್ ಆ 24-25 ರನ್ ನೋಡಿದ್ರೆ ಕ್ರೂಷಿಯಲ್ ರನ್ಸ್ ಮತ್ತೆ ಒಂದು ಒಳ್ಳೆ ಕ್ಯಾಶ್ ನ ಹಿಡಿದ್ರು. ಫೀಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ನೋಡಿ, ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲಿ ಉಪಯೋಗ ಬರುತ್ತೆ ಅಂದ್ರೆ ಇಂಥ ಮ್ಯಾಚ್ ನಲ್ಲಿ. ಆ ಪಿಚ್ ಅಷ್ಟು ಸುಲಭ ಇರಲಿಲ್ಲ ನೋಡಿ. 230 ನಂತರ ಪಾರ್ಟ್ನರ್ಶಿಪ್ ಕೊಟ್ಟಿದ್ದೆ. ಮತ್ತೆ ನೋಡಿ, ಅವ್ರು ಹೊಡೆಯೋಕು ಎಷ್ಟು ತಡ್ಕಾಡಿದಾರೆ. ನಮ್ಮ ಸಾಂಘಿಕ ಹೋರಾಟ ಇವತ್ತು ಅದ್ಭುತವಾಗಿ ಇಡೀ ಟೀಮು ಪ್ರತಿಯೊಬ್ಬರು ಸಹಿತ ಟಾಪ್ ಆರ್ಡರ್ ಅಲ್ಲಿ ಆರಂಭಿಕ 6 ಜನ
ಎಲ್ಲರೂ ಕೂಡ 20+ ಹೊಡೆದಿದ್ದಾರೆ. ಹೌದು ಹೌದು ಆ ಪಿಚ್ಚಲ್ಲಿ ಇವತ್ತು ಆಡೋದು ಅಷ್ಟು ಕಷ್ಟ ಇತ್ತು, ಅವರಿಗೂ ಅಷ್ಟು ಕಷ್ಟ ಆಗಿದೆ. ನಮ್ಮಲ್ಲಿ ಫುಲ್ ಟಾಸು ಲೆಗ್ ಸೈಡ್ ಹೋಗಿದ್ದು ಶಾರ್ಟ್ ಬಾಲ್ ಮಾತ್ರ ಅವರು ಶಾರ್ಟ್ಸ್ ಬಾಲ್ ಮಾತ್ರ ಉಳಿದಿದ್ದ ಬಾಲ್ ಅವ್ರ ಹತ್ರ ಮುಟ್ಟಕ್ಕಾಗಿಲ್ಲ, ವಿಕೆಟ್ ಹೋಗಿರೋದು ಅವ್ರು ಆಡೋದಿದಲ್ಲ. ಬಟ್ ಏನ್ ಗೊತ್ತಾ, ಪ್ರತಿಯೊಂದು ಬಾಲು ಬೌಂಡ್ರಿ ಹೊಡೆದಾಗ ಇಷ್ಟು ಸಿಟ್ಟು ಬರ್ತಿತ್ತಲ್ಲ. ಕಡಿಮೆ ಹತ್ರ ಹೋಗ್ತಾ ಇದ್ದಾರೆ. ಅವ್ನು ಶಾರ್ಟ್ ಬಾಲ್ ಹಾಕಿದ್ರು ಕಷ್ಟ, ವೈಡ್ ಹಾಕಿದ್ರು ಕಷ್ಟ. ಅವನಂತೂ ಎಷ್ಟೆಷ್ಟು ಜನ ಬೈಕೊಂಡಿದ್ದಾರೆ ಗೊತ್ತಿಲ್ಲ. ಸುಮ್ಮನೆ ಲಾಸ್ ಮಾಡ್ಕೊಂಡ್ರಿ ಎರಡು ಅವಾಗ್ಲೂ ಎಷ್ಟು ಆರಂಭದಲ್ಲಿ ಶೆಪರ್ಡ್ ಕ್ಯಾಚ್ ಬಿಟ್ನಲ್ಲ, ಅವಾಗ ಇದಾಯ್ತು. ಕೈಗೆ ಬಂದಿರುತ್ತ ಕ್ಯಾಚ್ ಅದನ್ನ ಮಿಸ್ ಮಾಡಿ. ಮತ್ತೆ ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಯ್ತು ಅವ್ರದ್ದು, 30+ ಪಾರ್ಟ್ನರ್ಶಿಪ್ ಆಯ್ತು. ಆದ್ರೆ ಫೈನಲ್ ಪಂದ್ಯ ಅಂದ್ರೆ ಎಷ್ಟು ಒತ್ತಡ ಇರುತ್ತೆ. ಬಹುಶಃ ನಮ್ಮಲ್ಲಿ ಎಲ್ರಿಗೂ ಕ್ರಿಕೆಟ್ ಆಡಿ ಅನುಭವ ಇದೆ. ಗ್ರೌಂಡ್ ಅಲ್ಲಿ ಇದ್ದಾಗ ನಾವು ಆಡೋ 5 ಓವರ್ 8 ಓವರ್ 10 ಓವರ್ ಮ್ಯಾಚ್ 10 ಜನ ನೋಡ್ತಿರಲ್ಲ ಸರ್, ಅದನ್ನ ನಾವ್ ಎಷ್ಟು ಹೆದರ್ಕೊಂಡು ಆಡ್ತೀವಿ. ಆಗೋದೇ ಇಲ್ಲ, ನಾವೇನೋ ಮಾಡ್ಬೇಕಂತ ಹೋಗಿರ್ತೀವಿ. ನಮಗೆ ಏನಕ್ಕೆ ಅವ್ರ ಮೇಲೆ ಅಷ್ಟು ನಿರೀಕ್ಷೆ ಇರುತ್ತೆ ಅಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ದಿನವಿಡೀ ಅದನ್ನೇ ಮಾಡಿರ್ತಾರೆ. ಅಷ್ಟು ಅವಕಾಶ ಇದ್ದಾಗ ಆಡ್ಬೇಕು ಅನ್ನೋದು ನಮ್ದೊಂದು ಪ್ರೀತಿಪೂರ್ವಕವಾದ ಒತ್ತಡ ಇದ್ದೇ ಇರುತ್ತೆ ಅವ್ರ ಮೇಲೆ. ಆ ಒತ್ತಡದಲ್ಲಿ ಆಡಿದಾರೆ ಇವತ್ತು. ಇಡೀ ಇದು ಎಷ್ಟು ಒತ್ತಡ ಇತ್ತು ಅಂದ್ರೆ 1+ ಆಗಿದೆ ಅದು ನನಗನ್ಸಿರೋದು. ಪಂಜಾಬ್ ಮೇಲೂ ಅಷ್ಟೇ ಒತ್ತಡ ಇತ್ತು. ಅವ್ರದ್ದು ಸಮತೋಲನವಾದ ಟೀಮು, ತುಂಬಾ ಚೆನ್ನಾಗಿ ಟೀಮು. ಕ್ಯಾಪ್ಟನ್ಸಿ ಕೂಡ ನಮ್ಮ ಕ್ಯಾಪ್ಟನ್ಗಿಂತ ಪಂಜಾಬ್ ಕ್ಯಾಪ್ಟನ್ ತುಂಬಾ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ರು, ತಾಳ್ಮೆಯಿಂದಾಗಿ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ಇನ್ನೊಂದೇನಂತಂದ್ರೆ ಶ್ರೇಯಸ್ಗೆ 3 ಬೇರೆ ಬೇರೆ ಟೀಮ್ನಲ್ಲಿ ಆಡಿ ಕ್ಯಾಪ್ಟನ್ಸಿ ಕೂಡ ಮಾಡಿ ಅಲ್ಲಿ ಆ ಟೀಮನ್ನು ಫೈನಲ್ವರೆಗೆ ತಗೊಂಡು ಹೋಗಿರುವಂಥ ಅನುಭವ ಇದೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾಗ ಒತ್ತಡದಲ್ಲಿ ಆಡೋದು ಹೇಗೆ ಅಂತ ಗೊತ್ತಿರುತ್ತೆ. ಇನ್ ಕೇಸ್ ಶ್ರೇಯಸ್ ಏನಾದರೂ ನಮಗೆ ಲಕ್ಕಿಲಿ ಹೋಗಿರ್ಲಿಲ್ಲ ಬಾಲಿಗೆ ಹೋಗಿರ್ಲಿಲ್ಲ ಅಂದ್ರೆ ಶ್ರೇಯಸ್ ಏನಾದ್ರು ಒಂದು 10-15 ಬಾಲ್ ಆಡಿದ್ರೆ ಖಂಡಿತವಾಗಿಯೂ ಸ್ಕೋರ್ ಅನ್ನ ಹತ್ರ ತಂದಿಡ್ತಿದ್ದ. ಲಾಸ್ಟ್ 2 ಓವರಿಗೆ 8 ರನ್ 10 ರನ್ ಬಂದ್ಬಿಟ್ಟಿದ್ದ, 10 ಬಾಲಿಗೆ 12 ರನ್ ಆ ಥರ ತಂದ್ಬಿಟ್ಬಿಟ್ಟು. ಬಟ್ ಶಶಾಂಕ್ನು ಮೆಚ್ಚಬೇಕು, ಚೆನ್ನಾಗಿ ಆಡ್ದ. ಕೊನೆಗೆ ತುಂಬಾ ಮೂಮೆಂಟ್ಸ್ ಗಳನ್ನ ತೆಗೆದುಕೊಂಡು ಬಂದ. ನಮ್ಮ ಬೆಂಗಳೂರಲ್ಲೇ ಆಡಿದ ಫೀಲ್ ಇತ್ತು ಅವರಿಗೆ ಇವತ್ತು. ಆ ಶಶಾಂಕ್ ಆ ಕ್ರೌಡ್ ಮಧ್ಯೆ ಅವರಿಗೆ ಬ್ಯಾಟ್ ಬೀಸ್ಬೇಕು ಏನು ಗೊತ್ತಾಗಲ್ಲ. 1,20,000 ಜನ ಒಂದ್ಸರಿ ಕೂಗಂದ್ಬಿಟ್ರೆ ಕೂಗು RCB ಬೇರೆ ಏನು ಕೇಳಿಸಲ್ಲ. ನಾವಿಲ್ಲಿ ನಮ್ಮ ಆಫೀಸ್ 20 ಮಂದಿ ಇದ್ದಾಗಲೇ ಅಲ್ಲಿ 1,20,000 ಪ್ರತಿ ಸರಿ. ಇನ್ನೊಂದೇನ್ ಗೊತ್ತಾ, ಪ್ರತಿ ಸರಿ ಪ್ರೇಮ್ ಹೇಳ್ತಾ ಇದ್ರು 18 ರನ್ ಅಂಟಿದೆ ನಮ್ಗೆ ಅಂತ ಹೇಳಿ. ನೋಡಿ, ನಾವು 18 ಆಡಿದ್ವಿ, ಅವರು 18 ಆಡಿದ್ವಿ. ಇವತ್ತಿನ ಡೇಟ್ ಕುಡಿಸಿದ್ರೆ 18ನೇ ಸೀಸನ್, ಕೊಹ್ಲಿ 18ನೇ ಜೇಸಿ, ಅದು ಇದು ಎಲ್ಲ 18 ರನ್ ಅಂಟು ಎಷ್ಟರ ಮಟ್ಟಿಗೆ ಭವಿಷ್ಯಗಳು ಜ್ಯೋತಿಷ್ಯಗಳು ಹೆಸರು ಹೇಳೋದು ಬೇಡ, ಜ್ಯೋತಿಷ್ಯ ಹೇಳ್ತಾ ಇದ್ರು ಅವ್ರೇನು ಈ ಸರಿಗೆ RCBಗೆ ಚಾನ್ಸ್ ಇಲ್ಲ, ಪಂಜಾಬ್ ಕಡೆನೇ ಚಾನ್ಸ್ ಜಾಸ್ತಿ ಅಂತೇಳಿ. ಸೋಷಿಯಲ್ ಮೀಡಿಯಾ ಇನ್ಮೇಲೆ ನಾನು ಯಾವುದೇ ಕಾಮೆಂಟ್ರಿ ಮಾಡಲ್ಲ ಅಂತ ಹೇಳಿದಾನೆ. ಕಾಣಿಸ್ಬಾರ್ದು ಅಂತ ಟ್ವೀಟ್ ಮಾಡ್ಬೇಕಾಗುತ್ತೆ. ಅಲ್ಲ, ತುಂಬಾ ಜನ ಟಾಪ್ ಆರ್ಡರ್ಗಳಲ್ಲಿ ಇರೋ ಟಾಪ್ ಪ್ಲೇಯರ್ಗಳು ಇರ್ತಾರಲ್ಲ, ಬಾಜಿಗಳು, ಅವರೆಲ್ಲ ಅವ್ರು ಆಡುವಾಗ ಎಷ್ಟು ಆಡಿದ್ರು ನಾವು ನೋಡಿದ್ವಿ. ಈಗ ಟಾಪ್ ಅನ್ಸ್ಕೊಳ್ಳೋರು RCBಯನ್ನ ಪವರ್ ಪ್ಲೇ ಇದ್ರಲ್ಲೇ ಇಟ್ಟಿರ್ಲಿಲ್ಲ, ಇದೇ ಸೇವಾ ಕೂಡ ಹೇಳಿದ್ರು, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಟೀಮ್. ಇದೇ ಗೊತ್ತಿಲ್ಲ, ಈ RCB ಮ್ಯಾಚ್ ನಡೀತಾರ ಮಧ್ಯದಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಈ ಬಾರಿ RCB ಕಪ್ ಗೆಲ್ಬೇಕು, ಕಪ್ ಗೆದ್ದಿಲ್ಲ ಅಂದ್ರೆ ನನ್ನ ಹೆಂಡತಿಗೆ ಡಿವೋರ್ಸ್ ಕೊಡ್ತೀನಿ ಅಂತ. ಎಷ್ಟೋ ಸ್ಕೂಲ್ ಹುಡುಗರು RCB ಕಪ್ ಗೆಲ್ಲತನ ನಾನು ಸ್ಕೂಲ್ಗೆ ಹೋಗಲ್ಲ ಅಂದಿದ್ದಾರೆ. ಅವರು RCB ಕಪ್ ಗೆಲ್ಲ ತನಕ ನಾನು ಮದುವೆ ಆಗಲ್ಲ ಅಂದ್ರೆ. ಬಟ್ RCB ಅಷ್ಟು ಕ್ರೇಜ್, ಹೋಪ್ಸ್ ಇಟ್ಕೊಂಡಿದ್ರು, ಎಲ್ಲರ ಮೇಲೆ ಅಷ್ಟು ಹೋಪ್ಸ್ ಇತ್ತು. ಮತ್ತೆ ಇನ್ನೊಂದು ನೋಡಿದ್ವಿ, ಇವತ್ತು ಕೊಹ್ಲಿ ಕಣ್ಣೀರ್ ಹಾಕುವಾಗ ಮುಖ ಎಲ್ಲ ಹೆಂಗ್ ಕೆಂಪಾಗಿತ್ತು, ಫುಲ್ ಕೆಂಪು. ಇವ್ರು ಹೇಳ್ತಾ ಇದ್ರು ಮುಖ ಕೆಂಪಾಯ್ತು ಅಂತ ಹೇಳ್ತಾ ಇದ್ರು. ಅದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದ್ರೆ, ಕೊಹ್ಲಿ ಕಣ್ಣೀರ್ ಇಷ್ಟರ ಮಟ್ಟಿಗೆ ನಾನು ಯಾವತ್ತು ನೋಡಿಲ್ಲ. ಒಂದು ಪಟೇಲ್ ನಾವು ಒಬ್ರಿಗೆ ಕಣ್ಣೀರ್ ಬರೋ ಖುಷಿ ಆಗೋದಂದ್ರೆ ಮಗು ಹುಟ್ಟಿದಾಗ ತಾಯಿಗೆ ಪಟೇದಾರು ಹಾಕಿದ್ರು, ಕೃಣಾಲ್, ABD ಮತ್ತೆ ಗೇಲ್ ಎಷ್ಟು ಸಂಭ್ರಮ ಪಡ್ತಾ ಇದಾರೆ ಗೊತ್ತಾ. ಈಗಲೂ ಲೈವ್ ಬಿಟ್ಟಿದ್ದಾರೆ, ಹೆಂಗೆ ಕುಣಿತಾ ಇದಾರೆ ಇಬ್ರು ಹಂಗೆ. ಅದ್ರಲ್ಲೂ ಕೂಡ ABD ಹೋಗಿ ಕೊಹ್ಲಿ ಹಗ್ ಮಾಡಿದ್ ನೋಡ್ಬೇಕು, ನಾಳೆ ನೋಡಿ ವಿಡಿಯೋ. ಅದು ಚೆನ್ನಾಗಿ ಹಗ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಫ್ರೆಂಡ್ಶಿಪ್ ನ ಎಂಜಾಯ್ ಮಾಡ್ಬೇಕ್ರಿ ಇವತ್ತಿನ ದಿನ ಮಾತ್ರ. ಅವರಿಗೊಂದು ಕೊರಗಿರುತ್ತೆ ಪಾಟೀಲ್, ನಾವು ಅದ್ಭುತವಾಗಿ ಆಡಿದೀವಿ, ಇಂಥದೊಂದು ಟೀಮ್ ಸಿಕ್ಕಿದ್ರೆ ನಾವೇ ಗೆದ್ಬಿಡ್ತೀವಿ. ಬಟ್ ಏನ್ ಗೊತ್ತಾ, ಅವ್ರು
ಅವ್ರಿಬ್ರೇ ಆಡೋದಾಗ್ತಿತ್ತು, ಬರೀ ಅವ್ರಿಬ್ರೇ. ಏನ್ ಗೊತ್ತಾ, ABD ಆಡ್ಬೇಕು, ಕೊಹ್ಲಿ ಆಡ್ಬೇಕು, ಇಲ್ಲಾಂದ್ರೆ ಗೇಲ್ ಅದೇ ಅದಕ್ಕೆ ಹೇಳಿ ಸಮತೋಲನ ಇಲ್ಲ, ಅದು ಒಂದೇ problem. ಅವ್ರಿಗೆ pressure ಗೆ ಈ ಸರಿ ಹಂಗಿರ್ಲಿಲ್ಲ. ಈ ಸರಿ ಮ್ಯಾನೇಜ್ಮೆಂಟ್ ಅದೇ ತಪ್ಪು ಮಾಡಿದ್ ಪಾಟೀಲ್. ಕಂಟಿನ್ಯೂ ಆಗಿ ಒಂದು ಟೀಮ್ ಒಂದು ಫಿಕ್ಸ್ ಮಾಡಿದ್ರೆ 11 ಲೆವೆಲ್ ಅದು ಕಂಟಿನ್ಯೂ ಆಗ. ಮತ್ತೆ ಇನ್ನೊಂದ್ ಏನ್ ಮಾಡ್ತಿದ್ರು ಅಂದ್ರೆ ಒಬ್ಬನಿಗೆ ಸಿಕ್ಕಾಬಿಟ್ಟು ದುಡ್ಡು ಕೊಟ್ಟು ತಗೊಂಡ್ಬಿಡೋದು, ಉಳಿದವ್ರನ್ನೆಲ್ಲ ಡಮ್ಮಿ ತಗೊಂಡ್ಬಿಡೋದು. ಪ್ರತಿ ಸರಿ ಏನಾಗ್ತಿತ್ತು, ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬಂದ್ರೆ ಮಧ್ಯಮ ಕ್ರಮಾಂಕ ಇರಲ್ಲ, ಇಲ್ಲ ಅಂದ್ರೆ ಫಿನಿಶರ್ ಇರ್ಲಿಲ್ಲ, ಬಾಲರ್ ಇರ್ಲಿಲ್ಲ. ಈ ಬಾಲರ್ ಇಬ್ರು ಚೆನ್ನಾಗಿ ಹಾಕಿದ್ರೆ 3 ಮಂದಿ ಹೊಡಿಸ್ಕೊತಾ ಇದ್ರು. ಈ ಸರಿ ಹೆಂಗಿರ್ಲಿಲ್ಲ, ನಮಗೆ ತಕ್ಷಣ ಕೊಹ್ಲಿ, ಪಟೇದಾರ್, ಜಿತೇಶ್ ಶರ್ಮಾ ಎಂತ ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಜಿತೇಶ್ ಜಿತೇಶ್ ಶರ್ಮಾ ಅಗ್ರೆಸಿವ್ ತೋರಿಸಿದ್ರು ಅಂತೇಳಿ ಅಲ್ಲಿ ಚೆನ್ನಾಗಿ ರನ್ ಬಂತದು. ಇಲ್ಲ ಲಿವಿಂಗ್ಸ್ಟನ್ 2-3 ಮಯಾಂಕ್ ಅಗರ್ವಾಲ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರು ನಮ್ಮ RCB ಟೀಮ್ಗೋಸ್ಕರ. ಇವತ್ತು ಚೆನ್ನಾಗಿ ಆಡಿದ್ರು, ಎಲ್ಲರೂ ಬ್ಯಾಟಿಂಗ್ ಆಡಿದಾರೆ. ಎಲ್ಲರೂ ಒಂದು ಫಿಕ್ಸ್ ಆಗಿ ಟೆಂಪೋನ ಕಡಿಮೆ ಮಾಡಬಾರ್ದು. ಸಾಲ್ಟ್ ಏನ್ ಟೆಂಪೋ ಇಟ್ಟಿದ್ರಲ್ವಾ, ಬಂದವರೆಲ್ಲ ಹೊಡಿತಾ ಇದ್ರು. ಕೊಹ್ಲಿ ಒಂದ್ ಎಂಡಲ್ಲಿ ಇರ್ಲಿ, ಉಳಿದವ್ರು ಆಡ್ಬೇಕಂತ ಡಿಸೈಡ್. ಸಾಲ್ಟ್ ಏನಾರ ಔಟ್ ಆಗದೆ ಇದ್ದಿದ್ರೆ ನಮಗೆ ಈ ಪಿಕ್ಚರ್ ಇರ್ತಿರ್ಲಿಲ್ಲ. ಆದ್ರೆ ಒಂದು ಅನಿಸ್ತಿತ್ತು ನನಗೆ, ಆ ಸಾಲ್ಟ್ ಔಟ್ ಆಗದೆ ಇದ್ರೆ ಸಾಲ್ಟ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಹೋಗೋರು. ಉಳಿದ ಆಪೋಸಿಟ್ ಟೀಮಿಗೂ ಈ ಪಿಚ್ಚಲ್ಲಿ ಬ್ಯಾಟ್ ಮಾಡ್ಬೋದು ಅನ್ನೋದು ಅದು ಸಾಮಾನ್ಯವಾಗಿ ಒಂದು ಇದು ಬಿಡುತ್ತೆ, ಮೈಂಡ್ ಸೆಟ್ ಸೆಟ್ ಆಗ್ಬಿಡುತ್ತೆ. ಆಪ್ಷನ್ ಇರೋದಿಲ್ಲ, ನೀವು ಬಂದಾಗ ಹೊಡಿಲೇಬೇಕಾಗುತ್ತೆ. ಯಾವುದೇ ಒಂದು ತಂಡ ತಗೊಳ್ಳಿ, 200+ ಹೊಡೆದಾಗ ಬಿರುಸಿನ ಆಟಗಳು ಜಾಸ್ತಿ ಬರ್ತವೆ. ಸೊ 200+ ಬಿಲೋ ಇದ್ದಾಗ ಒಂದ್ ಸ್ವಲ್ಪ ಚಾಣಾಕ್ಷತನದಿಂದ ಬೌಲಿಂಗ್ ಮಾಡೋದಾಗ್ಲಿ, ಅವ್ರು ಬ್ಯಾಟಿಂಗ್ ಆಡೋದಾಗ್ಲಿ, ಸ್ಕೋರ್ ಕಮ್ಮಿ ಇದೆಯಲ್ಲ ಹೊಡಿಯೋಣ ಅನ್ನೋ ಒಂದಿರುತ್ತೆ. ಅದು ಸ್ಕೋರ್ 200+, 200, 220 ಇತ್ತು ಅಂದ್ರೆ ಬಿರುಸು ಫಸ್ಟ್ ಬಂದವರೆಲ್ಲ ಬೀಸ್ತಾ ಇರ್ತಾರೆ. ಬ್ಯಾಟಿಂಗ್ ಅಷ್ಟೇ ಅಲ್ಲ ಮಂಜು, ಆ ಕ್ಯಾಚ್ ಹಿಡಿಯೋಕ್ಕಿಂತ ಮೊದ್ಲೇನೆ ಈ ಪವರ್ ಪ್ಲೇ ಇವ್ರು ವಿಕೆಟ್ ಹೋಗಿಲ್ಲ ಅಂದ್ರೆ RCB ವಿನ್ ಆಗಲ್ಲ. ಒಂದ್ ಕಡೆಗೆ ಬೌಲರ್ ಡಲ್ ಆಗ್ತಾ ಬರ್ತಾ ಇದ್ರು. ಆ ಕ್ಯಾಚ್ ಹೆಂಗ್ ಹಿಡಿದ್ರು ಅವರು, ಬೇರೆ ಆಗಿದ್ರೆ ಇದು ಎರಡನೇ ಕ್ಯಾಚ್ ಈ ತರ ಮ್ಯಾಚ್ ಒಂದು ಇದ್ರಲ್ಲಿ ಹಿಡಿತಾರೆ. ಬಟ್ ಮತ್ತೊಂದ್ ಸರಿ ಏನ್ ಗೊತ್ತಾ, ಫೈನಲ್ ಅಲ್ಲಿ ರೋಚಕತೆ ಅಂದ್ರೆ ಕಡಿಮೆ ರನ್, ಇದು ಕಡಿಮೆ ಅಂತ ಅಲ್ಲ, ಓಕೆ ಆ ಪಿಚ್ ಕಡಿಮೆ ಇತ್ತು. ನಮ್ ಜಗದೀಶ್ ಅವರು ಹೇಳ್ತಾ ಇದ್ರು ನೋಡಿ, ಫೈನಲ್ ಪಂದ್ಯದಲ್ಲಿ ಯಾವತ್ತೂ ಹೆಚ್ಚಿಗೆ ರನ್ ಆಗಲ್ಲ, ಕಡಿಮೆನೇ ಆಗತ್ತೆ, ಬಟ್ ತುಂಬಾ ಕಾಂಪಿಟೇಷನ್ ಆಗತ್ತೆ. ಪ್ರತಿ ಸರಿ ಇದೇ ಆಗತ್ತೆ ನೋಡಿ, ಇವತ್ತಿನ ಮ್ಯಾಚ್ ಹಿಂಗೆ ಆಗಿ RCB ಗೆಲ್ಲತ್ತೆ ಅಂತ ಹೇಳಿದ್ರು. ಒತ್ತಡ ಅಷ್ಟೇ. ಕಪ್ ಗೆಲ್ಲೋದಕ್ಕೆ 18 ವರ್ಷ ಬೇಕಾಗಿತ್ತು. ಅಂದ್ರೆ ಏನ್ ನಂಟು ಇದು 18 ಇದೆಲ್ಲವೂ ಕೂಡ ಕಾಕತಾಳೀಯ ನಮ್ಮ ನಂಬಿಕೆಗಳು. ಅಲ್ಲ ವರ್ಲ್ಡ್ ಕಪ್ ಗೆಲ್ಲಕ್ಕೆ 83 ನಂತರ 28 ವರ್ಷ ತಗೊಂಡಿದೀವಿ. ನಂಟ ಅಂತ ನೀವು ಕೊಹ್ಲಿ ಕೇಳಿ ಹೇಳ್ತಾರೆ. ಪ್ರತಿ ವರ್ಷ ಅದೇ ಎಫರ್ಟ್ ಹಾಕಿದ್ದಾರೆ. ನಾವು ಹೊರ ಕೂತ್ಕೊಳ್ಳೋದಕ್ಕಿಂತ ಪ್ರತಿ ವರ್ಷ ಅವರು ಎಲ್ಲಗೂ ಕೂಡ ಕ್ಯಾಪ್ ತಗೊಂಡಾರೆ, ಒಳ್ಳೆ ರನ್ ಹೊಡೆದಿದ್ದಾರೆ. ಆದ್ರೂ ಮ್ಯಾಚ್ ವಿನ್ ಆಗಿಲ್ಲ, ಎಲ್ಲಿ ಆಗಿಲ್ಲ. ವೈಯಕ್ತಿಕವಾಗಿ ತುಂಬಾ ಕಷ್ಟ. 3-4 ಜನ ಅಷ್ಟೇ ನಮ್ಮ ಟೀಮಲ್ಲಿ ಇವ್ರು ಆಡ್ತಾರೆ. ಅವ್ರು ಆಡಿದ್ರೆ ಬಚಾವ್. ಒನ್ ಟೈಮಲ್ಲಿ ಇಂಡಿಯಾ ಟೀಮ್ ಸಚಿನ್ ತೆಂಡೂಲ್ಕರ್ ಔಟ್ ಆತಂದ್ರೆ ಇಡೀ ಟೀಮ್ ಮಟಾಶ್ ಮುಗಿದೋಯ್ತು ಅಂತ ಕತೆ. ಅದೇ ತರ ಸರ್ ಮುಂಚೆ ಹೆಂಗಿತ್ತು RCB ಟೀಮ್ ಅಂತಂದ್ರೆ, ಸ್ಟಾಪ್ ಆಡ್ರು ಒಬ್ರು ಇಬ್ರು ಬಿದ್ರು ಅಂತಂದ್ರೆ ನೆಕ್ಸ್ಟ್ ಯಾರೂ ಅಷ್ಟೊಂದು ಬಿರುಸು ಇದು ಕಚ್ಕೊಳ್ತಿರಲಿಲ್ಲ ಪಿಚ್ಗೆ. ಎಲ್ಲರೂ ವಿಕೆಟ್ ಬಿಡಿಸ್ಕೊಂಡರು, ಯಾರೂ ಅಷ್ಟೊಂದು ಇವತ್ತಿನ ಫೈನಲ್ ಪಂದ್ಯದಲ್ಲಿ ಬೇಜಾರು ಮಾಡಿಲ್ಲ ಅನ್ನೋದು ಲಿವಿಂಗ್ಸ್ಟನ್. ಯಾಕಂದ್ರೆ ನಮ್ಗೆ ಚೆನ್ನಾಗಿ ಆಡಿದ್ದಾರೆ, ಇಲ್ಲಾಂದ್ರೆ ಅವ್ನು ಕೈ ಕೊಡಿ ಅಂದ್ರೆ ತುಂಬಾನೇ ಅದು ಅವ್ರ ಕಾಂಟ್ರಿಬ್ಯೂಷನ್ ಇತ್ತು. ನನಗೆ ಒಂದು ಅನ್ಸಿದ್ದು, ಇವತ್ತು ಶೆಫರ್ಡ್ ತುಂಬಾ ಫೇಲ್ ಆದ್ರು. ಅಂದ್ರೆ ಫೇಲ್ ಆದ್ರು ಮೀನ್ಸ್ ಅವ್ರ ಮೇಲೆ ನಮ್ಮ ನಿರೀಕ್ಷೆ ಜಾಸ್ತಿ ಆಗಿತ್ತು. ನಮಗೆ ಲಾಸ್ಟ್ ಟೈಮ್ ಅವ್ರು ಆಡಿದ್ರಲ್ಲ, ಬಟ್ ಹೋಗ್ಲಿ ಬಿಡಿ ಸರ್, ಶ್ರೇಯಸ್ ಅಯ್ಯರ್ದ ವಿಕೆಟ್ ಅಲ್ಲ, ಅದು ಎಲ್ಲವನ್ನ ಮರಿಚಿ ಬಿಡುತ್ತೆ. ಏನು ಅಂತಂದ್ರೆ ಶ್ರೇಯಸ್ ಅಯ್ಯರ್ ವಿಕೆಟ್, ಅದು ಎಂತ ಫಾರ್ಮಲ್ ಇದ್ದ, ಅದು ಕೂಡ ಈ ಪಿಚ್ ಅಲ್ಲಿ ಒಂದ್ಸರಿನೂ ವಿಕೆಟ್ ಇಲ್ಲ. ಅವರು 3 ಮ್ಯಾಚ್ ಅಲ್ಲಿ ಆಡಿದಾಗ 350 ಮೇಲೆ ಹೊಡೆದಿದ್ದಾರೆ, ಒಂದ್ಸರಿ ವಿಕೆಟ್ ಇಲ್ಲ. ಅಂತ ವಿಕೆಟ್ ನ ಶೆಫರ್ಡ್ ತಂದು ಕೊಟ್ಟಿದ್ದಾರೆ. ಅಂದ್ರೆ ಪಾಟೀಲ್ ನಾವು ಬೆಳಗಿಂದ ಮಾತಾಡ್ತಿದ್ವಿ, RCB ಹಣೆ ಮೇಲೆ ಬರ್ದಿತ್ತು ಕಪ್ ನಮ್ದೇ ನಮ್ದು ಇಲ್ಲ. ಬೇರೆ ಹೇಳ್ಬೋದು ಹಿಂಗ್ ಮೊದ್ಲೇನೆ ಕಪ್ಪು ಅಂತಿದ್ರು ಕೊಟ್ರು ಅಂತ. ಈ ಬಾರಿ ಸರ್ ಕರೆಕ್ಟ್ ಆಗಿ ಶ್ರಮ ಪಟ್ಟಿದ್ದಾರೆ. ಅದರಲ್ಲೂ ಫೈನಲ್ ಅಂತೂ ಫ್ಲೂಕಲ್ ಯಾವ ಮ್ಯಾಚ್ ಬಂದಿಲ್ಲ. ಫ್ಲೂಕಲ್ ಬಂದಿದ್ರೆ ಏನೋ ಹೇಳ್ಬೋದಾಗಿತ್ತು. ಪ್ರತಿ ಮ್ಯಾಚ್ ಕಷ್ಟಪಟ್ಟೆ ಇಲ್ಲಿವರೆಗೂ ಬಂದವ್ರೆ. ಅದ್ರಲ್ಲಿ ಕೂಡ ನಾವು ಬೆಳಗ್ಗೆ ಹೇಳ್ತಿದ್ವಿ ನೋಡಿ ಹೇಮ, ಯಾವ್ದು ಕೂಡ ಸಣ್ಣದೊಂದು ತಪ್ಪು ಮಾಡದೆ ಫೈನಲ್ ಅಲ್ಲಿ ಆಡ್ಬೇಕು. ಎಷ್ಟು ತಪ್ಪು ಕಡಿಮೆ ಮಾಡ್ತೀವೋ ನಾವು ವಿನ್ ಆಗ್ತೀವಿ ಅಂತ. ಕ್ಯಾಚ್ ಬಿಟ್ಟಿದ್ದು ಅದು ಮ್ಯಾಚ್ ಯಾರು ಕಡಿಮೆ ತಪ್ಪು ಮಾಡ್ತಾರೋ ಅವರೇ ವಿನ್ ಆಗಿದೀವಿ. ಖಂಡಿತವಾಗ್ಲೂ ನಾವು ಕಡಿಮೆ ತಪ್ಪು ಮಾಡಿದೀವಿ. ಡಾಟ್ ಬಾಲ್ ಆಯ್ತು ಅವ್ರಿಗೆ, ಡಾಟ್ಸ್ ಗಳನ್ನ ಜಾಸ್ತಿ ಡಾಟ್ಸ್ ಜಾಸ್ತಿ ಆಡಿದ್ರು ಅವರು. ಅಂದ್ರೆ ಏನು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು. ಎಲ್ಲೂ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರಲಿಲ್ಲ ಅವ್ರಿಗೆ. ಬ್ಯಾಕ್ ಟು ಬ್ಯಾಕ್ ಹೋಯ್ತಾನೆ ಆ ವಿಕೆಟ್ಸ್ ಅಂತೂ ಕ್ರೂಷಿಯಲ್. ಅಲ್ಲಂತೂ ಮ್ಯಾಚ್ ಟರ್ನ್ ಅಲ್ಲಿ ಒಂಥರ ಹೆಂಗೆ ಅಂದ್ರೆ ಕಾಸ್ಟ್ಲಿ ಬೌಲರ್ ಆಗಿದ್ರು ಈ ಒಂದು ಸೀರೀಸ್ ಅಲ್ಲಿ.
ಇವತ್ತಿನ ಮ್ಯಾಚಲ್ಲಿ ಎಷ್ಟು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು ನಮ್ಗೆ ಎಷ್ಟು ಗೆಲ್ಲೋದಕ್ಕೆ ಎಷ್ಟು ರೀಸನ್ ಕೊಟ್ಟರು ಅಂತಂದ್ರೆ ಅದು ನೆಕ್ಸ್ಟ್ ಸೀನಿಯರ್ ಆದ್ರೂ ನಮಗೆ ನಾವು ಈಗ ಗೆದ್ದಾದ್ಮೇಲೆ ನಾವು ನಮ್ಮ ಫಾಲ್ಟನ್ನು ಹೇಳ್ಕೊಬೋದು ಸಣ್ಣ ಪುಟ್ಟ ಇದನ್ನು. ನಮ್ಮ ಬೌಲರ್ಸ್ಗಳು ಬ್ಯಾಟಿಂಗ್ ಟೈಮ್ನಲ್ಲಿ ನೋಡಿದ್ದಾರೆ ಬಾಲ್ ಸ್ಲೋ ಬಾಲಿಗೆ ಆಡೋಕ್ಕಾಗಲ್ಲ ಅಂತ. ಆ ಪ್ರಯೋಗವನ್ನು ಮಾಡದೇನೆ ಫಾಸ್ಟ್ ಬಾಲ್ಗಳಿಂದ ಕೆಲವಷ್ಟು ಹಾಕಿ ಸ್ಲೋ ಬಾಲ್ ಹಾಕಿದ್ದನ್ನು ಶಾರ್ಟ್ ಬಾಲ್ಗೆ ಲೆಗ್ ಸೈಡಲ್ಲಿ ಹಾಕೊಟ್ಬಿಟ್ರು. ಅದನ್ನು ಅವ್ರು ಲೆಂತ್ ಬಾಲ್ನಲ್ಲಿ ಸ್ಲೋ ಬಾಲ್ ಹಾಕಿದ್ದು ವಿಕೆಟ್ ಹೋಗಿರೋದು. ನಮ್ಗೆ ಬ್ಯಾಟಿಂಗ್ ಮಾಡೋ ಟೈಮ್ನಲ್ಲೂ ಕೂಡ ಅದೇ ರೀತಿ ಸಮಸ್ಯೆ ಆಗಿತ್ತು. ಸ್ಲೋ ಬಾಲಿಗೆ ಆಡೋಕ್ಕೆ ಆಗ್ತಿರಲಿಲ್ಲ. ಸ್ಲೋ ಬಾಲ್ ಯಾರ್ಕಾರು ಸ್ಲೋ ಫುಲ್ಟಾಸು ಎಲ್ಲವೂ ಕೂಡ ವಿಕೆಟೇ ಹೋಗಿದ್ದು ಸರ್. ಸಹಿತ ಸರ್ ಈಗ ಗ್ರೌಂಡ್ ಅಲ್ಲಿ ಬರೀ ಅನುಷ್ಕಾ ಶರ್ಮಾ, ಗೇಲು, ಎಬಿಡಿ, ಕೊಹ್ಲಿ ಇಷ್ಟೇ ನಡೀತಾ ಇದೆ. ಬರೀ ಇದೇ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಂಭ್ರಮ ಇದೆ ಅಂತಂದ್ರೆ ಕ್ರಿಸ್ ಗೇಲು, ಎಬಿಡಿ ಇಬ್ರು RCB ಜರ್ಸಿ ಹಾಕೊಂಡು ಬಂದಿದ್ದಾರೆ. ಕ್ರಿಸ್ ಗೇಲು ಪೇಟನು ಹಾಕಿದ್ದಾರೆ, ಪಂಜಾಬ್ ಆಡಿದ್ರು ಅವರು. ಬಟ್ ಅವ್ರಿಗೆ ಅಷ್ಟು ಖುಷಿ ಇದೆ RCB ಗೆದ್ದಿದ್ದು ಮಾತ್ರ. ಒಂದು ಮಿಸ್ ಪಾಪ ನಮ್ಮ ಹುಡುಗರು ನಮ್ಮವರು ಅಂತೇಳಿ ಎಲ್ಲಾ ಟೀಮ್ ಕಟ್ತಿದ್ದು, ಕರ್ನಾಟಕದವ್ರನ್ನ ಎಳ್ಕೊಂಡ್ಬಂದು ಟೀಮ್ ಮಾಡ್ತಾ ಇದ್ದು ನಮ್ಮ ಮಲ್ಯ. ಈಗ ಒಂದು ಅವಕಾಶ ಇದ್ರು ಬಂದ್ಬಿಡ್ತಿದ್ರು ಅವರು. ಅವ್ರಿಗೆ ನಿಲ್ಲಕ್ ಆಗ್ತಿರಲ್ಲ ಹೇಮೋ ಇವಾಗ. ಅಲ್ಲ ಅವ್ರು ಬಂದ್ರೆ ಹೆಲಿಕಾಪ್ಟರ್ ಗ್ರೌಂಡ್ ಮೇಲೆ ಓಡಿಸ್ತಿದ್ರು. ನಿಜ ಅವ್ರದೊಂದು ಸಂಭ್ರಮದ ಒಂದಾದ್ರೂ ವಿಡಿಯೋ ಬರುತ್ತೆ, ಅವರು ಖುಷಿ ಪಟ್ಟಿರ್ತಾರೆ. ಈ ರೀತಿಯ ಬ್ರ್ಯಾಂಡ್ ಬೆಳಿಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಗೇಲ್ ತೆಗೆದುಕೊಂಡಿದ್ದು, ಪಿಕ್ ಮಾಡಿದ್ದು ವಿರಾಟ್ ಕೊಹ್ಲಿ, ಎಬಿಡಿ. ವಿರಾಟ್ ಕೊಹ್ಲಿ ಪ್ರಿಫರೆನ್ಸ್ ನಮ್ಮವ್ರಿಗೆ ಕೊಡ್ತಾ ಇದ್ರು ಅವ್ರು. ನಮ್ಮ ಹುಡುಗ ನಾವೇ ಕುಂಬಳೆ ಇವತ್ತು ನೆನೆಸ್ಕೊಂತಾರೆ. ಆಕ್ಚುಲಿ ಆಮೇಲೆ ಡೆನಿಲ್ ವೆಟ್ಟೋರಿ, ಆಮೇಲೆ ದ್ರಾವಿಡ್ ಇವ್ರನ್ನೆಲ್ಲ ಕರೆಸ್ಬೇಕು. ಏನು ನಮ್ಮ ಚಿನ್ನಸ್ವಾಮಿ ಏನಾದ್ರು ಪ್ರೋಗ್ರಾಮ್ ಆದ್ರೆ ನಮ್ಮೆಲ್ಲ ಕ್ಯಾಪ್ಟನ್ಸ್ ಗಳನ್ನ ಕರಿಬೇಕು. ಆಮೇಲೆ KL ರಾಹುಲ್ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಯರ್ಸ್ ಗಳನ್ನ ಕರೆದು ಎಲ್ರಿಗೂ ಕೂಡ ಸನ್ಮಾನ ಮಾಡಬೇಕು. ಅದನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೋತೀನಿ. ಈಗ ಅಭಿಮಾನಿಗಳ ಒಂದು ತಲೆಯಲ್ಲಿ ಹೇಗಿದೆ ಅಂತಂದ್ರೆ ಅವರು ಜಾತ್ರೆಯಲ್ಲಿ ಇದ್ದಾರೆ. ಈಗ ಆ ಜಾತ್ರೆ ಎಲ್ಲ ಮುಗಿದು ದೊಡ್ಡ ಜಾತ್ರೆ ಇರುತ್ತಲ್ಲ, ಈಗ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ಜಾತ್ರೆಗಳು ನಡೆಯುತ್ತೆ. ಒಂದು ಬ್ರೇಕಿಂಗ್ ಒಂದು ಹೋಗೋಣ. ಬೆಂಗಳೂರು ತಂಡಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಕನ್ನಡಿಗರ ಕನಸನ್ನ ನನಸು ಮಾಡಿರುವಂತಹ ಪಾಟಿದಾರ್ ಪಡೆಗೆ ಅಭಿನಂದನೆಗಳು ಅಂತೇಳಿ ಕುಮಾರಸ್ವಾಮಿ ಅವರ ಟ್ವೀಟ್ ಇಡೀ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳ ಮನಸೊರೆಗೊಂಡಿದೆ. ಈ ಕ್ರಿಕೆಟ್ ಇತಿಹಾಸದಲ್ಲಿ ಈ ಗೆಲುವು ಮಹೋನ್ನತ ಅಂತೇಳಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. RCB ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲೇ ಗೊತ್ತಾಗುತ್ತೆ RCBಯ ಕ್ರೇಜ್ ಎಷ್ಟು ಮಟ್ಟಿಗಿದೆ, RCBಗೆ ಯಾಕೆ ಈ ಕಪ್ ಇಂಪಾರ್ಟೆಂಟ್ ಇತ್ತು, ಯಾಕೆ ಗೆಲ್ಲಬೇಕಾಗಿತ್ತು. 18 ವರ್ಷಗಳ ಕಾಲ ವೇಟ್ ಮಾಡ್ತಾ ಇದ್ರು, ಕೊನೆಗೂ ಕೂಡ ನನಸಾಗಿದೆ. ಕುಮಾರಸ್ವಾಮಿಯ ಟ್ವೀಟನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಈಗ ಅಹಮದಾಬಾದಿಂದ ನೇರವಾಗಿ ಬೆಂಗಳೂರಿಗೆ ಇಡೀ ಟೀಮ್ ಬಂದಾಗ ಆ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ. ಅದರ ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ಟ್ವೀಟ್ ಮಾಡಿದ್ದಾರೆ. ಕೇವಲ ರಾಜಕಾರಣಿಗಳು ಅಷ್ಟೇ ಅಲ್ಲ, ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಕ್ಯೂರಿಯಾಸಿಟಿ ಇರುವಂಥದ್ದು. 1ನೇ ತರಗತಿ 2ನೇ ತರಗತಿ ಹೋಗಿ ಮಗು ಕೇಳಿದ್ರು ಕೂಡ RCB ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಒಂದೇಮೋ ನೆಲ ಜಲ ಸಂಬಂಧಪಟ್ಟಾಗ ರಾಜಕಾರಣಿಗಳು ಒಂದಾಗದ್ ನೋಡಿದ್ದೀವಿ. ಈಗ ನಮ್ಮದು RCBಗೂ ಕೂಡ ಎಲ್ಲ ರಾಜಕಾರಣಿಗಳು ಒಂದಾಗಿ ಒಮ್ಮತದ ಟ್ವೀಟ್ಗಳು ಬರ್ತಾ ಯಾರು ಪ್ರೇಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಒಂದು ಟ್ರೋಲ್ ನಿಜ ಅದೇನೋ, ಯಾಕಂದ್ರೆ ಕ್ರಿಕೆಟ್ ಫಾಲೋ ಮಾಡದೇ ಇರೋದು ತಪ್ಪಾಗೂ ಸಹಜ. ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ರಾತ್ರಿ 3 ಗಂಟೆ ತನಕ ನೋಡಿ, ಮತ್ತೆ RCB ಟೀಮ್ ನ ನೋಡದೆ ಆಗತ್ತಾ. ಸೊ ಹಂಗಾಗಿ ಮಳೆ ಬಂದಾಗ ರಿಪ್ಲೈ ಹಾಕಿದ್ದಾರೆ. ಅಂದ್ರೆ ಕ್ರಿಕೆಟ್ ಮೇಲೆ ಅಷ್ಟೊಂದು ಕ್ರೇಜ್ ಇದೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಯಾಕಂದ್ರೆ ಅವ್ರು ಒತ್ತಡದ ಕೆಲಸಗಳಿರ್ತವೆ, ಅದ್ರ ಮಧ್ಯೆ ಅಟ್ಲೀಸ್ಟ್ ಕ್ರಿಕೆಟ್ ನೋಡ್ತೀನಿ ಅಂತೇಳಿ ಒಂದು ಸಂಭ್ರಮ ಪಟ್ಟಿದಾರಲ್ಲ, ಸಂಭ್ರಮದಲ್ಲಿ ಭಾಗಿಯಾಗೋ ಮಧ್ಯದಲ್ಲಿ ಒಂದಿಷ್ಟು ತಪ್ಪಾಗಿ ಹೋಗಿದೆ, ಅದನ್ನ ಬಿಟ್ಟು ಬಿಡ. ನಮ್ಮ ಸಿದ್ದರಾಮಯ್ಯನವರು, CM ಸಿದ್ದರಾಮಯ್ಯನವರು ಪ್ರತಿ ಪಂದ್ಯದನ್ನು ಕೂಡ ಈ ಬೆಂಗಳೂರಲ್ಲಿ ಮ್ಯಾಚ್ ಇದ್ರಂತೂ 100% ಹೋಗಿ ಹೋಗ್ತಾರೆ. ಅವರು ತುಂಬಾ ಕ್ರೇಜ್ ಇದೆ ಅವ್ರಿಗೂ, DCM ಅವ್ರಿಗೂ ತುಂಬಾ ಅಷ್ಟೇ ಕ್ರೇಜ್ ಇದೆ. ಕುಮಾರಸ್ವಾಮಿ ನೋಡಿ, ನಮ್ಮ ರಾಜಕಾರಣಿಗಳು ಎಲ್ಲದರಲ್ಲೂ ಭೇದ ಭಾವ ಅನ್ವಯಿಸಿದ್ರು ಕೂಡ ಒಂದು ಸಂಭ್ರಮ, ಎಲ್ಲೋ ಮದುವೆ ಇದ್ರು ಕೂಡ, ಎಲ್ಲೋ ಸಂಭ್ರಮ ಇದ್ರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾರೆ. ಅಷ್ಟಕ್ಕೆ ಆಡ್ದಾಗಿಲ್ಲ ನಮ್ಮ ರಾಜಕೀಯ, ಇದರಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಬಂದಿದೆ. ಇದು ಯಾರ್ದು ಏನೋ ವಿಪಕ್ಷಗಳ ಕೈವಾಡ ಇಲ್ಲ. CM ಆಗಿದ್ದು ದಾಖಲೆ ಇದೆ, ಆಮೇಲೆ ಬಜೆಟ್ ಮಂಡನೆಯ ದಾಖಲೆ ಇದೆ. ಈ ಒಂದು ರಜೆ ಒಂದು ಕೊಟ್ಬಿಟ್ರೆ ಅವರ ಹೆಸರು ದಾಖಲೆ ಆಗ್ಬಿಡುತ್ತೆ. ರಜೆ ಏನಕ್ಕೆ ಬೇಕು, ಇನ್ನೂ 2 ತಾಸು ಜಾಸ್ತಿ ಮಾತಾಡೋಣ. ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಪಾಂಡುರಂಗ ಅವರೇ, ನಮಸ್ಕಾರ. ನಮಸ್ತೆ ಸರ್. ಸರ್, ಸೆಲೆಬ್ರೇಷನ್ ಯಾವ ರೀತಿ ಆಗಿದೆ? ತುಂಬಾ 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 ಸಂತೋಷ ಆಗಿದೆ ಸರ್. ನಮ್ಮ ಫ್ರೆಂಡ್ಸ್ಗಳೆಲ್ಲ ಅಹಮದಾಬಾದ್ಗೆ ಕ್ರಿಕೆಟ್ ನೋಡಕ್ ಹೋಗಿದ್ರು. ಈ ಸಲ ಮ್ಯಾಚ್ ವಿನ್ ಮಾಡ್ಕೊಂಡೆ ಕಪ್ ಗೆದ್ಕೊಂಡೆ ಬರ್ಬೇಕು ಅಂತ ಅವ್ರಿಗೆ ನಾನು ಯಾರೆಲ್ಲ ಹೋಗಿದ್ರಿ?
ನಮ್ ಕನಸು ನನ್ಸಾಗಿದೆ ಸರ್. ಕೊಹ್ಲಿ ಯಾವತ್ತೂ ಹತ್ತಿರ್ಲಿಲ್ಲ, ಬಟ್ ಕಣ್ಣಲ್ಲಿ ನೀರು ಬಂತು. ಹೌದು ಸರ್. ನಿಮ್ಮ ಏರಿಯಾದಲ್ಲೆಲ್ಲ ಹೆಂಗಿದೆ ಸರ್ ಸಂಭ್ರಮ? ಜೋರಾಗಿದೆಯಾ? ಯಾವ ಏರಿಯಾ ಇದು? ಸರ್ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಸರ್. ಹಾ ಜೋರಾಗಿದೆಯಾ ಸಂಭ್ರಮ? ಎಲ್ಲರೂ ಹುಡುಗರೆಲ್ಲ ಚಿರಾಡ್ತಾ ಇರ್ಬೇಕು. ಕಳ್ಳಿ ಹಾ ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. ಆದ್ರೆ ನೀವು ಮಾತ್ರ ಎದ್ದಿದ್ರಿ. ನೀವ್ ಎದ್ದಿದ್ದೀರಲ್ಲ. ನಾವು ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಮಲ್ಕೊಂಬಿಟ್ಟಿದ್ದ ಸರ್, ಇವಾಗ ಕತೆ ಹಿಂಗೆ ಅನ್ಬಿಟ್ಟು. ಹಾ ಆಮೇಲೆ ಒಂದ್ ಟೈಮ್ ಎದ್ದಾಗ 4 ವಿಕೆಟ್ಗೆ ಎಷ್ಟು ರನ್ ಆಗಿತ್ತು, ಅವಾಗ ಒಂಚೂರು ಎದ್ದಾಗಿ ಮ್ಯಾಚ್ ನೋಡಿದ್ರೆ ಸರ್ ತುಂಬಾ ಖುಷಿ ಆಯ್ತು ಸರ್. RCB ಫ್ಯಾನ್ಸ್ ಇದೆಲ್ಲ ಆಗುತ್ತೆ ಸರ್. ಇದೆಲ್ಲ ಒಂದೇ ವರ್ಷ ಅಲ್ಲ ಸರ್, ಔಟ್ ಆಗಿದ್ದು ಸರ್. ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಸರ್. ಹೌದೌದು 100%. ಹೌದು, ಅವ್ರೇನಾದ್ರು ಇದ್ದಿದ್ರು ಹುಚ್ಚಾಗಿ ಹೊಡೆದಾಕ್ಬಿಟ್ಟಿದ್ರು ಸರ್. ಅದು ನಿಜ. ಅದಕ್ಕೋಸ್ಕರನೇ ಅವ್ರನ್ನ ಫಸ್ಟ್ ವಿಕೆಟ್ ತೆಗೆದಿದ್ದು. ಯಾಕಂದ್ರೆ ಪ್ರೀವಿಯಸ್ ಗೇಮ್ ಅಲ್ಲೂ ಮುಂಬೈ ಮೇಲೆ ತುಂಬಾ ಚೆನ್ನಾಗಿ ಆಡಿ ಗೆಲ್ಸ್ಕೊಟ್ಟಿದ್ರು. ಫೈನಲ್ ಬರೋದಕ್ಕೆ ಅದೇ ಕಾರಣ ಆಗಿತ್ತು, ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್. ಶ್ರೇಯಸ್ ಅಯ್ಯರು ನಮ್ಮ ಇಂಡಿಯನ್ ಪ್ಲೇಯರು, ಚೆನ್ನಾಗಿ ಆಡ್ಬೇಕು. ಹೌದೌದು, ಇಂಡಿಯಾದಲ್ಲಿ ಆಡ್ಲಿ. ಆದ್ರೆ ನಮ್ಗೆ RCB ಮೇಲೆ ಆಡಬಾರ್ದು. ಇಂಡಿಯಾದಲ್ಲಿ ಆಡ್ಲಿ ಸರ್, ಇಂಡಿಯಾದಲ್ಲಿ ಆಡ್ಲಿ. ನಾವು ತುಂಬಾ ಗೌರವ ಕೊಡ್ತೀವಿ ಅವ್ರಿಗೆ. ಥ್ಯಾಂಕ್ ಯು ಸರ್. ಬಟ್ ಈ ಸಾರಿ ಖುಷಿ ಇರೋದು ಏನಂದ್ರೆ ಸರ್, ಕಂಪ್ಲೀಟ್ ಆಗಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಗಳು ಕಮ್ ಬ್ಯಾಕ್. ಯಂಗ್ ಪ್ಲೇಯರ್, ಕ್ಯಾಪ್ ಪ್ಲೇಯರ್ ಇರ್ಬೋದು, ಕ್ಯಾಪ್ ಪ್ಲೇಯರ್ ಇರ್ಬೋದು, ಕಂಪ್ಲೀಟ್ ಆಗಿ ಟೋಟಲ್ ಆಗಿ ಸ್ಟ್ರೈಕ್ ರೇಟ್ ಅಲ್ಲಿ ನೋಡಿ, ಈಗ 12-6 ಆಗಿದೆ. ಈಗಲೂ ಕೂಡ MG ರೋಡ್ ಅಲ್ಲಿ ಸೆಲೆಬ್ರೇಷನ್. ನ್ಯೂ ಇಯರ್ ಯಾವ ರೀತಿ ಇನ್ನು 3 ತಾಸು ಹೋಗ್ಲಿ. ಹೋಗಕ್ಕೆ ದಾರಿ ಇಲ್ಲ. MG ರೋಡ್ ಒಂದೇ ಅಲ್ಲ ಹೇಮೋ, ಕಂಪ್ಲೀಟ್ ಬೆಂಗಳೂರು ಅಲ್ಲ, ಒಂದೊಂದು ಬೈಕ್ ಅಲ್ಲಿ 3-4 ಜನ ಇದಾರೆ. ಯಾರನ್ನು ಪೊಲೀಸ್ ಕೂಡ ಟಚ್ ಮಾಡ್ತಾ ಇಲ್ಲ. ಸೆಲೆಬ್ರೇಟ್ ಮಾಡಕ್ ಬಿಟ್ಬಿಟ್ಟು ಪೊಲೀಸರೇ ಸಂಭ್ರಮ ಪಡ್ತಾರೆ. ಎಲ್ಲ ಸಂಭ್ರಮ ಇವತ್ತು. ಎಚ್ಚರಿಕೆ ಏನ್ ಮಾಡ್ರಪ್ಪ ಎಲ್ಲರೂ. ಬಟ್ ಸರ್, ಬೆಂಗಳೂರಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹೆಂಗಿರ್ತಿತ್ತೋ ಅದು ಒಂದು ವಾರದಿಂದ ಹೋಟೆಲ್, ಪಬ್, ಬಾರು ಪ್ರತಿ ಒಂದು ಕಡೆನೂ ಅಷ್ಟೇ. ಇವತ್ತು ದೊಡ್ಡ ವಾಲ್ ಹಾಕ್ಬಿಟ್ಟು ಎಲ್ಲ ಕಡೆ ಸಂಭ್ರಮ. ನಮಗೆ ಇವತ್ತು ಹೊಸ ವರ್ಷನೇ ಆಗಿದ್ಬಿಟ್ಟಿದೆ. ಮೇ ಬಿ ನಾವು ಇಲ್ಲಿಂದಾನೇ ಆಚರಣೆ ಮಾಡ್ಬೋದು. ಡೇಟ್ ಬೆಂಗಳೂರು ಅಂತ ಒಂದೇ ಅಲ್ಲ ಸರ್, ನಮ್ಮೂರ್ಗಳ ಕಡೆ ಎಲ್ಲ ಒಂದೆಲ್ಲ ಒಂದ್ ಕಡೆ LED ವಾಲ್ ಹೊಳಲ್ಕೆರೆ ಅಂತ ಬಂದಾಗ ನಾವು ವರ್ಷ ಪೂರ್ತಿ ಮೆರವಣಿಗೆ ಅಂದ್ರೆ ನಾವು ಹೆಂಗೆ ಅಂದ್ರೆ ಸೀರೀಸ್ ಸ್ಟಾರ್ಟ್ ಆದಾಗ RCB ಮ್ಯಾಚ್ ಯಾವಾಗಿರುತ್ತೋ ಅವತ್ತು ಇಡೀ ಹೊಳಲ್ಕೆರೆ ತುಂಬಾ ಮೆರವಣಿಗೆ ಮಾಡ್ಬಿಟ್ಟು ಅಲ್ಲಿನ ಸೆಲೆಬ್ರೇಷನ್ಗೆ ತುಂಬಾ ಜನ ಅಲ್ಲಿ ಹೆಂಗೆ ಅಂತಂದ್ರೆ ಹತ್ತತ್ರ ಒಂದು 100-150 ಜನ ಸೇರ್ಬಿಟ್ಟು ಒಂದು 30-40 ಬೈಕು, ಎಷ್ಟೋ ಕಾರ್ಗಳನ್ನ ಸೇರ್ಕೊಂಡು ಒಂದ್ ಕಡೆ ಫುಲ್ ಮೆರವಣಿಗೆ. ಅಲ್ಲೂ ಒಂದ್ಸಲಿ ಮೆರವಣಿಗೆ ಮಾಡಿ ಪೊಲೀಸರ ಹತ್ರ ಹೊಡೆಸ್ಕೊಂಡ್ರದು ಇದೆ ಉದಾಹರಣೆ. ಇವತ್ತು ಬೆಳಗ್ಗೆಯಿಂದ ದೇವಸ್ಥಾನಗಳಲ್ಲಿ ಪೂಜೆ, ಟಿ ಶರ್ಟ್ಸ್ ಗಳನ್ನೆಲ್ಲ ಮಹಾಕುಂಭ ಮೇಳದಲ್ಲಿ ಎದ್ದಿದ್ದು. ಜಿಯೋ ಹಾಟ್‌ಸ್ಟಾರ್ ಅಲ್ಲಿ 66 ಕೋಟಿ ಜನ ನೋಡಿ, 66. ಅದು ಮ್ಯಾಚ್ ಮುಗಿದ್ಮೇಲೆ ಅಂದ್ರೆ RCB ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, RCB ಅನ್ನೋದು ಕೇವಲ ಪದ ಅಷ್ಟೇ ಅಲ್ಲ, ಅದು ಎಮೋಷನ್. ನಾನು ಅದನ್ನ ಹೇಳ್ತೀನಿ, ಯಾವಾಗಲೂ ಅದನ್ನ ಹೇಳೋದು ಸರಿ. ಏನಂದ್ರೆ RCB ಅಭಿಮಾನಿಗಳನ್ನ ಪಡೆಯೋದಕ್ಕೆ RCB ಆಟಗಾರರು ಪುಣ್ಯ ಮಾಡಿದ್ದಾರೆ. ಬಟ್ ಈ ಸರಿ ನೋಡಿ ನಾವು ಕಪ್ RCB ಆಟಗಾರರು ಪುಣ್ಯ, ಅಭಿಮಾನಿಗಳು. ನೇಪಾಳದಲ್ಲಿ ರೋಡ್ ಅಲ್ಲಿ ಸಂಭ್ರಮಾಚರಣೆ ಆಗ್ತದೆ. ನೇಪಾಳ ಪ್ರತಿ ಕರ್ನಾಟಕ ಅಲ್ಲ, ನೇಪಾಳ, ಪಾಕಿಸ್ತಾನದಲ್ಲೂ ಸಂಭ್ರಮ. ಇಡೀ ಪಾಕಿಸ್ತಾನದಲ್ಲಿ ಸಂಭ್ರಮ. ವಿರಾಟ್ ಕೊಹ್ಲಿ ಜಾಸ್ತಿ, ಯಾಕೆಂದ್ರೆ ಆದ್ರೂ ಸೆಲೆಬ್ರೇಷನ್ ಆದ್ರೂ ಕಮ್ಮಿನೇ ಅಲ್ಲಿ. ಅವ್ರು ಹಾಳಾಗೋಗ್ಲಿ. ನಮ್ಮ ಕ್ವಾಲಿಫೈ ಆದಾಗ ರಿಷಿ ಸುನಾಕ್ ಟ್ವೀಟ್ ಮಾಡಿದ್ರಿ, ಇವತ್ತು ಮ್ಯಾಚ್ ನೋಡಕ್ ಎಂತ ಸೆಲೆಬ್ರೇಷನ್ ಪ್ರೇಮ್. ರಿಷಿ ಸುನಾಕ್ ಒಂದು ವಿಕೆಟ್ ಹೋದ ತಕ್ಷಣ ಸಾಕಾಗಿತ್ತು. RCB ನೋಡಿ ಎಷ್ಟ್ರ ಮಟ್ಟಿಗೆ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. RCB ಗೆದ್ದಿದ್ದನ್ನ ಅಷ್ಟು ಕ್ರೇಜ್ ಯಾವ ಟೀಮ್ಗೂ ಇಲ್ಲ ರೀ. 10 ಟೀಮ್ ಹೇಳ್ತಿದ್ದೀನಿ, ಅದ್ರಲ್ಲಿ 9 ಟೀಮ್ ಓಕೆ ನಿಮ್ಮ ಫ್ರಾಂಚೈಸಿ ಇದೆ. ಆದ್ರೆ RCBಗೆ ಅದ್ರದೊಂದು ಮಹಾ ಏನು ಯುದ್ಧ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರಲ್ಲ ಸೈನಿಕರು, ಹಂಗ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಆರಂಭಕ್ಕೆ ಸಿಕ್ಕಿದ್ರೆ ಈ ಕ್ರೇಜ್ ಇರ್ತಿರ್ಲಿಲ್ಲ. ಇದು ಒಳ್ಳೆ ಮೂವ್ಮೆಂಟ್. 2009 ಸಿಕ್ಕಿದ್ರೆ ಈ ಒಂದು ಕ್ರೇಜ್ ಇರ್ತಿರ್ಲಿಲ್ಲ, ಈ ಒಂದು ಜೋಶು ಇರ್ತಿರ್ಲಿಲ್ಲ RCB ಮೇಲೆ. ಮತ್ತೇನಾದ್ರೂ ಇವತ್ತೇನಾದ್ರೂ ಸೋತಿದ್ರೆ, ಆ ಕೊಹ್ಲಿ ಹೋದ್ಮೇಲೆ ಏನಾದ್ರೂ ಗೆದ್ದಿದ್ರೆ ಅದಕ್ಕೆ ವ್ಯಾಲ್ಯೂನು ಇರ್ತಿಲ್ಲ. ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಪಾಟೀಲ್, ಸ್ವತಂತ್ರ ಬಂದಾಗ ಪ್ರತಿ ಮನೆ ಮೇಲೂ ಜೆಂಡ ಹಾರಾಡಿತ್ತಂತ. ಅದಾದ ಬಳಿಕ ಈಗ ಗೌರ್ಮೆಂಟ್ ಕಚೇರಿಯಲ್ಲಿ ಮಾತ್ರ ಆಗ್ತಾ ಇದೆ. ಹಂಗ 5 ಕಪ್ ಎತ್ತಿರೋಕ್ ಹಂಗಾಗಿದೆ. ಈಗ ನಮಗ್ ಸ್ವತಂತ್ರ ಸಿಕ್ಕಾಗ ಏನ್ ಸಂಭ್ರಮ RCB ಗೆದ್ದಾದ ನಂತರ ಕುಮಾರಸ್ವಾಮಿ ಮಾತನಾಡಿದ್ದಾರೆ, ಕೇಳ್ಕೊಂಡು ಬರೋಣ ಬನ್ನಿ. ಇವತ್ತಿನ IPLನ ಫೈನಲ್ ಪಂದ್ಯಾವಳಿ ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು, ಪ್ರತಿಯೊಬ್ಬ ನಾಗರಿಕರು ಈ ಬಾರಿಯ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ ಈ ಬಾರಿ RCB ತಂಡ ಗೆಲ್ಲಲೇಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿದಂಥದ್ದು ಕಳೆದ 2-3 ದಿನಗಳಿಂದ ನಾವೇ ನಿರಂತರವಾಗಿ ನೋಡಿದ್ದೇವೆ. ಇವತ್ತಿನ ಈ ಒಂದು
ಅಂತಿಮವಾದಂಥ 18 ವರ್ಷಗಳ ಶ್ರಮ ಇವತ್ತು RCB ತಂಡ ಫೈನಲ್ನಲ್ಲಿ ಗೆಲುವನ್ನು ಕಂಡಿದ್ದಾರೆ. RCB ತಂಡದ ವಿಶೇಷವಾಗಿ ವಿರಾಟ್ ಕೊಹ್ಲಿಯವರು ನಿರಂತರವಾಗಿ 18 ವರ್ಷಗಳ ಕಾಲ RCB ತಂಡ ಕ್ರೀಡೆಯಲ್ಲಿ ಗೆಲ್ಲಲಿ ಸೋಲಿ ಒಬ್ಬ ಕನ್ನಡ ನಾಡಿನ ಜವಾಬ್ದಾರಿ ನಿರ್ವಹಿಸಿ ಕ್ರೀಡಾರಂಗದಲ್ಲಿ ಅದರಲ್ಲೂ ಕ್ರಿಕೆಟ್ ರಂಗದಲ್ಲಿ ನಿರಂತರವಾಗಿ ಅಂತಿಮವಾಗಿ ಯಶಸ್ಸನ್ನು ಕಂಡಿದ್ದಾರೆ. ಅಂತಿಮವಾಗಿ ಜಯವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಏನು ಒಂದು ಆನಂದ ಬಾಷ್ಪವನ್ನು ನಾವು ಕಂಡು ಈ ಒಂದು ತಂಡದ ಪ್ರತಿಯೊಬ್ಬ ಕ್ರೀಡಾಪಟುಗಳ ಕಣ್ಣಲ್ಲಿ ನಾವು ಕಂಡಂಥ ಆನಂದ ಬಾಷ್ಪ ಪ್ರತಿಯೊಬ್ಬರಲ್ಲೂ ಇವತ್ತು RCBಯ ಒಂದು ಗೌರವವನ್ನು ಎತ್ತಿ ಹಿಡಿಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು IPLನ ಮ್ಯಾಚ್ಗಳಲ್ಲಿ ಅವರವರದೇ ಆದಂಥ ಶ್ರಮವನ್ನೇನು ಹಾಕಿದ್ದಾರೆ. ಇವತ್ತು RCB ತಂಡದ ಪ್ರತಿಯೊಬ್ಬ ನಮ್ಮ ಕ್ರೀಡಾಪಟುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ IPLನ ಫೈನಲ್ ಪಂದ್ಯಾವಳಿ ಕರ್ನಾಟಕದ ಪ್ರತಿಯೊಂದು ರಾಜ್ಯದ ಪ್ರತಿ ಗಲ್ಲಿಯಲ್ಲೂ ಕೂಡ ಇವತ್ತು ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮೂಡ್ತಾ ಇದೆ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಸಂಭ್ರಮಾಚರಣೆ ಇದೆ. ನಮ್ಮ ಹಿಂದೆ ಕಿವಿಗೆ ರಾಚಿಸ್ತಾ ಇದೆ MG ರೋಡ್ದು. ನಾವು MG ರೋಡಲ್ಲಿ ಇರೋದಕ್ಕೆ ನೋಡಿ ಎಷ್ಟು ಕೇಳಿಸ್ತಾ ಇದೆ. ಕೂರಕ್ ಆಗ್ತಾ ಇಲ್ಲ ನಮಗೆ ಇಲ್ಲಿ. ಯಾಕೆ ಇಲ್ಲಿ ಕೂರ್ಬೇಕು ನಾವು ಅನ್ನಿಸ್ತಾ ಇದೆ, ಕುಣಿಬೇಕು ಅನ್ನಿಸ್ತಾ ಇದೆ. ಹೌದೌದು. ಜನಾರ್ದನ್ ಸರ್, ನಿಮ್ಮ ಪ್ರಕಾರ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು? ಕೃಣಾಲ್ ಪಾಂಡ್ಯ. ಯಾಕಂದರೆ ಬ್ಯಾಟಿಂಗ್ನಲ್ಲಿ ರನ್ ಬಂದಿಲ್ಲ, 4 ರನ್ ಮಾಡಿದ್ರು. ಆದರೆ ಅವ್ರು ಬಾಲಿಂಗ್ ಮಾಡಿದ ಟೈಮ್ ಇದೆಯಲ್ಲ ಮತ್ತು ತೆಗೆದುಕೊಂಡಿದ್ದ ವಿಕೆಟ್ ಇದೆಯಲ್ಲ, ಆ ಡಾಟ್ ಬಾಲ್ ಹಾಕ್ಸಿದ್ದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. 2 ವಿಕೆಟ್ ತೊಗೊಂಡಿದ್ದಾರೆ. 4 ಓವರಿಗೆ 17 ರನ್ ಅಷ್ಟೇ ಕೊಟ್ಟಿರೋದು. ಆ ಟೈಮ್ನಲ್ಲಿ ಅವ್ರು ಬಾಲಿಂಗ್ ಮಾಡೋ ಟೈಮ್ನಲ್ಲಿ ಅಬ್ಬರಿಸಿ ಹೊಡೆಯುವಂಥ ಅವಕಾಶ ಅವರಿಗೂ ಇದೆ. ಆ ಕಡೆನೂ ಅವರು ಅಷ್ಟು ಒತ್ತಡದಲ್ಲಿಲ್ಲ, ನಮ್ಮವರು ಒತ್ತಡದಲ್ಲಿದ್ವಿ ನಾವು. ಆ ಟೈಮಿಗೆ ಹಾಕಿದ್ದಿದ್ದಲ್ಲ ವಿಕೆಟು, ಅದು ತುಂಬ ಇಂಪಾರ್ಟೆಂಟು. ಸ್ಕೋರ್ ನೋಡಿದ್ರೆ ಹಾಗೆ ಹೈಯೆಸ್ಟ್ ನಮ್ಮಲ್ಲಿ ನಮ್ಮ ಕಿಂಗ್ಗೆ 43 ಹೊಡೆದಿರೋದು. ನೀವು ಹೇಳಿದ್ದು ಸತ್ಯ, ಅವರಿಗೆ ಕೊಟ್ಟಾಯ್ತು. ಯಾರಿಗೆ? ಕೃಣಾಲ್ ಪಾಂಡ್ಯಗೆ ಪ್ಲೇಯರ್. ಹಾಗೆ ನಮ್ದು ಇವತ್ತು ಎಷ್ಟು ಭವಿಷ್ಯಗಳು ನಿಜ ಆಗಿದೆ. ಇಲ್ಲ, ಅದಕ್ಕೆ ಅರ್ಹತೆ ಇತ್ತು ಅವರಿಗೆ. ಯಾಕಂದರೆ ಬ್ಯಾಟಿಂಗ್ನಲ್ಲಿ ಓಕೆ ಎಲ್ರಿಗೂ ಕಾಂಟ್ರಿಬ್ಯೂಷನ್ ಇತ್ತು, ಬಟ್ ಬಾಲಿಂಗ್ನಲ್ಲಿ ಆ ಥರ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಕೂಡ 191 ಇದ್ದಾಗ 2 ಕ್ರೂಷಿಯಲ್ ವಿಕೆಟ್ಸ್ನ ತೊಗೊಂಡು ಅಷ್ಟು ಕಡಿಮೆ ರನ್ ಕೊಡೋದು ಅಷ್ಟು ಸುಲಭ ಇರಲಿಲ್ಲ. ಮತ್ತು ಒಂದು ಕಡೆಗೆ ಸುಯೇಶ್ ಶರ್ಮಾ ಹೊಡಿಸ್ಕೊಂಡ್ಬಿಟ್ರು ಮೊದಲ ಓವರಲ್ಲಿ. ಎದೆ ಡಗ್ ಅಂದ್ಬಿಟ್ಟಿತ್ತು ನನಗೆ. ಆಮೇಲೆ ಅನ್ಕೊಂಡಿದ್ವಿ ಏನಪ್ಪ ಸ್ಪಿನ್ ಕೈ ಕೊಡ್ತೀವಿ. ವೈಯಕ್ತಿಕವಾಗಿ ಕಪ್ಪೆತ್ತಿದ್ದರಲ್ಲೇ ಮುಂಬೈ ಟೀಮಲ್ಲೂ ಅವ್ರು ಪಾಲ್ಗೊಂಡಿದ್ದಾರೆ. ಬಟ್ ಈತ ಇಲ್ಲಿರ್ಬೇಕಾದ್ರೆ ಆ ನಮ್ಮ ಅಭಿಮಾನಿಗಳನ್ನ ನೋಡಿ ದಂಗಾಗಿ ಅವ್ರು ಮೊದಲೇ ಕಣ್ಣೀರ್ ಹಾಕಿದ್ರು. ಈ ಕಪ್ಪು ಕೊಡ್ಲೇಬೇಕು ನಾವು ಅನ್ನೋದು ವೈಯಕ್ತಿಕವಾಗಿತ್ತು ಅವ್ರಿಗೆ. ಮೊನ್ನೆ ಒಂದು ಮ್ಯಾಚ್ ಸೋಲ್ಬೇಕಾದ್ರೂ ಅವ್ರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ತುಂಬಾ ಶ್ರಮ ಪಟ್ಟು ಇಡೀ ಸೀಸನ್ ಅಲ್ಲಿ LSC ಆಡಿದ್ರು, ಮುಂಬೈಯಲ್ಲಿ ಆಡಿದ್ರು, ಅದಾದ್ಮೇಲೆ RCB ಬಂದ್ರು. ಅಲ್ಲಿರೋ ಒಂದು ವಾತಾವರಣಕ್ಕೂ ಇಲ್ಲಿರೋ ವಾತಾವರಣಕ್ಕೂ ಅವ್ರು ಹೆಂಗೆ ಅಂತಂದ್ರೆ ಈ ಮಾಮೂಲು ಈಗ ನಮ್ಮ ಸ್ಟೇಡಿಯಮಲ್ಲಿ ನಡೆಯುವಾಗ ಬಸ್ಸಲ್ಲಿ ಬರುವಾಗ ವಿಕೆಟ್ ಏನು ಜೋಶ್ ರೀ, ಒಂದು ಕಪ್ ಗೆದ್ದಿಲ್ಲ ಇವರು, ಎಷ್ಟೊಂದು ಜೋಶ್ ಅಭಿಮಾನಿಗಳು ಇದ್ರಲ್ಲ ಅಂತ ಅವರೇ ವೈಯಕ್ತಿಕವಾಗಿ ಮಾತಾಡೋದು. ಅಂದರೆ ನೋಡಿ, ಅಲ್ಲ ಎಷ್ಟು ಇದು ಅಂದರೆ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯ ಆಗುತ್ತೆ ನಮ್ಮ ಸಪೋರ್ಟಿಂಗ್ ನಿಲ್ಲೋರು ಅನ್ನೋದು ತಂಡಕ್ಕೆ. 17 ಸರಿ ಕಪ್ ಸೋತ್ರು ಗೆಲ್ಲದೆ ಇದ್ದಾಗಲೂ ಸಹಿತ ಮ್ಯಾನೇಜ್ಮೆಂಟ್ ಆಟಗಾರನ ತಲೆ ಮೇಲೆ ಕೂತ್ಕೊಂಡಿಲ್ಲ. ನೀ ಯಾಕೆ ನಿಮ್ಗೆ ಇಷ್ಟು ದುಡ್ಡು ಕೊಟ್ಟು ಕಳ್ಸ. ಕೆಲವು ಬೇರೆ ಟೀಮ್ ನೋಡ್ತೀವಿ ನಾವು, ಹೆಂಗೆ ಅಂತಂದ್ರೆ ಗ್ರೌಂಡಿಗೆ ಬಂದು ಬೈಯೋದು, ಒಂದು ಮ್ಯಾಚ್ ಇದು ಮಾಡಿ ಸೋತಿದ್ದಕ್ಕೆ ಒಬ್ಬರು ಬ್ಯಾಟಿಂಗ್ ಮಾಡಿಲ್ಲ ಅಂದ್ರೆ ಅವನ ತಲೆ ಮೇಲೆ ಕುತ್ಕೊಳ್ಳೋದು. ಎದೆ ಮೇಲೆ ಕುತ್ಕೊಂಡ್ರೆ ಪ್ಲೇಯರ್ ಎದೆ ಮೇಲೆ ಕುತ್ಕೊಂಡ್ರೆ ಆಡ್ಲಿಕ್ಕೆ ಆಗಲ್ಲ. ಅವ್ನು ಫ್ರೀ ಆಡಿಬಿಟ್ಟು ಪರವಾಗಿಲ್ಲ 50 ಮ್ಯಾಚ್ ಹೋಯ್ತಾ ನಾಳೆ ಆಡು ಅಂತ ಹೇಳಿದ್ರೆ ಅವಾಗ ಅವನಿಗೊಂದು ಜೋಶ್ ಬರುತ್ತೆ. ಅದು ಬಿಟ್ಬಿಟ್ಟು ಅವನ ತಲೆ ಎದೆ ಮೇಲೆ ಕುತ್ಕೊಂಡ್ರೆ ರಿಷಬ್ ಪಂತ್ ನೋಡ್ತೀವಿ ನಾವು ಪರಿಸ್ಥಿತಿ. KL ರಾಹುಲ್ ಅನುಭವಿಸಿದ ಜಾಗ. ಮಾತಾಡೋಣ, ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಇದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಿಂದ. ಸೆಲೆಬ್ರೇಷನ್ ಯಾವ ರೀತಿಯಾಗಿದೆ ಸರ್? ಸೆಲೆಬ್ರೇಷನ್ ತುಂಬಾ ಜೋರಾಗಿದೆ. 18 ವರ್ಷದ ಕನಸು ಇವತ್ತು ನನಸಾಗಿರುವಂತ ದಿನ. ಕ್ಷಣಕ್ಕೂ ಹೆಚ್ಚಾಗ್ತಿದೆ. ರೋಚಕವಾದಂತ ಇಂಥ ಮ್ಯಾಚ್ ಇಂಥವ್ರ ಮೇಲೆ ನಡೆಯಬೇಕು ಅನ್ನೋದಿತ್ತು ಅನ್ಸುತ್ತೆ. ಅದಕ್ಕೆ ಇಷ್ಟು ವರ್ಷಗಳ ಕಾಲ ಕಾದು ಇವತ್ತು ಇಂಥ ರೋಚಕವಾದಂತಹ
ಮ್ಯಾಚ್ ನೋಡಿದ್ದು ಸಾರ್ಥಕವಾಯಿತು ಅನಿಸ್ತಿದೆ. ಸರ್ 190+ ರನ್ ಹೊಡೆದಾಗ ನಿಮ್ಗೆ ಅನಿಸುತ್ತಾ ಈ ಪಿಚ್ನಲ್ಲಿ ಡಿಪೆಂಡ್ ಮಾಡ್ಕೋಬಹುದು? ಯಾಕಂದ್ರೆ ಇದೇ ಪಿಚ್ನಲ್ಲಿ ಮುಂಬೈ ವಿರುದ್ಧ ಹೊಡೆದಿದ್ರು, ಬೋಲ್ಟ್ ಇದ್ರು, ಬೂಮ್ರಾ ಇದ್ರು. ಯಾಕೆಂದ್ರೆ 190 ಮೇಲೆ ಯಾವುದೇ ಮ್ಯಾಚ್ ಮೇಲೆ ಕೂಡ RCB ಹೊಡೆದಾಗ ಯಾವ ಮ್ಯಾಚ್ ಅನ್ನು ಸೋತಿರ್ಲಿಲ್ಲ. 180 ಪ್ಲಸ್ RCB ಮಾಡಿದ್ರೆ ಏನಿಸ್ತು? ಕೃಣಾಲ್ ಪಾಂಡ್ಯ ನೋಡಿ, ಕೃಣಾಲ್ ಪಾಂಡ್ಯ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿದ್ದಾರೆ. ಇಲ್ಲ ಅಲ್ಲ ಹಾಗೆ ನೋಡಿದ್ರೆ ನಿನ್ನೆ ಥ್ಯಾಂಕ್ ಯು ಸರ್. ಮುಂಬೈ 200+ ಮಾಡಿದಾಗ ಸೋತೇ ಇಲ್ಲ, 18 ಬಾರಿ ಸೋತೇ ಇಲ್ಲ, ಸೋತೇ ಇಲ್ಲ. 200+ ಮಾಡಿದಾಗ 18 ಸೀಸನ್ ಅಲ್ಲಿ ಒಂದು ಸರಿ ಸೋತಿರಲಿಲ್ಲ. ಬಟ್ ಪಂಜಾಬ್ನ ಹೊಡೆದ್ಬಿಟ್ರು ನೋಡಿ ಆ ಮೂಮೆಂಟ್. ಈಗಲ್ಲ, ಈ ಇತಿಹಾಸನೇ ನಿರ್ಮಾಣ ಮಾಡಿದ್ರೆ ಎಷ್ಟು ಈ ಸರಿ ಅವೇಗೆ ಮತ್ತು ಸೋತೇ ಇಲ್ಲ RCB. ಇದು ಅವೇ ಸತತ 10ನೇ ನೋಡಿ. ನಾವು ಫಸ್ಟ್ ಮ್ಯಾಚ್ CSK ಜೊತೆ ಏನ್ ಗೆದ್ವಲ್ಲ, ಅಲ್ಲೇ ದೊಡ್ಡ ಇತಿಹಾಸನ ಸೃಷ್ಟಿ ಮಾಡಿದ್ವಿ. ಅದಾದ್ಮೇಲೆ CSK ದವ್ರು ಕೆಳಗೆ ಬಿದ್ದವ್ರ ಮ್ಯಾಲೆ ಹೇಳೇ ಇಲ್ಲ ಅವರು. ಈ ಪಂಜಾಬ್ದವ್ರು ಪದೇ ಬಂದ್ ಹೊಡಿಸ್ಕೊಂಡ್ರು. ಕೊನೆಗೆ 3ಕ್ಕೆ ಮುಕ್ತಾಯ ಮಾಡ್ಕೊಂಡು ಕಪ್ಪು ಕೊಟ್ಕೋದ್ರು. ಜನಾರ್ದನ್ ಸರ್, ಇವಾಗ RCB ಬಿಟ್ಟು ಹೋದರೆಲ್ಲ ಕಣ್ಣೀರ್ ಹಾಕೊಂಡೇ ಬಿಟ್ಟು ಹೋಗಿದ್ದಾರೆ. ಅದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದದನ್ನು ನಮ್ ಚಹಲ್ ಈಗ ಇವತ್ತೇ ಅಪೋಸಿಟ್ ಅಲ್ಲಿ ಇದ್ದಾರೆ. ಈ ಸಂಭ್ರಮ ಅವ್ರಿಗೆ ಏನ್ ನಿಜವಾಗ್ಲೂ ಮನ್ಸಲ್ಲಿ ಒಳಗಿಂದೊಳಗೆ ಇದ್ದೇ ಇರುತ್ತೆ. ನಾನು ಆಡಿದ ಟೀಮ್ ಅದು, ನಾನು ಆಡಿದ ಟೀಮು ಅಂತ ಹೇಳಿ ಅನ್ಸುತ್ತೆ. ಆದ್ರೆ ಚಾಲ್ ಕೂಡ ಬಾಲಿಂಗ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಚಾಲ್ ಬಾಲಿಂಗ್ ವರ್ಕ್ ಆದಾಗಲೇ ಅಂದ್ಕೊಂಡಿದ್ದು ಕೃಣಾಲ್ದು ಶ್ರೇಯಸ್ದು ವರ್ಕ್ ಆಗುತ್ತೆ ನಮ್ದು ಅಂತ. ಆದ್ರೆ ಶ್ರೇಯಸ್ ಶರ್ಮಾದ ನಮ್ದು ಇಲ್ಲಿ ಇವತ್ತು ಪ್ಲಸ್ ಆಗಿಲ್ಲ. ಕೃಣಾಲ್ ಮಾತ್ರ ಲೈನ್ ಅಂಡ್ ಲೆಂತ್, ಶ್ರೇಯಸ್ದು ವರ್ಕ್ ಆಗಿರೋದು ಲೈನ್ ಅಂಡ್ ಲೆಂತ್ ಮಿಸ್ ಮಾಡ್ಕೊಟ್ರು. ಇವತ್ತು ಮಾತ್ರ ಕನ್ನಡಿಗ ಇದು ನಮ್ಮ ವೈಶಾಖ್ ವಿಜಯ್ ಕುಮಾರ್ ಮಾತ್ರ ನಮ್ಮ ಅಪೋಸಿಟ್ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು ಸರ್. ಅವರೆಲ್ಲ ಸ್ಲೋ ಮತ್ತೆ ನಕ್ಕರ್ ಬಾಲ್ ನ ಫಿಕ್ಸ್ ಮಾಡ್ಕೊಂಡಿದ್ರು. ಪ್ರತಿಯೊಬ್ರು ಅದನ್ನೇ ನಕಲ್ ಬಾಲ್ ನಲ್ಲೇ ಅವರು ಆಟ ಆಡ್ತಾರೆ. ಇನ್ನೊಂದು ನೋಡಿ, ಸಾಲ್ಟ್ ಗೆ ನನಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಅದಕ್ಕೆ ಮಾತಾಡ್ಲೇಬೇಕು. ಹೌದೌದು. ಇನ್ನೊಂದು ಇವ್ರ ಬಗ್ಗೆ ಹೇಳಿ ಮುಗಿಸ್ಬಿಡುತ್ತೆ ನೋಡಿ. ಸಾಲ್ಟ್ ನ ಕಟ್ಟಕ್ಕೆ ಅಷ್ಟು ಸುಲಭಕ್ಕೆ ಆಗಲ್ಲ. ಇವತ್ ನೋಡಿ ಫೀಲ್ಡ್ ಸೆಟ್ ಅಲ್ಲೂ ಕೂಡ ನಿನ್ನೆ ಸೂರ್ಯನ್ ಕಟ್ಟ ಹಾಕಿದ್ರು ಮೊನ್ನೆ ಮ್ಯಾಚ್. ಅದೇ ತರನೇ ಫೀಲ್ಡ್ ಸೆಟ್ಟಿಂಗ್ಸ್ ಅಲ್ಲೇ ಮಾಡಿದ್ದಾರೆ. ನನಗೆ ಆ ಆಂಗಲ್ ಅಲ್ಲಿ ಶ್ರೇಯಸ್ ಅಯ್ಯರ್ ತುಂಬಾ ಇಷ್ಟ. ಹೌದಾ, ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಎಷ್ಟು ಕೂಲ್ ಕಾಮ್ ಆಗಿ, ಧೋನಿ ಯಾವ ರೀತಿ ನಾವು ಕೂಲ್ ಕ್ಯಾಪ್ಟನ್ ಅಂತ ಹೇಳ್ತಿದ್ವಲ್ಲ, ಕ್ಯಾಪ್ಟನ್ ಕೂಲು, ಅದೇ ರೀತಿಯಲ್ಲೂ ಕೂಡ ಅಯ್ಯರಲ್ಲಿ ಆ ಸ್ವಭಾವ ಕಾಣಿಸುತ್ತೆ. ಯಾಕಂದರೆ ಇಂಥ ಮ್ಯಾಚಲ್ಲಿ ಇಂಥ ಒತ್ತಡದಲ್ಲಿರುವಾಗ ಯಾವುದೋ ಒಂದು ಬಾಲ್ ವೈಡ್ ಹಾಕಿದ, ಕ್ಯಾಚ್ ಬಿಟ್ಟ ಆದಾಗ ಕ್ಯಾಪ್ಟನ್ ಅದನ್ನು ಕಿರ್ಚಾಡುವಂಥ ಸಂದರ್ಭ ನೋಡ್ತೀವಿ ನಾವು. ಹಂಗಾಗಿ ಆದರೆ ಕ್ಯಾಪ್ಟನ್ ಕೂಲ್. ಶ್ರೇಯಸ್ಸು ನಮ್ಮ ಭಾರತ ತಂಡಕ್ಕೆ ಆಸ್ತಿ ಆಗುವಂಥ ಒಂದು ಆಟಗಾರ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ವಾಟ್ ಇಸ್ ಈಗ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಪಡೆದಿರೋದು 14 ವರ್ಷದ ಒಬ್ಬ ಹುಡುಗ ವೈಭವ್ ಸೂರ್ಯವಂಶಿ. ನೋಡಿ ಆ ಹುಡುಗನ ಬಗ್ಗೆ ನಾವು ಮಾತಾಡಲೇಬೇಕಂದ್ರೆ ಎಂತ ಸಾಧನೆ. ಫಸ್ಟ್ ಟೈಮಲ್ಲಿ ಈ ರೀತಿ ಇಡೀ ಟೂರ್ನಮೆಂಟ್ ಅನ್ನ ಗೆಲ್ತಾರೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಹೋಪು RRಗೆ ಸಿಕ್ಕಿದ್ದು ಅದು ಒಂದೇ, ಬೇರೆ ಏನೂ ಇಲ್ಲ. ಈ ಸರಿ ಅವರು ಅಂಥ ಪ್ರದರ್ಶನವನ್ನು ಕೊಟ್ಟಿಲ್ಲ, ಗೆಲ್ಲೋ ಮ್ಯಾಚ್ಗಳನ್ನ ಭಾಳ ಸೋತಿದ್ದಾರೆ. ವೈಭವ್ ಸೂರ್ಯವಂಶಿ 14 ವರ್ಷದ ಹುಡುಗ ಈ ರೀತಿಯಾದಂಥ ಪ್ರದರ್ಶನ ಕೊಡ್ತಾನಂತ ಯಾರೂ ಅನ್ಕೊಂಡಿರಲಿಲ್ಲ. ನೋಡಿ ಎಂತೆಂಥ ವರ್ಲ್ಡ್ ಕ್ಲಾಸ್ ಬೌಲರ್ಸ್ಗಳನ್ನು ಲೀಲಾಜಲವಾಗಿ ಬ್ಯಾಟ್ ಬೀಸಿದ್ದಾರೆ. 207 6 ಇಂದನೇ ಅವ್ರ ಲೈಫ್ ಆರಂಭ ಆಯಿತು. ನೋಡಿ 207 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸೋದು ಅಂತಂದರೆ ಇಡೀ ಸೀಸನ್ಗೆ ಹೋಲಿಸ್ಕೊಂಡ್ರೆ ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿದ್ದಾನೆ. ಬಟ್ ಆ ಒಂದು ಯಶಸ್ಸು ತಲೆಗೆ ಹತ್ತಬಾರ್ದು. ಅವ್ರ ಹತ್ರ ನಾನು 2 ಬೇಡ್ಕೋತೀನಿ. ಒಂದು, ಆ ಯಶಸ್ಸು ತಲೆಗೆ ಹತ್ತಬಾರ್ದು. ಎರಡನೇದು ಒಂದು ಸ್ವಲ್ಪ ಫಿಟ್ನೆಸ್ಸು. 14ನೇ ವರ್ಷಕ್ಕೆ ಫಿಟ್ನೆಸ್ ಅಷ್ಟರ ಮಟ್ಟಿಗೆ ಬರಲ್ಲ, ಗೊತ್ತಿದೆ ನಮಗೂ. 15ರ ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಜಿಮ್ ವರ್ಕೌಟು ಅವಾಗ ಮಾಡಬೇಕು. ಈಗೆಲ್ಲ ಮೂಳೆಗಳು ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಓಕೆ. ಬಟ್ ಆ ಒಂದು ಬಾಡಿನ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸು. ಈ ಕೊಹ್ಲಿ ಅಂತವ್ರ ಜೊತೆ ಆಡ್ಬೇಕಂದ್ರೆ ಏನಾಗುತ್ತೆ? ಇಂಥವ್ರೆಲ್ಲ ಆಡಕ್ಕಾಗತ್ತಾ? ಆಗಲ್ಲ. ಇದನ್ನ ಅವ್ರು ಸುಧಾರಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆ ನಮ್ಮ ದ್ರಾವಿಡ್ ಇದಾರೆ ಅಲ್ಲಿ, ಹಾಗಾಗಿ ಟೈಟ್ ಮಾಡಿ ಇಟ್ಕೊಂಡಿರ್ತಾರೆ ಅವ್ರು ಇರೋ ತನಕ. ಬಟ್ ನಾವು ರಾಹುಲ್ ದ್ರಾವಿಡ್ ಬಗ್ಗೆ ಹೇಳಲೇಬೇಕು ಸರ್. ಯಾಕಂದ್ರೆ ಚಾನ್ಸ್ ಕೊಟ್ರಲ್ಲ ಆ ಹುಡುಗನಿಗೆ. ಬೇರೆ ರಾಹುಲ್ ದ್ರಾವಿಡ್ ಅದಕ್ಕೆ ವಿಶೇಷ. ಯಾಕೆಂದ್ರೆ ಪ್ರವೀಣ್ ತಾಂಬೆ ಅಂತ, ಪ್ರವೀಣ್ ತಾಂಬೆಯನ್ನ ಆ ಆಟಗಾರಕ್ಕೆ 40ನೇ ವಯಸ್ಸಿಗೆ ಅಲ್ಲಿ ಟೀಮ್ ನಲ್ಲಿ ಸೇರಿಸ್ಕೊಳ್ತಾರೆ ಅಂತಂದ್ರೆ ರಾಹುಲ್ ದ್ರಾವಿಡ್ ಕಿರಿಯ ನಿಜ ನೀವು ಹೇಳಿದ್ದು. ಅತ್ಯಂತ ಕಿರಿಯ ವಯಸ್ಸು ಅನ್ನೋದು ಅತ್ಯಂತ ಹಿರಿಯ ವಯಸ್ಸು. ಪ್ರವೀಣ್ ತಾಂಬೆ ಯಾವ ಇದರಲ್ಲೂ ಹೆಸರು ಮಾಡಿದ್ರಲ್ಲ, ಕ್ರಿಕೆಟ್ಗೋಸ್ಕರ ಪ್ರಾಣ 42 ಅಲ್ಲಿ ಕ್ರಿಕೆಟ್ಗೋಸ್ಕರ ಪ್ರಾಣನೇ ಒತ್ತ ಇಡುವಂಥ ಪ್ಲೇಯರ್ ಅವರು. ಅಂಥ ಆಟಗಾರನ ಹುಡ್ಕೊಂಡ್ಬಂದು ಅವ್ರಿಗೆ ಅವಕಾಶ ಕೊಟ್ಟು ಹ್ಯಾಟ್ರಿಕ್ ಹಾಕ್ತಾರೆ ಅವ್ರು ಫಸ್ಟ್ ಟೈಮ್. ಪ್ರವೀಣ್ ತಾಂಬೆ ಅವ್ರ ಮೇಲೆ ಸಿನಿಮಾ ಬರುತ್ತೆ,
ರಾಹುಲ್ ದ್ರಾವಿಡ್ ಹೇಳಿರೋ ಒಂದೇ ಒಂದು ಡೈಲಾಗ್ ಮೇಲಿಂದ ನನ್ನ ಮೇಲೋ ಸಚಿನ್ ಮೇಲೋ ಗಂಗೂಲಿ ಮೇಲೋ ಅಲ್ಲ ನೀವು ಮಾಡೋದು, ಪ್ರವೀಣ್ ತಾಂಬೆ ಅಂತ ಒಬ್ಬ ಆಟಗಾರ ಇದ್ದಾನೆ ಅವನ ಮೇಲೆ ಸಿನಿಮಾ ಮಾಡಿ ಅಂತ ಹೇಳಿದಾಗ ಆ ಡೈರೆಕ್ಟ್ರು ಯಾರು ಅದನ್ನ ಗಮನಿಸ್ತಾರಲ್ಲ ನೋಡಿ ಅವ್ರ ಮೇಲೆ ಸಿನಿಮಾ ಆಗುತ್ತೆ. ಅಂದರೆ ರಾಹುಲ್ ದ್ರಾವಿಡ್ ಅವರ ದೃಷ್ಟಿಕೋನ, ಅವ್ರು ನೋಡೋ ದೃಷ್ಟಿ ಹೆಂಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ನಮ್ಮ ಕರ್ನಾಟಕಕ್ಕೆ ಬೇಕಿತ್ತು ಅವರು. ನೋಡೋಣ ಮುಂದೆ ಮಾತಾಡೋಣ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ 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 ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾವು ತುಮಕೂರಿಂದ ಮಾಡ್ತಾ ಇದೀವಿ. ಏನ್ ಹೇಳ್ತೀರಿ ಚರಿತ್ರೆ ಬಗ್ಗೆ? ಸರ್ ಇದು 18 ವರ್ಷದ ನಂಟು RCB ವಿರಾಟ್ ಕೊಹ್ಲಿ ಅವರ ಎಮೋಷನ್ಸ್ ಹೇಳ್ತಾ ಇದೆ ಸರ್. ಹೌದು, ನಿಮ್ ಧ್ವನಿಲೇ ಗೊತ್ತಾಗ್ತಾ ಇದೆ ಎಷ್ಟು ಖುಷಿ ಆಗಿದೆ ಅಂತ. ಕೋಟಿ ಲಕ್ಷ ಗಟ್ಟಲೆ ಜನ ಅವ್ರಿಗೆ RCB ಗೆಲ್ಬೇಕು ಅಂತ ಪ್ರೇಯರ್ ಮಾಡಿದ್ದಾರೆ. ಸರ್ ನಿಮ್ ಸಂಭ್ರಮ ಹೇಗಿದೆ? ನಿಮ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ಕೆಲವೊಬ್ರು ಫ್ರೆಂಡ್ಸ್ ಇರ್ತಾರಲ್ಲ, CSK ಫ್ಯಾನ್ಸ್ ಜೋಶಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. RCB ಕಪ್ ಗೆಲ್ಬೇಕಾಗಿತ್ತು. ಅಲ್ಲ, ಈಗ ಬೇರೆ ಫ್ರಾಂಚೈಸಿಗೂ ಸಪೋರ್ಟ್ ಮಾಡೋ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾರ, ಎಲ್ಲ ಉರ್ಸಿದ್ರ ಹೆಂಗೆ? ನಮ್ ಫ್ರೆಂಡ್ಸ್ ಎಲ್ಲ ಸರ್ ನಮ್ ಫ್ರೆಂಡ್ಸ್ ಎಲ್ಲ ಬೇರೆ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ರು, ಬಟ್ ಫೈನಲ್ಸ್ ನಾವು ಬಂದ್ಮೇಲೆ ನಮ್ಗೆ ಸಪೋರ್ಟ್ ಮಾಡಕ್ಕೆ ನಿಂತಿದ್ದಾರೆ. ಸೂಪರ್ ಸೂಪರ್. ಸಿಕ್ಕಿದ್ದಾರೆ ಸರ್. ನಾಳೆ ಸಂಭ್ರಮ ಜೋರಿರತ್ತಾ? ನಾಳೆ ಏನ್ ಮಾಡ್ಬೇಕು? ಟಿವಿ ನೋಡಿದ್ರೆ ಕಟ್ ಆಗತ್ತೆ. ಇದು ಇನ್ನೊಂದು ಏನಂತಂದ್ರೆ ಕರ್ನಾಟಕ ಸರ್ಕಾರದಿಂದ ಸಂಭ್ರಮಾಚರಣೆ ರೀತಿಯಲ್ಲಿ ಇರುತ್ತೆ. ಸನ್ಮಾನ ಗೌರವ ಕೊಡೋದು RCB ಟೀಮ್ಗೆ, ನಮ್ಮ ಟೀಮ್ಗೆ. ಆವತ್ತಿನ ದಿನ ಮೋಸ್ಟ್ಲಿ ಇಡೀ ಕರ್ನಾಟಕದ ಜನ ಬರ್ತಾರೆ ಅನ್ಸತ್ತೆ. ನೀವು ಬರ್ಬೇಕು ಅಂತ ನಿರೀಕ್ಷೆಯಲ್ಲಿದ್ರೆ ಹೇಗೆ? ನಾಳೆ ತುಂಬಾ ಜೋರ್ ಸೆಲೆಬ್ರೇಷನ್ ಸರ್ ನಮ್ಮಲ್ಲಿ. ಆಗ್ಲಿ ಮಾಡಿ ಜೋರಾಗಿ ಮಾಡಿ, ಎಚ್ಚರಿಕೆಯಿಂದ ಹುಷಾರಾಗಿ. ಮುಂದಿನ ವರ್ಷನೂ ಇದೇ ತರ ಇನ್ನೊಂದ್ಸರಿ ಮಾಡೋಣ. ಏಮ್ ಕಳೆದೋಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದು ಬೇರೆ ಫ್ರಾಂಚೈಸಿ ಟೀಮ್ ಸಪೋರ್ಟ್ ಮಾಡೋರೆಲ್ಲ ಏನಂದ್ರೆ ನಿಮ್ ಕಪ್ ಗೆಲ್ಲಿ ನಾನು ಅದನ್ನ ಬೋಳ್ಸ್ಕೊತೀನಿ, ನಾನು ಇದನ್ನ ಬೋಳ್ಸ್ಕೊತೀನಿ, ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸೊ ನಾನು ಸಾಕ್ಷಿ ವಿಡಿಯೋ ಪಾಪ ಆ ಹುಡುಗನ ಯಾವ್ದು ಇದೆ ಅದೇ ಇನ್ಸ್ಟಾದಲ್ಲಿ ಓಡ್ತಾರೆ ಪಾಪ. ಅವನು ಚಪ್ಲಿಯಿಂದ ಈಗ ಇಲ್ಲಿಂದ ಬೆಂಗಳೂರಿಂದ ತಿರುಪತಿ ಅವನು ನಾನು ಯಾವ್ದು ವಿಡಿಯೋ ಆಗ್ತಿಲ್ಲ ಆದ್ರೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಏನೇನೋ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾನೆ, ತಲೆ ಬೊಂಡೆ ಕೊಟ್ಟಿದ್ದಾನೆ, ಮೀಸೆ ಕೊಟ್ಟಿದ್ದಾನೆ, ಅವ್ನ್ ಜರ್ಸಿ ಉರುಳು ಸೇವೆ ಮಾಡಿದ್ದಾನೆ, ಏನೇನೋ ಪಾಪ. ಅಲ್ಲ ಫ್ಯಾನ್ಸ್ ತುಂಬಾ ಇದ್ದಾರೆ. ಜೋಶಿಯವರು ಹೇಳ್ಬಿಟ್ಟಿದ್ದಾರೆ ಉರುಳು ಸೇವೆ ಮಾಡ್ತೀನಿ, ಕಾಲಿಂದ ಹೋಗ್ತೀನಿ. ಆಮೇಲೆ ನೋಡ್ಬೇಕು ಆಗ್ತಿಲ್ಲ. ಆದ್ರೆ ಮಾತಾಡೋಣ. ಆಫೀಸಿಂದಾನೆ ಹೋಗಿದ್ದಾನೆ. ಹಲೋ ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾನು ಶಿಕಾರಿಪುರದಿಂದ. ಹೇಳಿ ಸರ್. ಹೇಳಿ ಸರ್, ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇದೆ? ಸರ್ ಪಟಾಕಿ ಅಂತ ನೋಡಿದ್ರೆ ಸರ್, ಆದ್ರೆ ಏನ್ ಗೊತ್ತಾ ಸರ್, ಫಸ್ಟಿಗೆ ಏನು ಒಂದು ಟಾಸ್ ಆದಾಗ ಸರ್ ನಾನು ಹೆದರ್ಬಿಟ್ಟಿದ್ದೆ. ಸಪೋರ್ಟ್ ಮಾಡಲ್ಲ ಅಂತ ಮಾಡಿ ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ ಸರ್. ನಿಜ. ಯಾಕೆ ಏನ್ ಅನ್ಸಿತ್ತು ಟಾಸ್ ಹೋದಾಗ? ಎಷ್ಟು ಟೈಟ್ ಫೀಲ್ಡಿಂಗ್ ಮಾಡ್ತಾರೆ ಸರ್ ಅವರ ಬಾಲಿಂಗ್. ನಿಜ ಹೇಳ್ಬಿಡ್ತಾರೆ ನನಗೆ. ಅಷ್ಟು ಟಫ್ ಟೀಮ್ ಮೇಲೆ ಗೆದ್ದಿದ್ದಕ್ಕೆ ಇನ್ನಷ್ಟು ಜೋಶ್ ನಮ್ಗೆ. ಎಸ್ ಸರ್ ಭಾರಿ ಟೈಟ್ ಮಾಡಿದ್ರು ಮ್ಯಾಚ್ ಮಾಡಕ್ ಆಗಿಲ್ಲ ಸರ್. ಅವರು ಫುಲ್ ಎಮೋಷನಲ್ ಆಗ್ಬಿಟ್ರು ಸರ್. ಎಲ್ಲ ನಮ್ಮ ಹುಡುಗರಾಗ್ಲಿ ಎಲ್ಲರ ಫ್ಯಾಮಿಲಿ ನೋಡ್ತಾ ಇದ್ರೆ ಫ್ರೆಂಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ ಸರ್. ಫುಲ್ ಕುಣಿದಾಡ್ಬಿಟ್ಟಿರ್ಬೇಕು ಒಂದೊಂದು ವಿಕೆಟ್ಗೂ ಒಂದೊಂದು ಡಾಟ್ ಬಾಲ್ಗೂ. ಇವ್ರು ಬಂದ್ರು ಸರ್, ಅವರು ಬೌಲಿಂಗ್ ಮಾಡ್ತಾ ಇದ್ರು. ಅವಾಗ ಫಸ್ಟ್ ವಿಕೆಟ್ ಹೋದಾಗ ಸರ್ ನಾನು ಬಹಳ ಖುಷಿ ಪಟ್ಬಿಟ್ಟೆ ಸರ್. ಫಸ್ಟ್ ವಿಕೆಟ್ ಇಂದನೇ ಗೆಲುವು ಶುರುವಾಗಿತ್ತು ನಮ್ದು. ಲಾಸ್ಟ್ ವಿಕೆಟ್ ಗೆಲುವು ಹೆಂಗಿತ್ತು, ಮತ್ತೆ ಕೊಹ್ಲಿ ಅವ್ರು ಕಣ್ಣೀರ್ ಹಾಕಿದ್ರು, ಎಲ್ರು ABD ಬಂದಿದ್ರು, ಗೇಲು ಅದು ಬಹಳ ಎಮಿಷನ್ ಸರ್. ಆಮೇಲೆ ಒಂದ್ ಕ್ಯಾಚ್ ಬಿಟ್ಟಿದ್ರಲ್ಲ ಸರ್, ನನಗೆ ಬಹಳ ಅವ್ರ ಮೇಲೆ ಸಿಟ್ಟೆ ಬಂದ್ಬಿಟ್ಟಿದ್ರು. ಅಲ್ಲ ಅದು ಬಂಟು ಲೈನ್ ಅಲ್ಲಿ ಕಷ್ಟ ಆಗತ್ತೆ. ನಾವು ಇಲ್ಲಿಂದ ಈಸಿಯಾಗಿ ಹೇಳ್ತೀವಿ ಕ್ಯಾಚ್ ಬಿಟ್ಬಿಟ್ರು ಹಂಗ್ ಮಾಡೋದು ಅಂತ ಹೇಳಿ. ಸರ್ ಆದ್ರೂ ನಾವು ಹೇಳೋದ್ ಸುಲಭ ಸರ್, ಅಲ್ಲಿ ಆಡೋರಿಗೆ ಗೊತ್ತಾರಲ್ಲ. ಕ್ಯಾಚ್ ಬಂದ ತಕ್ಷಣ ಹಿಂದ್ಗಡೆ ಕೂತಿರೋ ಚಿರಾಟ ಇರುತ್ತಲ್ಲ, ಆ ಒಂದು ಭಯ. ಸರ್ ನೀವು ಆರಂಭದಿಂದಲೂ RCBನ ಅಥವಾ ನಂತರದಲ್ಲಿ ಶಿಫ್ಟ್ ಆದವ್ರ ಅಭಿಮಾನಿಗಳು ನೋಡಿ? 18 ವರ್ಷದಿಂದ RCB ಫ್ಯಾನ್. ಈ ಸಲ ಕಪ್ ನಮ್ದೆ ಅಂದು ಲಾಸ್ಟಿಗೆ ಈಗ ಕಪ್ ನಮ್ದು ಆಯ್ತು. ನೆಕ್ಸ್ಟ್ ಟ್ಯಾಗ್ ಲೈನ್ ಏನು ಈಗ
RCBಗೆ. ಮುಂದಿನ ಸಲ ನಮ್ದೆ. ಇನ್ ಮುಂದೆ ಎಲ್ಲ ನಮ್ದೆ. ಬಿಟ್ಟು ಒಟ್ಟ ಕೊಹ್ಲಿ ಅವರು ಒಟ್ಟ ಈ ಸತಿ ಅರ್ಧೆಕ್ ನಮ್ದಲ್ಲ. ಅಲ್ಲ ಸರ್, ವರ್ಷ ಸೋಲ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ. ಅವಾಗ ಹೆಂಗಿತ್ತು ಮನಸ್ಥಿತಿ? ಇವಾಗ ಬಿಡಿ, ಸಂಭ್ರಮ ಇದೆ. ಅದೊಂದೇ ಅನ್ಸುತ್ತೆ ಸರ್ ಬಾಕಿ ಇದ್ದಿದ್ದು ನಮ್ಗೆ. ಈ ಚೆನ್ನೈನವರು ಈ ಕೆಲವರೆಲ್ಲ ರೇಗ್ಸರಲ್ಲ, ಅವಾಗ ಬಹಳ ಹಿಂಸೆ ಅನ್ಸುತ್ತು. ನನ್ನ ಮಗನಿಗೆ 3 ವರ್ಷ ಅವನು ಫೋನ್ ಮಾಡಿ RCBಗೆ ಜೈ ಅಂದಿದ್ದ ಅವಾಗ ಮ್ಯಾಚ್ ನಡೆಯುವಾಗ ಶುರುವಾಗಿ ಬಿಟ್ಲಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಬಟ್ ಒಂದು ಈಗ ಸಾಯಿ ಸುದರ್ಶನ್ಗೆ ಎಷ್ಟು 759 ರನ್ನು. ಒಂದು ಪಾಟೀಲ್, ಈ ಬಾರಿ ನಾವು ಮಾತ್ರೆ ತಗೊಳ್ಳಿ, ನಮಗೆ ಪ್ರಿಯಾಂಶು ಆರ್ಯ ತಗೊಳ್ಳಿ, ಪ್ರತಿಯೊಬ್ರು ಎಲ್ಲ ಇಂಡಿಯನ್ ಪ್ಲೇಯರ್ಸ್ ಆಯುಷ್ ಮಾತ್ರೆಗೆ ಅವಕಾಶ ಆಗಿದೆ. ಹೌದು, ನಾವು ಲೀಗ್ ನಡೆಸಿದ ಜನಾರ್ದನ್ ಸರ್, ನಮ್ಮ ಯುವ ಪ್ರತಿಭೆಗಳು ಬರ್ಬೇಕು. ನಾವು ಯಾರೋ ಫಾರಿನರ್ ಮಿಂಚಿದ್ರೆ ನಮಗೇನು ಲಾಭ ಇರಲ್ಲ. ಈ ನಮ್ಮವರೇ ಈ ಸಾರಿ ಪಾಟೀಲ್ ಎಲ್ಲ ಬೌಲಿಂಗ್ ಅಂತ ತಗೊಳ್ಳಿ, ಪ್ರಸಿದ್ಧ ಕೃಷ್ಣ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇದೊಂಥರ ನಮಗೆ ಲಾಭನೇ ಅಲ್ವಾ? ತುಂಬಾ ಲಾಭ. Under 19 ಆಡಕ್ ಹೋದ್ರಲ್ಲ ಈಗ IPL ಆರಂಭ ಆದ್ಮೇಲೆ ಇಂಡಿಯಾ ಟೀಮ್ ನ ಒಂದು ಆ ಒಂದು ಬಿಲ್ಡ್ ಹೇಗಾಗಿದೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್. ನಾವು A-B-C-D 4-5 ತಂಡಗಳನ್ನ ಮಾಡ್ಬೋದು. ಅದರಲ್ಲೂ A ತಂಡ ಅಂತಂದ್ರೆ ಈಗ ನೋಡಿ ವಿಶ್ವ ಕ್ರಿಕೆಟ್ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ, ತಗೊಳ್ಳಿ ಅವ್ರ ಸಂಭ್ರಮ ಇಂಪಾರ್ಟೆಂಟ್ ಇವತ್ತು. ಹಲೋ ಹಲೋ ಸರ್, ನಮಸ್ಕಾರ. ಹಾ ನಮಸ್ಕಾರ ಸರ್. ಏನ್ ಸರ್, 12:30 ಆದ್ರೂ ನಿನ್ನ ಮಲ್ಕೊಂಡೇ ಇಲ್ಲಲ್ಲ ನೀವು? ಹಲೋ. ಹಾ, ಮಧ್ಯರಾತ್ರಿ ಆದ್ರೂ ನಿನ್ನ ಮಲ್ಕೊಂಡಿಲ್ಲಲ್ಲ ಸರ್? ಏನಕ್ಕೆ ಮಲ್ಬೇಕು ಸರ್, ಇವತ್ತು ಹಬ್ಬ ನಮ್ದು. ಹಬ್ಬ ಮಾಡಿ ಸರ್, ಹಬ್ಬ ಮಾಡ್ಬೇಕು ಇವತ್ತು. ಹೆಂಗೋ ಅಲ್ಲ, ಎಲ್ಲ ಹಬ್ಬನ ನೀವೇನು ಅಲ್ಲ, ಬಿಟ್ಟಿದ್ದೀರಾ ಅಕ್ಕಪಕ್ಕ ನೆಂಟರನ್ನ ಕರಿಬೇಕು, ಒಂದೇ ಆ ಕುರಿ ಮೇಕೆನ ಹೊಡಿಬೇಕು. ಹೊಡಿತೀವಿ ಸರ್, ಬೆಳಗ್ಗೆನೇ ಹೊಡಿಯೋಣ. ಅದಕ್ಕೆ ನಮ್ಗೆಲ್ಲ ಕರಿಬೇಕಪ್ಪ ನೀವು ಈಗ. ಬರ್ಬೇಕು ಸರ್, ಬನ್ನಿ, ಇವಾಗ್ಲೇ ಬನ್ನಿ ಸರ್. ಇದೇ ರಾಜಗೋಪಾಲ್ ಸ್ಟೇಷನ್ ಹಿಂದ್ಗಡೆನೆ ಮನೆ ನಮ್ದು. ರಾಯಚೂರವ್ರು, ನಾವು ಇಲ್ಲೇ ದುಡಿಯಕ್ ಬಂದಿರೋರು. ಯಾವ ಏರಿಯಾ? ರಾಯಚೂರು. ರಾಯಚೂರು ಅಂದ್ರೆ ಬೆಳಿಗ್ಗೆ ಬಂದು ತಲುಪ್ತೀವಿ ಬಿಡಿ. ರಾಯಚೂರು ಬೇಡ ಸರ್, ಇಲ್ಲೇ ರಾಜಗೋಪಾಲ್ ಸ್ಟೇಷನ್ ಹಿಂದ್ಗಡೆನೆ ಮನೆ. ಇಲ್ಲೇ ಇರೋದು ಅವ್ರ ಮ್ಯಾಚ್ ನೋಡ್ತಾ ಇದ್ರೆ ಲಾರಿ ಡ್ರೈವರ್ ನಾವು. ಮ್ಯಾಚ್ ನೋಡ್ತಾ ಇದ್ರ ಸರ್, ಹೇಗಿತ್ತು ಮ್ಯಾಚ್? ಏನ್ ಅನಿಸ್ತು? 18 ವರ್ಷ, ಒಂದು 12-13 ಆಗೋವರೆಗೂ ಜೀವ ಬಾಯಲ್ಲಿರ್ಲಿಲ್ಲ. ವಿಕೆಟ್ ಬಿದ್ದಿಲ್ಲ. ಅದೇ ಭಯ ನಮ್ಗೆ. ಫಸ್ಟ್ ವಿಕೆಟ್ ಹಿಡಿದು ಬಿಟ್ರಲ್ಲ, ಹೋಯ್ತು ಬಿಡು ಮ್ಯಾಚ್ ಅನ್ಕೊಂಡು ನಾವು ಕೈಯಲ್ಲಿ ವಾಟರ್ ಬಾಟಲ್ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ. ಅಲ್ಲ, ನಮ್ಮ RCB ಅಂದ್ರೆ ಹಂಗೇನೆ ಜೀವ ಕೈ ತಗೊಬಂದ್ ಕೊಟ್ಟು ಮತ್ತೆ ಹೌದೌದು ಸರ್, ಇದಂತೂ ಕರೆಕ್ಟ್ ಸರ್. 18 ವರ್ಷದಿಂದ ಜೀವ ಕೈ ಕೊಟ್ಟು ಇವತ್ತು ಜೀವ ಬಿಟ್ಟಿದ್ದಾರೆ ಸಾಕು ನಮ್ಗೆ. ಹೃದಯ ಗಟ್ಟಿ ಇದ್ಕೊಂಡೆ ಮಾತ್ರ ಯಾರನ್ನ ದೊಡ್ಡ ವಿಷಯನೇ ಇರ್ಲಿಲ್ಲ. ಅಲ್ಲ, ಏನಾದ್ರೂ 6 ಹೋಯ್ತು. ಈಗ RCB ವಿರೋಧಿಗಳಿಗೆ 17ನೇ ಓವರ್ನೇ ಬಂದ್ಬಿಟ್ಟಿದ್ರೆ RCB ವಿರೋಧಿಗಳಿಗೆ ಇಷ್ಟು ದಿವಸ ನಿಮ್ಮನ್ನ ಕಾಡ್ಸಿದ್ರಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಒಂದೇ ಮಾತಿದು, ಲೈವ್ ಹೋಗ್ತಾ ಇದ್ರೆ ನಾನು ಮಾತಾಡೋದು ತಪ್ಪಾಗ್ಬೋದು. ಅವ್ರ ಕಂಟ್ರೋಲ್ ಅಲ್ಲಿ ಮಾತಾಡಿ ಅಷ್ಟೇ. ಈ ದಿನ ನಿಂದೆ ಸರ್, ಏನ್ ಬೇಕಾದ್ರೂ ಮಾತಾಡಿ. ಇವತ್ತು ಟಿವಿ ಸೋಲ್ತಾರಂತಾನೆ ಮುಂದೆ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರೋರಿಗೆ ಓಂ ಶಾಂತಿ. ಬಾವುಪಣ ಶ್ರದ್ಧಾಂಜಲಿ ಅಂದ್ಬಿಡಿ ಸರ್. 18 ವರ್ಷ ಸರ್, ಸೂರ್ಯವಂಶದಲ್ಲಿ 18 ವರ್ಷ ಅಂತ ಸೋಮರಾಜ್ ಅವ್ರು ಹೇಳ್ತಾರಲ್ಲ, ಆ ತರ ನಮ್ಮ 18 ವರ್ಷ ಕಾದಿದೀವಿ. ಅವರು ವಿರೋಧಿಗಳಿಗೆ ಒಂದೇ ಮಾತು, ಓಂ ಶಾಂತಿ. ಅಲ್ಲ, ಇನ್ನು ಮುಂದೆ 18 ವರ್ಷ ನಮ್ದೇ. 18 ವರ್ಷ ಅಲ್ಲ ಸರ್, ಜೀವನ ಪೂರ್ತಿ ನಮ್ದೇ. ಅದ್ರಲ್ಲೂ ಈ CSK ಫ್ಯಾನ್ಸ್ ಬಗ್ಗೆ ಅಂತೂ ಇನ್ನೂ ಕೋಪ ಇದೆ ಸರ್. ಸ್ಟೇಡಿಯಂಗೆಲ್ಲ ಲಾಲಿಪಾಪ್ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ರು. ಮನೆ ಬಾಗಿಲು ಹಾಕೊಂಡು ಓಪನ್ ಮಾಡಿಲ್ಲ ಇನ್ನು. ಅಲ್ಲ, ನಾವು CSK ಸೇರಿದಂಗೆ ಕೆಲವು ಟೀಮ್ಗೆಲ್ಲ ಅಲ್ಲಿ ರೇಗಿಸ್ತಾ ಇದ್ದಿದ್ ಕೆಲವರು. ನಾವು ಬ್ಯಾನ್ ಆಗಿರೋ ಟೀಮ್ ಅಲ್ಲ ಅಂತ ಹೇಳಿ ಅವ್ರು ಹೇಳಿದ್ರೆ ನಾವು ಜೈಲ್ಗೆ ಹೋಗಿಲ್ಲ. ಬಟ್ CSK ರೇಗ್ಸ್ ಆಗತ್ತೆ ಇಲ್ಲ, ಅವ್ರ ಟೀಮ್ ಪಾಪ ಅವರೇ ಪಾಪ ಅನಿಸ್ಬಿಟ್ರು. ಅಲ್ಲಿ ಅಲ್ಲ, ನಾವು ನೋಡಿ ನಾವು ಎಲ್ಲಿದ್ದೀವಿ, ಅವ್ರು ಲೈನಲ್ಲಿ ಇದಾರ. ಕಟ್ಟಾಯ್ತು. ಥ್ಯಾಂಕ್ ಯು ಸರ್. ಆ CSK ಮೇನ್ ಅಂದ್ರೆ ಧೋನಿಯಿಂದಾಗಿನೇ ಅಷ್ಟು ನಡೀತಾರೆ. ಧೋನಿ ಸೂಪರ್ ಪ್ಲೇಯರ್, ಕ್ಯಾಪ್ಟನ್. ಅವ್ರ ಕ್ಯಾಪ್ಟನ್ಸಿಂದಾನೆ ಮುಂಬೈ ಕೂಡ ರೋಹಿತ್ ಶರ್ಮಾ ಅವ್ರ ಕೈಯಲ್ಲೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹೋಗ್ತಿದ್ರು. ಕ್ಯಾಪ್ಟನ್ಸಿ ಅವರೇ ಹಾಳು ಮಾಡಿದ್ರು. ಅದು ಯಾವ ಕಾರಣಕ್ಕೆ ಕ್ಯಾಪ್ಟನ್ಸಿ ತೆಗೆದ್ರೋ ಗೊತ್ತಿಲ್ಲ. ಆದರೆ ಒಂದು ಕ್ಯಾಪ್ಟನ್ಸಿ ಹೋಯ್ತು ಅಂದರೆ ಟೀಮ್ ಎಷ್ಟು ಇಂಬ್ಯಾಲೆನ್ಸ್ ಆಗುತ್ತೆ, ಅವ್ರ ಮೆಂಟಲ್ ಇರೋದ ಮೈಂಡ್ ಸೆಟ್ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಫೋಟೋನ ಗಮನಿಸ್ತಾ ಇದ್ದು ನೋಡಿ, ಕೊಹ್ಲಿಯ ಫೋಟೋ. ಕೊಹ್ಲಿ ಅವ್ರ ಇನ್ನೂ ಕೊಟ್ಟಿಲ್ರಿ ಇದು AI ಅದನ್ನೇ ಹೇಳ್ತಾ ಇರೋದು. AI ಬಟ್ ಈ ತರ ಪೋಸ್ ಕೊಡ್ತಾರೆ. ಅದು ಈ ತರ ಪೋಸ್ ಅಲ್ಲ, ಅದು ಇನ್ನೂ ಜೋರಾಗಿಲ್ಲ. ಇನ್ನೂ ಜೋರಾಗಿ ಸಾಲಲ್ಲ ಕೊಹ್ಲಿ ಸಂಭ್ರಮಕ್ಕೆ. ಹಲೋ ಸರ್, ನಮಸ್ತೆ. JRCB. ಸಾಕಾಗ್ತಿಲ್ಲ ಸರ್, JRCB ಜೋಶಿಲ್ಲ ನಿಮ್ಮ ಹತ್ರ ಸರ್. ನಮ್ಮಲ್ಲಿ ಐತೆ, ನಿಮ್ಮಲ್ಲಿಲ್ಲ ಜೋಶು. ಬೆಳಗಿಂದ ಜೋಶಲ್ಲೇ ಇದೀವಿ ಸರ್, ಗಂಟ್ಲು ಕಟ್ಬಿಟ್ಟಿದೆ ನಮಗೆ ಖುಷಿಗೆ.
ನಮಗೂ ಅಷ್ಟೇ ಸರ್, ಕಿರ್ಸಿ ಗನ್ ಕಟ್ಕೊಂಡ್ಬಿಟ್ಟಿದೆ ಸರ್. ಸರ್ ಹೇಗಿದೆ ಸಂಭ್ರಮ? ಬೇರೆ ಕಡೆ ಖುಷಿ ಆಯ್ತಾ? ಕೂತಿದ್ರೆ ಜೋಶ್ ಇರ್ತಿತ್ತು ಸರ್, ಇಲ್ಲಿ ಫುಲ್ಲು ಜೋಶ್ ಐತೆ ಸರ್ ನಮ್ ಕಡೆ. ಅಲ್ಲ, ನಾವು ಎಷ್ಟೇ ಚೀರಾಡಿದ್ರು ನಿಮ್ ಮಾತ್ರ ಕೇಳಿಸುತ್ತೆ. ಟಿವಿ ನೋಡ್ತಿರೋರಿಗೆ ಮಾತ್ರ, ನಾವು ಮನೆ ಹತ್ರ ಇದ್ದಿದ್ರೆ ಅಕ್ಕಪಕ್ಕ ಕೇಳಿಸಿರೋದು. ನಾನು ಬೆಳಿಗ್ಗೆ ಸಂಜೆ ಇದಾಗ್ಲೂ ಅಷ್ಟೇ ಹೊರಗಡೆ ಇದ್ದಲ್ಲ, ಮ್ಯಾಚ್ ಆರಂಭ ಆಗೋ ಮೊದಲೇ ಅಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇದ್ದೆ RCB ಗೆಲ್ಲತ್ತೆ ಅಂತೇಳಿ ನಾನು ಆವಾಗಲೇ ಕಿರ್ಚಕ್ ಶುರು ಮಾಡಿದ್ದೆ. ಅಂದ್ರೆ ಏನೋ ಒಂದು ಹೋಪ್ಸ್. ನಾವು 10ನೇ ಓವರಿಂದ ಕಿಚ್ಚ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ ಸರ್. 10 ಓವರ್ ತನಕ ಜೀವ ಬಾಯಿ ಬಂದಿತ್ತು ಬಿಡಿ ನಮ್ಗೂನು. ಆ ಜೀವ ಬಾಯಿಗೆ ಬರೋ ಟೈಮಲ್ಲೇ ಕ್ಯಾಚ್ ಬೇರೆ ಬಿಟ್ರಲ್ವಾ? ಹಾ ಅಲ್ಲ ಪ್ರೇಮ್, ಅದು ಒಂದೇ ಕ್ಯಾಚ್ ಮಿಸ್ ಆಗಿದೆ, ಅದು ಬಿಟ್ರೆ ಆರಂಭದಲ್ಲಿ ಓಕೆ ಅಲ್ಲಿ ಮಾತಾಡ್ಸಿ ಸ್ಟಾರ್ಟಿಂಗ್ ಅಲ್ಲೇ ನಾವು ಬಿಟ್ಟಿದ್ದು ಸರ್. ಅದಾದ್ಮೇಲೆ ಯಾಕೆ ಬಿಟ್ಟಿಲ್ಲ. ಓಕೆ ಸರ್, ಎಷ್ಟು 18 ವರ್ಷಗಳ ಸಂಭ್ರಮ, ಕೊಹ್ಲಿ ಅವರ ಕಣ್ಣೀರು, ಎಲ್ಲರೂ ಕೂಡ ABD ಬಂದಿದ್ರು, ಹೇಗೆ ಅನಿಸ್ತು ಈ ಒಂದು ಮೂಮೆಂಟು? ನೀವ್ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ನಾವು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಸರ್ ಅದು. ಯಾವ ರೀತಿ ಮಾಡೋಣ ಅಂತೀರಾ ಸರ್ ಸಂಭ್ರಮಾಚರಣೆ? ಬೆಂಗಳೂರಿನಲ್ಲಿ ಮೆರವಣಿಗೆನೋ ಇನ್ನೊಂದು ಈ ವರ್ಲ್ಡ್ ಕಪ್ ಗೆದ್ದಾಗೆಲ್ಲ ಮಾಡಿದ್ವಲ್ಲ, ಮುಂಬೈನಲ್ಲೆಲ್ಲ ಓಡಾಟ ಆಯ್ತಲ್ಲ, ಅದಕ್ಕಿಂತ ಡಬಲ್ ಸರ್ ನಮ್ದು. ಅದಕ್ಕಿಂತ ಡಬಲ್. ಬಟ್ ನಮ್ಮ ಎಮೋಷನ್ಸ್ ಹೇಳ್ಕೊಳಕ್ ಆಗಲ್ಲ ಸರ್ ಅದು. ಹೌದು ನಿಜ ಲಾಠಿ ಚಾರ್ಜ್ ಕೂಡ ಆಗಿದೆ ಬೆಂಗಳೂರಿನಲ್ಲಿ ಕೆಲವು ಕಡೆಗೆ, ಅಂಬಾಡಿ ರಾಯ್ಡ್ಗೆ MG ರೋಡ್ ಹತ್ರ. ಒಂದು ಸರ್, ನಾವು ಕಪ್ ಎತ್ತರ ಹಾಗೆ ಕೂಗ್ತಿದೀವಿ, ಹೀಗೆ ಸೆಲೆಬ್ರೇಟ್ ಮಾಡ್ತಿದೀವಿ ಅನ್ಕೊಂಡಿದೀವಿ. ಇವಾಗ ಗದ್ಗದಿ ತರ ಆಗ್ಬಿಟ್ಟಾರೆ, ಎಲ್ಲ ಮೌನಕ್ಕೆ ಶರಣ ಆಗ್ಬಿಟ್ಟಿದೀವಿ. ನಮ್ಗೆ ಏನ್ ಮಾತಾಡ್ಬೇಕು ಏನೋ ಗೊತ್ತಾಗ್ತಾನೆ ಇಲ್ಲ. ಎಮೋಷನ್ ಸರ್, ಎಮೋಷನ್. ಈಗ ಇಷ್ಟ ದಿನ ಏನು ಇಲ್ದಾಗ ನಮ್ದು ಒಂಥರ ಧೈರ್ಯವಾಗಿ ಮಾತಾಡ್ತಿದ್ವಿ, ಈಗ ಸಿಕ್ಕಿದೆ ಆ ಧೈರ್ಯನ ಸ್ವಲ್ಪ ಹಂಗೆ ಇಟ್ಕೊಂಡಿದೀವಿ. ಅದು ಯಾವಾಗ ಬ್ಲಾಸ್ಟ್ ಆಗುತ್ತದೆ ಸರ್ ಹೇಳ್ದಂಗೆ, ಈಗ ಸರ್ ಹೇಳ್ದಂಗೆ ಬೆಂಗಳೂರಿಗೆ ಅವರೆಲ್ಲ ಕಪ್ ತಂದಾಗ ಒಂದು ಫಂಕ್ಷನ್ ಅಂತ ಮಾಡಿದಾಗ ಅವಾಗ ಜಾಸ್ತಿ ಫೈರ್ ಆಗ್ಬೋದು ಅಂತ. ಅಲ್ಲ RCB ಬೆಂಗಳೂರಿಗೆ ಸರ್ ಹೇಳಿ, ಮಾತಾಡ್ತಾ ಇದ್ರಿ. ಮಾತಾಡಿ ಸರ್. ಬಂದ್ಮೇಲೆ ಸರ್ ಅದು ಬ್ಲಾಸ್ಟ್ ಆಗೋದು ಬರತ್ತೆ ಸರ್. ಬೆಂಗಳೂರು ಬೀದಿಲಿ ಮೆರವಣಿಗೆ ಆಗ್ಬೇಕು, ಮೆರವಣಿಗೆ ಅಂತ ಆಗದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಪ್ರಮುಖವಾಗಿ ಪಾಟೀಲ್, ಈಗ ಗೆದ್ದಾದ ನಂತರ ಆವಾಗಲೇ ಹೇಳ್ತಾ ಇದ್ವಿ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಟ್ವಿಟರ್, ಆಮೇಲೆ ಈ ಯೂಟ್ಯೂಬ್, ಇನ್ಸ್ಟಾ, ಇದೆಲ್ಲ ಹೆಂಗಿರುತ್ತೆ? ರೆಡ್ ಆಗಿದೆ ಕೆಂಪುಮಯ ಸರ್, ಎಲ್ಲ ಕೆಂಪುಮಯ ಅಷ್ಟೇನೆ. ನೀವು ಇವತ್ತು ನೋಡ್ತಾ ಇದ್ರಿ, ಒಂದ್ ಸ್ವಲ್ಪ ಬೆಳಿಗ್ಗೆ ಆಗೋದನ್ನ ಕಾಯ್ತಾ ಇದ್ದೀನಿ ನಾನು. ಈಗ ಕೆಲವೊಬ್ರು ಬೇಡ ರಾತ್ರಿ ಓವರ್ ಆಗತ್ತೆ ಅಂತ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗತ್ತೆ ನೋಡಿ. ಆ ಸ್ಟೇಟಸ್ ರಾತ್ರಿ ಯಾರು ಮಲ್ಕೊಳ್ಳಲ್ಲ, ಮಿಂಚು ಖಂಡಿತ ಯಾರು. ಅಲ್ಲ, MG ರೋಡ್ ಅಲ್ಲಿ ಲಾಠಿ ಚಾರ್ಜ್ ಆಗಿದೆ. ಅಭಿಮಾನಿಗಳು ಅಷ್ಟೊಂದು ಕುಣಿದಾಟ ಸಂಭ್ರಮ ಮಾಡಕ್ ಹೋಗ್ತಾರೆ. ಆತರ ಮನಸ್ಥಿತಿರ ಹೇಮೋ ಒಂದ್ 2 ದಿನ ಎಲ್ಲ ಸ್ವಿಚ್ ಆಫ್ ಮಾಡಿ ಎಲ್ಲೋ ಚಿಕ್ಕಮಂಗ್ಳೂರು ಎಲ್ಲೋ ಹೋಗಿ ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ಬೇಕು. ಯಾವ್ದೇ ಕಾರಣಕ್ಕೂ ಮೊಬೈಲ್ ಓಪನ್ ಮಾಡ್ಬಾರ್ದು. ಅವ್ರಿಗೆ ನೆಮ್ಮದಿ ಬೇಕು ಅಂದ್ರೆ. RCB ವೈರಿಗಳು ಇನ್ನು 2-3 ದಿವಸ RCB ಫ್ಯಾನ್ಸ್ ಕೈಲಿ ಮಾತ್ರ ಸಿಗ್ಬೇಡಿ. ನಾವು ಮ್ಯಾಚ್ ಒಂದೊಂದು ಗೆದ್ದಾಗ್ಲೇ ನಿಮ್ಮನ್ನ ಬಿಟ್ಟಿಲ್ಲ, ಇನ್ನು ಕಪ್ಪೇ ಗೆದ್ದು ಬಿಟ್ಟಿದೀವಿ, ನಿಮ್ಮನ್ನ ಬಿಡೋದೇ ಇಲ್ಲ. ತಿರುಪತಿಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಯಾವ ರೀತಿಯಲ್ಲೂ ಟ್ರೋಲ್ ಮಾಡಕ್ ನಮ್ಗೆ ಜಾಗ ಇಲ್ಲ, ಇನ್ನು ಮೇಲೆ ಜಾಗ ಇಲ್ಲ. ಎಸ್ಪೆಷಲಿ ಅಂಬಾಟಿ ರಾಯ್ಡು ಅಂತವ್ರಿಗೆ. ಅಂಬಾತಿ ರಾಯ್ಡು, ಸೆಹ್ವಾಗ್, ಬಹಳ ಜನ ಲಿಸ್ಟ್ ಇದಾರೆ. ಒಬ್ಬೊಬ್ರಿಗೆ ಕೊಡ್ತಾರ ನೋಡಿ ಈಗ ಫ್ಯಾನ್ಸ್. ಅದ್ರಲ್ಲೂ ಅಂಬಾತಿ ರಾಯ್ಡು ಎಲ್ಲೋ ಅಂಬಾ ಹಿಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅವರು. ಆದ್ರೆ ಟೀಕೆ ಮಾಡ್ಬೇಕು, ಯಾವ್ದು ಟೀಮ್ ಮೇಲೆ ಟೀಕೆ ಮಾಡ್ಬೇಕು. ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ. ಅವರು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ, ಕ್ರಿಕೆಟ್ ಒಬ್ಬ ಒಳ್ಳೆ ಉತ್ತಮ ಆಟಗಾರನಾಗಿ, ಇನ್ನೊಬ್ಬ ಆಟಗಾರ ವಿರಾಟ್ ಕೊಹ್ಲಿ ಅಂತ ಆಟಗಾರನಿಗೆ ಟ್ರೋಲ್ ಮಾಡ್ತಾರೆ, ಬೈತಾರೆ ಅಂತಂದ್ರೆ ಅವರ ಮನಸ್ಥಿತಿ ಎಷ್ಟು ಕುಗ್ಗಿರ್ಬೇಡ. ವಿರಾಟ್ ಕೊಹ್ಲಿ 100 ಮಾಡಿದಷ್ಟು ಅವ್ರ ಮ್ಯಾಚ್ ಇಲ್ಲ. ಹೌದೌದು. ಇನ್ನೊಂದ್ ಕಡೆಗೆ ಸರ್, ಅವ್ರು ನೋಡ್ಬೇಕಾಗಿದ್ದು ಪಾಕಿಸ್ತಾನ ಹಂತದಲ್ಲಿ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅಂದ್ರೆ ನಮ್ಮಲ್ಲಿ ಇದ್ದಷ್ಟೇ ಫ್ಯಾನ್ಸ್ ಇದಾರೆ ಕೊಹ್ಲಿಗೆ. ಜೊತೆಗೆ ಅಲ್ಲಿನ ಆಟಗಾರ ಅಮೀರ್ ಅಂತ ಆಟಗಾರ, ಅಮೀರ್ಗೆ ಇವ್ರೇನ್ ಹೋಲಿಕೆ ಮಾಡಕ್ ಆಗಲ್ಲ. ನಾವು ನಮ್ಮವ್ರ ಆಗಿದ್ರು ಪರವಾಗಿಲ್ಲ, ಅಮೀರ್ ಸಾಮರ್ಥ್ಯ ಹೆಚ್ಚಿದೆ. ಅವರೇ ನಾನು ಬೇರೆ ದೇಶದ ಪೌರತ್ವ ತಗೊಂಡು RCBಗೆ ಆಡ್ತೀನಿ. ನಮ್ ಕೊಹ್ಲಿ ಫ್ಯಾನ್ ಅವರು ಅವ್ರ ಮೀಡಿಯಾದಲ್ಲೇ ಕುತ್ಕೊಂಡು ಹೇಳ್ತಾರೆ ಸರ್, ನಾನು ವಿರಾಟ್ ಕೊಹ್ಲಿ ಫ್ಯಾನು ಅಂತ ಹೇಳಿ. ವಿದೇಶದಲ್ಲಿರುವಂತ ಆಟಗಾರರು ಅಥವಾ ನಮ್ಮ ಶತ್ರು ರಾಷ್ಟ್ರನೇ ಅದು, ಆ ರಾಷ್ಟ್ರದಲ್ಲಿರುವಂತ ಒಬ್ಬ ಆಟಗಾರ ನಮ್ಮ ಬಗ್ಗೆ ಮಾತಾಡ್ತಾರೆ ಚೆನ್ನಾಗಿ ಅಂದ್ರೆ, ಇವ್ರು ನಮ್ ಜೊತೆಗೆ ಇದ್ದವರು, ಕೊಹ್ಲಿ ಜೊತೆಗೆ ಆಡಿದವರು. ವಿರಾಟ್ ಕೊಹ್ಲಿಯನ್ನ ಎದುರು ಹಾಕಿಕೊಂಡವರು ಇವತ್ತು ಉಳಿದಿದ್ದಾರೆ. ಬಟ್ ಅಂಬಟಿ ರಾಯ್ಡು ಉಳಿತಾರೆ, ಯಾಕಂದ್ರೆ ಅವ್ರು ಎಲ್ಲೂ ಆಡ್ತಾರೆ. ಅವ್ರು ಉಳಿಯೋದಷ್ಟೇ, ಮಾತ್ರ ಬದುಕಬಹುದು ಅಂತ. ಗೊತ್ತಾ, ಇಂಥವ್ರಿಂದಾನೇ ಧೋನಿ ಮತ್ತೆ ವಿರಾಟ್ ಕೊಹ್ಲಿ ನಡುವೆ ಜಗಳ ಹಚ್ಚೋದು ಇವರೇ. ಅವ್ರವ್ರೆಲ್ಲ
ಅವರೆಲ್ಲ ಚೆನ್ನಾಗಿರ್ತಾರೆ, ಫ್ಯಾನ್ಸ್ ನಡುವೆ ಜಗಳ ಹಚ್ಚೋದೇ ಇಂಥವ್ರು. ಬಟ್ ಇವ್ರನ್ನ ಮೊದಲು ಹಚ್ಕೊಂಡಿಲ್ಲ ಪಾಟೀಲ್. ಆನೆ ನಡ್ಕೊಂಡು ಹೋಗ್ಬೇಕಾದ್ರೆ ಇವೇನೋ ಬಗಳ್ತಿರ್ತಾವ, ತಿರುಗಿ ನೋಡಿದ್ರೆ ಬೆಲೆ ಡೈಲಾಗ್ ಒಂದು ನೆನಪಾಗುತ್ತೆ ಸರ್. ಈ ಸಿಂಹ ನಡೀತಾ ಇರ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳು ಸೈಲೆಂಟ್ ಆಗಿ ಅಮಿಕೆ ಗೊತ್ತಿರ್ಬೇಕು ಅನ್ನೋ ಒಂದು ಬೆಸ್ಟ್ ಎಕ್ಸಾಂಪಲ್. ಸಿಂಹ ಬೇರೆ ಕಿರೀಟ ಇಟ್ಕೊಂಡು ಬೇರೆ ಹೋಗ್ತಾ ಇದೆ ಈಗ. ಕಿರೀಟ ಬೇರೆ ಸಿಕ್ಕಿದೆ ಸರ್, ಈಗ ಒಂದು ಕಿರೀಟ ನಾವು ಸಿಕ್ಕಿದೆ. ಗೇಲ್ ಬಗ್ಗೆ ಮಾತಾಡ್ಬೇಕು. ಗೇಲ್ ನೋಡಿ ಪಂಜಾಬ್ ಕಡೆಗೂ ಕೂಡ ಚೆನ್ನಾಗಿ ಆಡಿದ್ರೆ, ಇವತ್ತು ಜರ್ಸಿ ಹಾಕೊಂಡು RCB ಗೆ ಆದರೆ ಅಲ್ಲ, ಯಾವುದೇ ಪ್ಲೇಯರ್ಗೆ ಒಂದೊಂದು ಟೈಮ್ ಅಂತ ಇರುತ್ತೆ, ಅಥವಾ ಒಂದೊಂದು ಟೀಮ್ ಸಾತ್ ಅವರ ಟೀಮ್ಮೇಟ್ಗಳು ಹೆಂಗಿರ್ತಾರೆ ಅಂದಮೇಲೆ. ಕ್ರಿಸ್ ಗೇಲು ಪಂಜಾಬಿಗೂ ಆಡಿದ್ದಾರೆ, ಕಲ್ಕತ್ತಾಗೂ ಆಡಿದ್ದಾರೆ. ಆದರೆ ಅಲ್ಲಿಗಿಂತ ಹೆಚ್ಚಾಗಿ RCB ಆಡಿದಾಗ ಅವ್ರದ್ದು ಆಟ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಿದ್ದು. ಯೂನಿವರ್ಸಲ್ ಬಾಸ್ ಅನ್ನೋ ಮಟ್ಟಕ್ಕೆ ಹೋಗಿದ್ದು ಅವ್ರು ಇಲ್ಲೇನೆ RCB ಅಲ್ಲಿ. ಯಾಕಂದ್ರೆ ಕೊಹ್ಲಿ ಅಂತ ಸಪೋರ್ಟರ್ಸ್, ಕೊಹ್ಲಿ ಅಂತ ಗೈಡ್, ಅವ್ರು ಎಷ್ಟೇ ಇರ್ಬೋದು ಆ ಫ್ರೆಂಡ್ ಅವ್ರ ಆಡನು ಅವ್ರು ಒಳ್ಳೆ ಪ್ಲೇಯರೇ. ಆದರೆ ಎದುರಾಳಿ ಪ್ಲೇಯರ್ನ ಆಟ ನೋಡಿ ಕಲಿಯೋದಿರತ್ತಲ್ಲ, ಅವ್ರ ಜೊತೆ ಸಾಥ್ ಕೊಡೋದಿರತ್ತಲ್ಲ ಅವ್ರು ಆಡುವಾಗ, ಅದೆಲ್ಲವೂ ಕೂಡ ಪ್ಲಸ್ ಆಗುತ್ತೆ. ಕೊಹ್ಲಿ ಅಷ್ಟು ಜೋಶು ಮೋಸ್ಟ್ಲಿ ಯಾವ ಕ್ರಿಕೆಟರ್ಲು ನಾವು ನೋಡೋಕೆ ಸಾಧ್ಯ ಇಲ್ಲ. ಬೇರೆ ಬೌಲರ್ ಯಾರೋ ಒಬ್ಬನು, ಕ್ಯಾಚ್ ಹಿಡ್ದವನು ಯಾರೋ ಒಬ್ಬನು, ಬಟ್ ಅವರಿಬ್ಬರಿಗಿಂತನೂ ಹೆಚ್ಚು ಸಂಭ್ರಮಿಸೋದು ಕೊಹ್ಲಿ. ಫಸ್ಟ್ ವಿಕೆಟ್ ಬಿದ್ದಾಗ ಹೆಂಗ್ ಸಂಭ್ರಮಿಸಿದ್ರು, ಸ್ಟಂಪ್ ಮೇಲೆ ಜಿಗದ್ರಪ್ಪ, ಅದನ್ನ ನೋಡ್ತಾ ಇದ್ವಿ ನಾನು ಸರ್, ಹೆಂಗ್ ಜಿಗದವರು ಅಂತ ಹೇಳಿ. ಇವತ್ತು ಬೆಳಿಗ್ಗೆನೆ ಇವರು ನಮ್ಮ ವಾರ್ನರ್ ಹೇಳಿ ಒಂದು ಟ್ವೀಟ್ ಕೂಡ ಮಾಡಿದಾರೆ ನೋಡಿ, RCB ಕಪ್ ಗೆಲ್ಲತ್ತೆ, ಅದು ಕೊಹ್ಲಿ ಗೆಲ್ಸ್ಕೊಡ್ತಾರೆ, ಯಾರು ತಡಿಯಕ್ಕಾಗಲ್ಲ, ಅವ್ರನ್ನ ಬೀಟ್ ಮಾಡಕ್ಕಾಗಲ್ಲ ಅಂತ. ಅಂದ್ರೆ ಇವತ್ತು ಬೆಳಿಗ್ಗೆನೆ ಎಲ್ರಿಗೂ ಗೊತ್ತಿತ್ತು RCB ಕಪ್ ಎತ್ತತ್ತೆ, ಅದು ಎಷ್ಟು ರನ್ನರು ಆಗ್ಲಿ ಏನಾದ್ರೂ ಆಗ್ಲಿ ಕಪ್ಪನ್ನು ಕಿತ್ಕೊಳಕ್ ಯಾರಿಗೂ ಆಗಲ್ಲ ಅಂತ. ಅಂದ್ರೆ ಆಗ್ಲೇ ಜನಾರ್ದನ್ ಸರ್ ಹೇಳಿದಂಗೆ ಟೀಮ್ ಬ್ಯಾಲೆನ್ಸಿಂಗ್ ಹಂಗಾಗಿದೆ. ನಮ್ದು ಏನ್ ಗೊತ್ತಾ, ಸಂಘಟಿತ ಹೋರಾಟ. ಒಬ್ಬಿಬ್ರು ಗೆಲ್ತಾರೆ ನೋಡು, ಮ್ಯಾಕ್ಸಿನೇ ಇಟ್ಕೊಂಡಿದೀವಿ, KGF ಸ್ಟಾರ್ ಇಂದ ಮ್ಯಾಚ್ ಗೆಲ್ಲಿಸ್ತೀವಿ ಅನ್ನೋದು ಅನ್ಕೊಂಡಿದ್ದೀವಿ. ಯಾರು ಇರ್ಲಿಲ್ಲ ನಮಗೆ ಅದು ಬಿಟ್ರೆ. ಬಟ್ ದಿನೇಶ್ ಕಾರ್ತಿಕ್ ಹ್ಯಾಟ್ಸಪ್ ಏನ್ ಹೇಳ್ಬೇಕಂದ್ರೆ, ಬೇರೆ ಬೇರೆ ಕಡೆ ಹೋದವಾಗ ನಮ್ಗೆಲ್ಲ ಬೇರೆ ಬೇರೆ ಇವ್ರು ಇದ್ದವಾಗ ಜನಾರ್ದನ್ ಸರ್ ಬರೀ ಫಾರಿನ್ ಪ್ಲೇಯರಿಗೆ ಮನೆ ಹಾಕ್ತಿದ್ರು, ಫಾರಿನ್ ಪ್ಲೇಯರ್ ಆಡಿದ್ರೆ ಅಷ್ಟೇ ನಾವು ಗೆಲ್ಲೋದು ಅಂತ. ಇಂಡಿಯನ್ ಆಟಗಾರ ಇಟ್ಕೊಂಡು ಫಿನಿಶ್ ಮಾಡಿಸಿದ್ರು. ಫಾರಿನರ್ ಬೇಕು, ಬಟ್ ನಮ್ಮ ಆಟಗಾರನ ಹುಡ್ಕೊಂಡ್ ಬರ್ಬೇಕು, ದೇಶೀಯ ಆಟಗಾರನ. ಹಂಗ ನೋಡಿದ್ರೆ ಇವತ್ತು ನಮ್ಗೆ ದುಬಾರಿ ಆಗಿದೆ ನಮ್ಮ ದೇಶದ ಇದು ಎಸೆಲ್ಯೂಟ್ ಲಾಸ್ಟಿಗೆ. ಅಂದ್ರೆ ಏನ್ ಪರವಾಗಿಲ್ಲ, ಡೋಂಟ್ ಟಚ್ ಅಂಡ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಗುಡ್ ಬಾಲ್ ಬೇಕು ಅನ್ನೋ ಕಾರಣಕ್ಕೆ ಹಾಕಿದ್ರು ಅವರು, ಬಾಲ್ ಆಗ್ಬಾರ್ದು. ಮಾತಾಡೋಣ, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಹಲೋ ಹಾ ಹೇಳ್ರಿ ಸರ್. ಸರ್ ಹೇಗಿದೆ ಸರ್ ಸೆಲೆಬ್ರೇಷನ್? ನೋಡ್ತಾ ಇದ್ರಿ, ಕಪ್ ಎತ್ತಿದ್ರು ನಮ್ಮವರು. ಇಷ್ಟೋ ತನಕ ಬೇರೆ ಬೇರೆಯವ್ರು ಮಾತಾಡಿಸ್ತಾ ಇದ್ರು, ಸಿಕ್ತ ಕಪ್ಪು ಇಲ್ರಿ, ನಮಗ್ ಖುಷಿ ಆಗ್ಯದ್ರಿ. ಎಲ್ಲಿಂದ ಮಾತಾಡ್ತೀರಿ? ಜೀವಪುರ ಸುರ್ಪುರ ತಾಲೂಕ, ಯಾದಗಿರಿ ಜಿಲ್ಲೆ ರೀ. ಖುಷಿ ಆದ್ರಿ, RCB ಗೆದ್ದು ಬಿಟ್ರು, 18 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ, ಏನಂತೀರಿ? ಇಲ್ರಿ, ಖುಷಿ ಆದ ಸಲೇ ನಾವು ಟಿವಿಯಾಗ ಅದು ನಂಬರ್ ಬಿಟ್ಟ ಸಲೇ ನಾ ಫೋನ್ ಮಾಡಿದ್ರಿ ಅಗಳನ್ನ. ಅದಲ್ಲ, ನೀವು ಫೋನ್ ಮಾಡಿದ್ರಲ್ಲ ಈಗ ಗೆದ್ದು, ಅದೇ ನಮ್ ಖುಷಿ. ಇಷ್ಟೊತ್ತಿಗೆ ನಮಗ್ ಖುಷಿ ಆಗ್ಯದ್ರಿ, ನಮಗ ಬಹಳ ಖುಷಿ ಆಗ್ಯದ್ರಿ. ಈಗ ನಾವ್ ಹೇಳೋದ್ ಹೆಂಗೆ ಅಂದ್ರೆ, ನೆನ್ನೆ ನಡೆದಿತ್ತು ಮ್ಯಾಚ್ ಅಂತ 12 ಗಂಟೆ ಆಗೋಯ್ತು. ಇಲ್ರಿ ಸರ್, ನಮಗ್ ಒಳ್ಳೇದಾಯ್ತ್ರಿ, ಚಲೋ ಆಯ್ತ್ರಿ, ಖುಷಿ ಆತ್ರಿ. ಸರ್ ನಿಮ್ಗೆ ವಯಸ್ಸೆಷ್ಟು? ಏನ್ರಿ ವಯಸ್ಸು? ವಯಸ್ಸು 57 ರೀ. ನೋಡಿ 54 ವಯಸ್ಸಲ್ಲಿ ಈಗ ಎದ್ದು ಟಿವಿ ನೋಡಿ ಸೆಲೆಬ್ರೇಷನ್. ಯಾರು ಇಷ್ಟ ನಿಮ್ಗೆ? ಅಂದ್ರೆ ಇವತ್ತಿನ ಪಂದ್ಯದಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂತ ಅನ್ಸುತ್ತೆ ನಿಮ್ಗೆ? ಇಂಥವ್ರು ಮ್ಯಾಚ್ ಆಯ್ತು ನಮ್ದು ಅಂತ. ನಮ್ದು 57 ವರ್ಷ ರೀ. 57 ವರ್ಷ ಅವ್ರಿಗೆ. ಸಂತೋಷ. ಖುಷಿಯಿಂದ ಮಾತಾಡ್ತಾ ಇದಾರೆ. ಸರ್ ಯಾರು ಇವತ್ತು ಚೆನ್ನಾಗಿ ಆಡಿದ್ರು, ಯಾರು ಗೆಲ್ಲಿಸ್ಕೊಟ್ರು ಅಂತ ಅನ್ಸುತ್ತೆ ನಿಮ್ಗೆ? ಧೋನಿ ಇರ್ಲಿಲ್ಲ ಇವತ್ತು ನಮ್ಮಲ್ಲಿ ಕೊಹ್ಲಿ ಇದ್ರು ಸರ್. ಯಾರ್ಯಾರ್ರಿ ನಮ್ಗ ನೋಡ್ರಿ, ನಮಗ ಒಟ್ನಲ್ಲಿ ಕೆಂಪು ಜರ್ಸಿ ಬೇಕಿತ್ತು, ಕೆಂಪು ಜರ್ಸಿ ಗೆದ್ದಿದೆ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ನಾವು ಸಾಲಿ ಹೋಗಿಲ್ಲ, ಏನಿಲ್ಲ, ತೊಂದ್ರೆ ಅಲ್ಲ. ನನ್ ನಿಜವಾಗ್ಲೂ ಯಾಕೆ ನಿಮ್ಮ ವಯಸ್ಸನ್ನು ಕೇಳಿದೆ ಅಂತ ಹೇಳಿದ್ರೆ, 58 ವಯಸ್ಸಲ್ಲೂ ಕೂಡ ವಯಸ್ಸಾದ್ರೂ ಕೂಡ ಸಪೋರ್ಟ್ ಇದೆಯಲ್ಲ ನೋಡಿ. ಅವ್ರು ಹೇಳ್ತಾರೆ ನಮ್ಮ ಕರ್ನಾಟಕ ತಂಡ ನಮ್ಮವ್ರು ಗೆದ್ದಿದ್ದಾರೆ, ನಮ್ಗೆ ಖುಷಿನೇ ಅಂತ. ಥ್ಯಾಂಕ್ ಯು ಸರ್, ಕರೆ ಮಾಡಿ ಮಾತನಾಡಿದಕ್ಕೆ. ಫೈನಲಿ ಇವರೆಲ್ಲ ಹಿಂದೆ ನೋಡಿ, ಇಂಥ ಅಭಿಮಾನಿಗಳಿದಾರಲ್ಲ, ಇವ್ರು ಯಾರು ಯಾವ್ದೋ ಒಂದು ಪ್ಲೇಯರ್ ಪ್ಯೂರ್ ನಮ್ಮ ಟೀಮ್ ಅದ್ರಲ್ಲಿ ಸಚಿನ್ ಬ್ರೇಕ್ ತಗೊಳ್ಳೋಣ. ಸೆಲೆಬ್ರೇಷನ್ ಯಾವ ರೀತಿಯಾಗಿದೆ ಅದನ್ನು ಕೂಡ ನೋಡ್ಕೊಂಡ್ ಬರೋಣ.
ನೋಡಿ, ಪ್ರಮುಖವಾಗಿ ಹತ್ತತ್ರ 1 ಗಂಟೆ ಆಗಾಗ ಬಂತು, ಆದ್ರೂ ಕೂಡ ಈಗಲೂ ಕೂಡ ಸಂಭ್ರಮಾಚರಣೆ ಇದೆ. ಲಾಠಿ ಚಾರ್ಜ್ ಕೂಡ ಆಗ್ತಾ ಇದೆ. ಅಂದ್ರೆ ಇನ್ನು ಬೆಂಗಳೂರಲ್ಲಿ ನಡೀತು ಅಂದ್ರೆ ಹೆಂಗಿರ್ತಿತ್ತು ಅಂತ ಈ ಪಂದ್ಯ. ಇದೆಲ್ಲಿ ಅಹಮದಾಬಾದ್ ಗುಜರಾತ್ ಅಲ್ಲಿ ನಡೆದಿರುವಂತ ಪಂದ್ಯ. ಬಟ್ ಇಲ್ಲಿ ಈ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದಂತೂ ಕಾಲಿಡೋ ಜಾಗ ಇರ್ತಿರ್ಲಿಲ್ಲ, ಜನ ಸಾಕಾಗ್ತಿರ್ಲಿಲ್ಲ, ಪೊಲೀಸರೇ ಸಾಕಾಗ್ತಿರ್ಲಿಲ್ಲ, ಹೋಗ್ಬಿಡ್ತಾ ಇದ್ರು. 18 ವರ್ಷದಿಂದ ತಡ್ಕೊಂಡಿರೋದು ಬಿಟ್ಬಿಡ್ಬೇಕು, ಇವತ್ತು ರಾತ್ರಿನೋ ನಾಳೆ ಬೆಳಿಗ್ಗೆನೋ ಅದ್ ಹೊರಗೆ ಹಾಕ್ಬಿಡ್ಲಿ, ಅದು ಇಟ್ಕೊಂಡ್ಬಾರ್ದು, ಅದು ನೋವು ಸೆಲೆಬ್ರೇಷನ್ ಏನೋ ಒಂದ್ ಮಾಡ್ಬಿಡ್ಲಿ. ದಯವಿಟ್ಟು ನಾವು ಇಲಾಖೆಗೂ ಹೇಳೋದಷ್ಟೇನೆ, ಏನಾದ್ರೂ ಅಹಿತಕರ ಘಟನೆ ನಡೆಯುವಂತ ಕಡೆ ಮಾತ್ರ ನೀವು ಒಂದು ಹಸ್ತಕ್ಕೆ ಪ್ರಯೋಗ ಮಾಡಿ, ಅದರ್ವೈಸ್ ಬಿಟ್ಬಿಡಿ, ಎಂಜಾಯ್ ಮಾಡ್ಲಿ. ಯಾಕಂತ ಹೇಳಿದ್ರೆ RCB ಫ್ಯಾನ್ಸು ಈ ಕರ್ನಾಟಕದ ಮಂದಿ ನಾವೆಲ್ಲರೂ ಹೇಗೆ ಅಂದ್ರೆ ಏನ್ ತೊಂದರೆ ಮಾಡೋ ಮನೋಭಾವನೆ ಯಾರಿಗೆಲ್ಲ, ಯಾರಿಗೂ ಹೋಗಿ ಕಲ್ಲು ಹೊಡಿಬೇಕು, ಯಾರ್ದೋ ರೇಗಿಸ್ಬೇಕು, ಆ ಥರದ್ದು ಏನಿಲ್ಲ. ಎಷ್ಟೇ ಬಾಯಲ್ಲಿ ಅಂದಿರ್ಬೋದು, ಬಟ್ ಸೆಲೆಬ್ರೇಷನ್ ಮೋಡಲ್ಲಿ ಇರ್ತಾರೆ, ಅಷ್ಟು ಬಿಟ್ರೆ ಬೇರೆಯವ್ರಿಗೆ ತೊಂದರೆ ಮಾಡಲ್ಲ. ನೋಡಿ ಇಲ್ಲಿ ಜೆನ್ಯೂನ್ ಆಗಿ ಎಷ್ಟು ಹಾರಾಡ್ತವ್ರೆ, ಕಿರ್ಚಾಡ್ತವ್ರೆ. ಇನ್ನೊಂದು ಇದು ನೋಡ್ತಾ ಇದ್ದೆ ಸುಮ್ಮನೆ, ನಮ್ಮ ಪ್ಲೇಯರ್ಸ್ ಏಜ್ಗಳನ್ನು ನೋಡ್ತಾ ಇದ್ದೆ. ಕೊಹ್ಲಿ ಒಬ್ರು ಬಿಟ್ಟರೆ 36, ಅದು ಬಿಟ್ಟರೆ ಎಲ್ಲರೂ 35 ಒಳಗಡೆನೇ ಇದ್ದಾರೆ. ಈಗ 22ರಿಂದ 30-32ವರೆಗೆ ಯಜ್ಞವ್ರು ಇದ್ದಾರೆ. ಸೊ ಈ ಟೀಮು ಇನ್ನು 3 ವರ್ಲ್ಡ್ ಕಪ್ ಎತ್ಕೊಂಡು ಹೋಗೋಕ್ಕೆ ಅಂದರೆ ಇವರು ಕಂಟಿನ್ಯೂ ಇದೇ ಟೀಮ್ ಇಲ್ಲ ಅಂದ್ರೆ ಒಂದಿಬ್ಬರು ಚೇಂಜ್ ಆಗ್ಬೋದು, ಕಾರಣದಿಂದ ಬರ್ದೇ ಇರೋದು. ಲಿವಿಂಗ್ ಸ್ಟೋನ್ ಬಹುಶಃ ಒಳ್ಳೆ ಪ್ಲೇಯರ್ ಚೇಂಜ್ ಅಂದ್ರೆ ಅವರೇ ಯಾರು ಬಿಟ್ರೆ ಚಾಂಪಿಯನ್ ಆಗಿರೋ ಟೀಮ್ ಇರೋದ್ರಿಂದ ನನ್ನ ಪ್ರಕಾರ ಏನು ಬದಲಾವಣೆ ಬೇಡ ಅಂತ ಅನ್ಸುತ್ತೆ. ಬದಲಾವಣೆ ತೆಗಿಬೇಕು ಅಂತ ಏನಿಲ್ಲ, ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಅದನ್ನ ಬೇಕಾದ್ರೆ ಬದಲಾವಣೆ 2-3 ನಮ್ಮ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬೇಕಾದ್ರೆ ಬದಲಾವಣೆ ಚಿಕಾರ ಬರ್ಬೋದು, ಬಾಂಡ್ಗೆ ಅವಕಾಶ ಕೊಡೋಣ ಇದಾರೆ ಹುಡುಗರು. ಬಟ್ ಇದು ಈಗ ಇರುವಂತ ತಂಡ ಏನು ಅದು ಹೇಳಕ್ಕಾಗಲ್ಲ. ಈ ಸರಿಗೆ ಫಾರ್ಮ್ ಲಿವಿಂಗ್ ಸ್ಟೋನ್ ಅಷ್ಟೊಂದು ಈ ಸರಿಗೆ ಅಬ್ಬರಿಸಿಲ್ಲ, ಮುಂದಿನ ಸಾರಿಗೆ ಅವರೇ ಮೇನ್ ಆಗಿ ಅಬ್ಬರಿಸಬಹುದು, ಹೇಳಕ್ಕಾಗಲ್ಲ. ಯಾರು ಇದೇ ಟೀಮ್ ನ ಕಟ್ಟಿದಾಗ ಯಾರೇ ನಂಬಿದ್ರು ಇದು ಕಪ್ ಗೆಲ್ಲುತ್ತೆ ಅಂತ ಹಾಕಿದ್ರು ಎಲ್ಲರೂ. ಅಲ್ಲ ಇನ್ನೊಂದು ವಿರಾಟ್ ಕೊಹ್ಲಿ ಇರೋ ತನಕ ಕಪ್ಪೇ ಗೆಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು ಆ ಕಪ್ ಇದು ಈ ಆಕ್ಷನ್ ನಡೆದಾಗ ಬೇರೆ ಬೇರೆ ಅಲ್ಲ, ನಾನೇ ಬೈದಿದ್ದೀನಿ ಎಂತವ್ರನ್ನ ತಗೊಂಡಿದ್ದಾರೆ ಅಂತ. ನಿಜ, ನಮ್ಗೆ ಹೆಸಲ್ವುಡ್ ಒಂದ್ಬಿಟ್ಟು ಉಳಿದಾರೆ ಯಾರ ಮೇಲೆ ಯಾರು ಇಷ್ಟ ಆಗಿರಲಿಲ್ಲ. ಈ ಟೀಮ್ ಹೆಂಗಾಗತ್ತೋ. ಬಟ್ ಅವತ್ತು ನಾನು ಟೀಮ್ ಇದ್ರ ದಿವಸ ಇದ್ದೆ, ನಾನು ಕುತ್ಕೊಂಡಿದ್ದೆ, ನೆನಪಿರ್ಬೋದು. ಆಕ್ಷನ್ ದಿವಸ ಭುವನೇಶ್ವರ್ದು ಇದನ್ನು ತಗೊಂಡಿದ್ದಲ್ಲ, ಅದೊಂದು ಖುಷಿ ಆಗಿತ್ತು. ಅದು ಖುಷಿ ಆಗಿ ಭುವನೇಶ್ವರ್ ತಗೊಂಡಿದ್ದು ಒಳ್ಳೆ ಬಾಲಿಂಗ್ ಟೀಮ್ ಚೆನ್ನಾಗಿದೆ ನಮ್ದು ಅಂತ ನಾನು ಇದು ಮಾಡ್ಕೊಳ್ತಾ ಇದ್ದೆ. ಬ್ಯಾಟಿಂಗ್ ನಲ್ಲಿ ನಮ್ದು ಅಷ್ಟೇನೋ ಸಾಕಾಗಲ್ವೇನೋ ಅಂತ ನಾನು ಫೀಲ್ ಮಾಡ್ತಾ ಇದ್ದೆ. ಮತ್ತೆ ವಿಲ್ ಜಾಕ್ಸ್ ನ ಬಿಟ್ಟಿದ್ದು ನಮ್ಗೆ ಬಿಟ್ಟಿದ್ದು, KL ರಾಹುಲ್ಗೆ ಕರ್ಕೊಂಡಿಲ್ಲ, ಟ್ರೈನು ಮಾಡಿಲ್ಲಲ್ಲ ಅಂತ. ಅಲ್ಗೂ 13-14 ಕೋಟಿವರೆಗೂ ಕೂಗೋದ್ರು ಬೇರೆ ಏನಾದ್ರು ಹಾಳಾಗೋಗಿ ಒಂದು ದೊಡ್ಡ ಅದೃಷ್ಟ. ವೆಂಕಟೇಶ್ ಅಯ್ಯರ್ 22-23 ಕೋಟಿ ಕೂಗ್ಬಿಟ್ರು. ವೆಂಕಟೇಶ್ ಅಯ್ಯರ್ ತಗೊಂಡಿದ್ರೆ ಹೇಜಲ್ವುಡ್ ಬರ್ತಿರ್ಲಿಲ್ಲ, ಬೋವಿ ಬರ್ತಿರ್ಲಿಲ್ಲ, ಬೌಲರ್ ಬೇರೆ ಅಲ್ಲೇ ದುಡ್ಡು ಹೋಗಿತ್ತು ನಮ್ದು. ವೆಂಕಟೇಶ್ ಅಯ್ಯರ್ಗೆ ಯಾವ ಕಾರಣಕ್ಕೆ ಟ್ರೈ ಮಾಡಿದ್ರು ಅಂತಾನೆ ಆತ ಅದ್ರ ಹಿಂದಿನ ಸೀಸನ್ ತುಂಬಾ ಚೆನ್ನಾಗಿ ಆಡಿದ್ರು. ಒಂದು ಬ್ಯಾಟಿಂಗ್ ಜೊತೆಗೆ ಬಾಲಿಂಗು ಚೆನ್ನಾಗಿ ಹಾಕಿದ್ರು ಅಂತ. ಇನ್ನು ವಿಕೆಟ್ಸ್ ಗಳನ್ನ ತಗೊಂಡಿದ್ರು, ಕೆಲವೊಂದು ಕ್ರೂಷಿಯಲ್ ವಿಕೆಟ್ಸ್ ತಗೊಂಡಿದ್ರು. ಬಟ್ ಈ ಸರಿ ಅವ್ರಿಗೆ ಬಾಲಿಂಗ್ ಕೊಟ್ಟಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಆತನ ಹತ್ರ. ಇಲ್ಲ ಹಿಂದಿನ ಸೀಸನ್ ಚೆನ್ನಾಗಿ ಆಡಿದ್ದ. ಇಲ್ಲ ಈ ಸೀಸನ್ ಫೇಲ್ ಆಗಿದ್ದಾರೆ. ಬಟ್ ಆ ಹಿಂದಿನ 4-4 ಸೀಸನ್ಗಳಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇತ್ತು. ಫ್ರೆಂಡ್ಸ್, ನಾವು ರಜತ್ ಪಾಟೀದಾರ್ ಬಗ್ಗೆ ಮಾತಾಡಲೇಬೇಕು. ಕ್ಯಾಪ್ಟನ್ಸಿ ಅದ್ಭುತ ಕ್ಯಾಪ್ಟನ್, ಚೆನ್ನಾಗಿದೆ. ಮೊದಲ ಬಾರಿ ಕ್ಯಾಪ್ಟನ್ಸಿ ಚಾಂಪಿಯನ್ ಮಾಡ್ತಾರೆ ಟೀಮ್, ಯಾರು ಕೂಡ ನಿರೀಕ್ಷೆ ಮಾಡಿದ್ರು. ಅಲ್ಲಿ ರಜತ್ ಪಾಟೀದಾರ್ ಒಬ್ಬರೇ ಅಲ್ಲ, ಜಿತೇಶ್ ಶರ್ಮಾ ಕ್ಯಾಪ್ಟನ್ ಇದ್ರು, ಭುವನೇಶ್ವರ್ ಕುಮಾರ್ ಜಿತೇಶ್ ಶರ್ಮಾ ಇದ್ದಾಗ ನಾವು ಸೋಲೋನ ಜಿತೇಶ್ ಶರ್ಮಾ ಹೇಳಿದ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಅವರು ಎರಡು ಸಲ ಮಾಡುವಾಗ ಆರಂಭ ಕ್ಯಾಪ್ಟನ್ಸಿ ಕೊಟ್ಟಾಗ ನೀವು ಹೇಳಿದಾಗೇನೆ ಸ್ವಲ್ಪ ನರ್ವಸ್ ಇತ್ತು ಅವರಿಗೆ. ಬಟ್ ಆ ಡ್ರೆಸ್ಸಿಂಗ್ ರೂಮ್ ಇರ್ಬೋದು, ಕೊಹ್ಲಿ ಅಂಡ್ ಸೀನಿಯರ್ ಆಟಗಾರರ ಸಪೋರ್ಟ್ ಇದೆಯಲ್ಲ, ಅದು ಯಾವುದೇ ಒತ್ತಡ ಇಲ್ಲದೆ ಫ್ರೀ ಮೈಂಡ್ ಅಲ್ಲಿ ಅವ್ರು ಕೆಲಸ ಮಾಡಕ್ ಈಸಿ ಆಯ್ತು. ಒಂದು ಕ್ಯಾಪ್ಟನ್ ಅಂತ ಅಷ್ಟೇ, ಉಳಿದಿದ್ದೆಲ್ಲ ವಿರಾಟ್ ಕೊಹ್ಲಿ. ಬಟ್ ಅದ್ ಏನೇ ಇರ್ಲಿ ಸರ್, ಲಕ್ಕಿ RCB ಕಪ್ ಎತ್ತಿರೋದು. ಎಷ್ಟೊಂದು ಜನ ದಿಗ್ಗಜ ಕ್ಯಾಪ್ಟನ್ ಕುಂಬ್ಳೆ ಇದೆ ಇಲ್ಲಿವರೆಗೂ, ಎಷ್ಟು ಜನ ಹೋಗಿ ಇನ್ಕ್ಲೂಡಿಂಗ್ ಕೊಹ್ಲಿ. ಆದ್ರೆ ಅವ್ರ ಹೆಸರಲ್ಲಿ ಇವಾಗ ರಜತ್ ಪಾಟೀದಾರ್ ನಾಯಕ, ಬೇರೆ ಯಾರೇ ಆಡಿರ್ಲಿ ನೀವು ಅವರ ನಾಯಕತ್ವದಲ್ಲಿ ಕಪ್ ಎತ್ತಿದೀವಿ ಅಂತ ಒಂದು. ಇನ್ನೊಂದಿಷ್ಟು ಅವರು ಈ ಸೀಸನ್ ಅಲ್ಲೇ ನೋಡಿ ನೀವು ಒಂದ್ ಸ್ವಲ್ಪ ಪಕ್ವತೆ ಬಂದಿದೆ. ಅವ್ರ ಕ್ಯಾಪ್ಟನ್ಸಿ ಇರ್ಬೋದು, ನರ್ವಸ್ನೆಸ್ ಕಡಿಮೆ ಆಗಿದೆ, ಬೌಲಿಂಗ್ ಕಾಂಬಿನೇಷನ್ ಇಳಿಸೋದಿರ್ಬೋದು, ಎಲ್ಲ ಇದೆ ನೋಡಿ. ಅದೇ ಜಿತೇಶ್ ಕೊಟ್ಟಾಗ ಅವತ್ತು ಪ್ಲೇಯಿಂಗ್ 11ಗೆ ತಂದಿರೋ ಉಲ್ಟಾ ಪಲ್ಟಿ ಮಾಡ್ಕೊಟ್ರು. ಒಂದಿಷ್ಟು ಒತ್ತಡ ಬಹಳ ಇತ್ತು ಅವರಿಗೆ. ಆ ತರದ್ದೇನೆಲ್ಲ ಕಾಮ್ನೆಸ್ ಇದಾರೆ ನೋಡಿ. ಶ್ರೇಯಸ್ ಅಯ್ಯರ್ ಸಕ್ಸಸ್ ಆಗಿದ್ದು ಅದೇ ಕಾರಣಕ್ಕೆ. ಒಂದಿಷ್ಟು ಕ್ಯಾಪ್ಟನ್ ಆದ್ರೆ ಕೂಲ್ ಇರ್ಬೇಕು, ಜೊತೆಗೆ ಆ ಗ್ಯಾಪ್ ಅಲ್ಲಿ ಐಡಿಯಾಗಳನ್ನು ಮಾಡ್ತಾರೆ. ಅದೇ ಒಂದು ಏನು ಶ್ರೇಯಸ್ ಇದು
ರಜತ್ ಪಾಟಿದಾರ್ ಅಂದ್ರೆ ಜಾಸ್ತಿ ಟಾಸ್ ಗೆದ್ಲಿಲ್ಲ, ಅದೇ ಅದೇ ಅದು ಬಿಟ್ಟು ಮ್ಯಾಚ್ ಅಲ್ಲಿ ಆಗ್ಲಿ ಯಾವುದೇ ಒಂದು ಅಗ್ರೆಸಿವ್ನೆಸ್ ತೋರ್ಸೋದಾಗ್ಲಿ ಒಂಥರ ಹೆಂಗೆ ಅಂದ್ರೆ ಕಾಮ್ ಆಗಿದ್ರು ಸರ್. ಅವಾಗ ಧೋನಿ ಕಂಪೇರ್ ಮಾಡ್ತಾ ಟಾಸ್ ಸೋತಿದ್ದೆ ಬೆಸ್ಟ್ ಅನಿಸ್ತು. ನಾನು ಟಾಸ್ ಆಗುವಾಗ ಅಲ್ಲಿ ಡೆಸ್ಕಲ್ಲಿ ಮಾತಾಡ್ತಾ ಇದ್ದೆ, ಟಾಸ್ ಸೋತಿದ್ದು ಒಳ್ಳೇದಾಯ್ತು. ಎಷ್ಟೋ ಸರಿಗೆ ನಾವು ಚೇಂಜಿಂಗ್ ನಮ್ಮ ಇದು ಏನ್ ತಗೋಬೇಕು ಅನ್ನೋದು ಡಿಸಿಷನ್ ರಾಂಗ್ ಆಗ್ಬಿಡುತ್ತೆ ಕೆಲವು ಟೈಮು. ಇವತ್ತು ಅವರು ಒಂದ್ ವೇಳೆ ಅವರೇ ಬ್ಯಾಟಿಂಗ್ ತಗೊಂಡಿದ್ದಿದ್ರೆ ನಮ್ಗೆ ಕಷ್ಟ ಆಗಿರೋದು. ಅವರು ಆ ಪಿಚ್ಚೆಲ್ಲ ಹೊಡಿಬೋದು, ಚೇಂಜಿಂಗ್ ಮಾಡ್ಬೋದು ಅಂತ ನೋಡಿದ್ರು. ಕೊಹ್ಲಿ ಚೇಂಜಿಂಗ್ ಮಾಸ್ಟರ್ ಅನ್ನೋ ಕಾರಣಕ್ಕಾಗಿ ನೀವು ಯೋಚನೆ ಮಾಡಿರ್ಬೋದು. ಆದ್ರೆ 3 ಸರಿಗೆ ನಾವು ಸೋತಿದ್ದೀವಿ. RCB ಸೋತಿದ್ದು ಚೇಸಿಂಗ್ ಮೇಲೆ 3 ಸರಿ. ಕೆಲವೊಂದು ಘಟನೆಗಳು ಬ್ಲೆಸ್ಸಿಂಗ್ ಡಿಸ್ಕಸ್ ಆಗ್ಬಿಡುತ್ತೆ ಸರ್ ಒಂದೊಂದು ಟೀಮ್ಗಳಿಗೆ. ಅದು ಇದು ಇವತ್ತು ನಮ್ಮ RCBಗೆ ಟಾಸ್ ನಾವು ಮಾಡ್ಕೊಂಡಿಲ್ಲ, ಅವರೇ ಮಾಡ್ಕೊಟ್ಟಿರೋ. ಅಟ್ಲೀಸ್ಟ್ ನಮ್ಗೆ ನಾವು ಟಾಸ್ ಗೆದ್ದಿದ್ರೆ ಅದನ್ನ ಅಬ್ವಿಯಸ್ಲಿ ಫೀಲ್ಡಿಂಗ್ ತಗೊಳ್ತಾ ಇದ್ವಿ. ಅವ್ನು ಹೇಳಿದಲ್ಲ, ಕ್ಯಾಪ್ಟನ್ ಹೇಳಿದ ನಾವು ಕೂಡ ಫೀಲ್ಡಿಂಗ್ ತಗೋತಿದ್ವಿ ಅಂತ ಹೇಳಿ. ಆದ್ರೆ ಮತ್ತೆ ಮಳೆ ಬಂದಿತ್ತಲ್ಲ, ಒಂದ್ ಸ್ವಲ್ಪ ಪಿಚ್ಚು ಮಾಯಿಶ್ಚರ್ ಬೆಳೆದಿರುತ್ತೆ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸ್ಲೋ ಆಗುತ್ತೆ ಬಾಲು. ಅದೇ ಕಾರಣಕ್ಕಾಗಿ ರನ್ ಆಗಲ್ಲ, ಆ ಕಾರಣಕ್ಕಾಗಿ ಚೇಸಿಂಗ್ ಚೆನ್ನಾಗ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಮಾತಾಡೋಣ. ಹಲೋ 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 ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಹರಿಹರದಿಂದ ಸರ್. ಸರ್, ಹೇಗಿದೆ ಸರ್ ಸೆಲೆಬ್ರೇಷನ್? ಕೊನೆಗೂ ಕೂಡ 18 ವರ್ಷದ ಕನಸು ತುಂಬಾ ಜೋರಿದೆ ಸರ್, ತುಂಬಾ ಜೋರಿದೆ. ಎಷ್ಟು ಖುಷಿ ಆಯ್ತು ಸರ್ RCB ಗೆದ್ದಿದ್ದು? RCB ಗೆದ್ದಿದ್ದು ಮುಗಿಲು ಮುಟ್ಟುವಂತ ಕೂಗು ಸರ್. ಇಷ್ಟು ವರ್ಷ ಎಲ್ಲ ರೇಗಿಸ್ತಾ ಇದ್ರು ಸರ್, RCB ವಿನ್ ಆಗಲ್ಲ ಅಂತ. ನಿಮ್ ಬಳಗದಲ್ಲಿ 1-3 ಜನ ಇದ್ದೇ ಇರ್ತಾರೆ. ಈಗ ಏನ್ ಹೇಳ್ತೀರಿ ಸರ್ ಅವ್ರಿಗೆಲ್ಲ? ಸರ್, ಆನೆ ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನೀವು ಪ್ಲೇಯರಾ ಸರ್? ಕ್ರಿಕೆಟ್ ಪ್ಲೇಯರ್ ಆಟ ಆಡ್ತೀರಾ? ಅಲ್ಲ ಸರ್, ನಾನು ಅಭಿಮಾನಿ ಸರ್. ಯಾರನ್ನ ಇಷ್ಟಪಟ್ರಿ ನಮ್ಮ ಟೀಮಲ್ಲಿ? ಯಾರು? ಕೊಹ್ಲಿಯನ್ನು ಬಿಟ್ಟು ಹೇಳಿ, ಯಾಕಂದ್ರೆ ಕೊಹ್ಲಿನ ಇಡೀ ಜಗತ್ತೇ ಇಷ್ಟಪಡ್ತಾ ಇದ್ದಾರೆ. ನೀವು ಅವ್ರು ಬಿಟ್ಟು ಮತ್ತೆ ಯಾರನ್ನು ಇಷ್ಟಪಡ್ತಾ ಇದ್ರಿ? ಸರ್, ನಂದು ಇಡೀ ಟೀಮೇ ನಂದು ಯಾವಾಗಲೂ ಇಡೀ ಟೀಮೇ ಸರ್. ಯಾಕಂತಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ಆಗೋ ಸಾಧ್ಯನೇ ಇಲ್ಲ ಇದು. ಯಾಕಂತಂದ್ರೆ 11 ಜನಕ್ಕೂ ನಾವು ಇಡೀ ನಮ್ ಕರ್ನಾಟಕನೇ ತಲೆಬಾಗ್ತಾ ಇದೆ ಸರ್. ಇವತ್ತು ಗೆದ್ದಿರೋದು ಅದೇ ಕಾರಣ, ಅದೇ ರೀತಿಯಲ್ಲಿ ಆಡ್ಕೊಂಡು ಎಲ್ಲರೂ. ಹೌದು ಸರ್, ಹೌದು ಸರ್. RCB ಆಕ್ಷನ್ ಆದಾಗ ಈ ತಂಡ ಕ್ರಿಯೇಟ್ ಮಾಡಿದ್ರು, ವಿಲ್ ಜಾಕ್ಸ್ನ ಬಿಟ್ಟಿದ್ರು, ಮ್ಯಾಕ್ಸ್ವೆಲ್ನ ಬಿಟ್ಟಿದ್ರು. ನಿಮ್ಗೆ ಅನ್ಸುತ್ತಾ ಈ ತಂಡ ಚೆನ್ನಾಗಿದೆ, ಈ ಕಪ್ ಗೆಲ್ಲುತ್ತೆ ಅಂತ ಅನ್ಸುತ್ತಾ ಅವಾಗ ಏನಾದ್ರು? ಸರ್, ಏನಿಲ್ಲ, ಅವ್ರು ಬಿಟ್ಟದಕ್ಕೂ ಏನು ತೊಂದರೆ ಇಲ್ಲ. ಯಾಕಂದ್ರೆ ಅದಕ್ಕಿಂತನೂ ಚೆನ್ನಾಗಿ ಆಟ ಆಡಿದ್ದಾರೆ ಈ ಸಲ. ಯಾಕಂತಂದ್ರೆ ನಾವ್ ಯಾರನ್ನೇ ಇದನ್ ಮಾಡ್ತೀವಲ್ಲ ಅವ್ರ ಮ್ಯಾಗ ನಾವು ಜಾಸ್ತಿ ಇದ್ ಮಾಡಕ್ ಆಗ್ಲಿಲ್ಲ. ಆದ್ರೂ ಅವ್ರು ಇವತ್ತಿನ ಆಟ ನೋಡ್ಬೇಕಂತಂದ್ರೆ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವನ್ನೂ ಚೇಂಜ್ ಮಾಡ್ಕೊಂತಿದ್ವಿ. ಆದ್ರೆ ಈ ಸಲ ಅವರು ನಮ್ಗೆ ಬ್ಯಾಟಿಂಗ್ ಕೊಟ್ಟು ಅವ್ರು ಚೇಂಜ್ ಮಾಡ್ಬೇಕಂತಂದ್ರೆ ಅದು ಸಾಧ್ಯ ಆಗ್ಲಿಲ್ಲ ಸರ್ ಅವ್ರ ಕಡೆಯಿಂದ. ಒಳ್ಳೇದಾಯ್ತು ಸರ್. ಕೊಹ್ಲಿ ಅವರ ಕನಸು ನನಸಾಗಿದೆ. ಕಣ್ಣೀರ್ ಹಾಕಿದ್ರು, ABD ಇದ್ರು. ಸರ್, ಕಣ್ಣೀರಲ್ಲ ಸರ್, ಅದು ಆನಂದ ಬಾಷ್ಪ. ಕಣ್ಣೀರ್ ಅಂತ ಅಲ್ಲ ಅದು. ಹೌದೌದು, ಪನ್ನೀರ್. ಏನ್ ಹೇಳ್ತೀರಾ ಆ ಒಂದು ಮೂಮೆಂಟ್ಸ್ ಬಗ್ಗೆ? ಏನ್ ಹೇಳ್ತೀರಿ? ನಮ್ ಕಣ್ಣಾಗೆ ನೀರ್ ಬರ್ತಾವ ಸರ್, ಅದನ್ನ ನೆನ್ಸ್ಕೊಂಡ್ರೆ ನೀರ್ ಬರ್ತಾವ ನಮ್ ಕಣ್ಣಾಗೆ. ಈ 18 ವರ್ಷ ಸರ್ RCB ಜೆರ್ಸಿ ಹಾಕೊಂಡು ಓಡಾಡಾಗೆಲ್ಲ ಇವ್ರು ಯಾರು ಕಪ್ ಕೆತ್ತಲ್ಲ ಅನ್ನೋದು ಬಹಳಷ್ಟು ರೇಗಿಸಿದಾರೆ ನಮಗೆಲ್ಲ. ನಿಮ್ಗಂತದಾಗಿತ್ತ ಸರ್? ಸರ್, ಅದು 18 ವರ್ಷ ಕನಸು ಅಂತಲ್ಲ ಅಂತ ರಾಮನಿಗೆ ಬಿಟ್ಟಿಲ್ಲ. ಹೌದೌದು, ವನವಾಸ ಮಾಡಿದವನಿಗೆ ಇವತ್ತು ಆ 18 ವರ್ಷ ವನವಾಸ ಮಾಡ್ಕೊಂಡು ಇವತ್ತು ಕಪ್ ಗೆದ್ಕೊಂಡಿದ್ದಾರೆ ಅಂತಂದ್ರೆ ಮುಗಿಲು ಮುಟ್ಟುವಂತ ಸಂತೋಷ ಅವ್ರಿಗೆ. ಇನ್ ಎಷ್ಟು ಬರ್ಬೋದು ಸರ್ ಸತತವಾಗಿ ಕಪ್ಪು? ಯಾಕಂದ್ರೆ ಇನ್ ಮುಂದೆ ಅದ್ ಬೇರೆ ಕಡೆ ಯಾರಿಗೂ ಕೊಡಲ್ಲ ಅಂತ ಎಲ್ಲ ಪ್ಲೇಯರ್ ಬೇರೆ ಹೇಳ್ತಾವ್ರೆ, ಕಂಟಿನ್ಯೂ ಹೊತ್ಕೊಂಡ್ ಬರ್ತೀವಿ ಇನ್ನು ಅಂತ. ಆಗ್ಲಿ ಸರ್, ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗನೂ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಯಾವತ್ತೂ ಇರುತ್ತೆ ಸರ್. ಅದೇ ಇಷ್ಟು ವರ್ಷಗಳ ಕಾಲ ಒಂದು ಲೆಕ್ಕ ಆಯ್ತು, ಇನ್ ಮುಂದೆ ಬೇರೆನೆ ಲೆಕ್ಕ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಕಾಲ್ ಮಾಡಿ ಮಾತನಾಡಿ. ಇನ್ನೊಂದು ನೋಡಿ, ಆಶೀಶ್ ನೆಹ್ರಾ ಎಷ್ಟು ಎಫರ್ಟ್ ಹಾಕ್ತಾರೆ ಅಂದ್ರೆ ಅವ್ರ ಟೀಮ್, ಅವ್ರು ಈ ಏಜ್ ಪ್ರತಿ ಕ್ಷಣ ಚೇರಲ್ಲಿ ಕೂರೋದಿಲ್ಲ ಸರ್, ಅದೇ ರೀತಿ DK ಎಷ್ಟು ಓಡಾಡ್ತಾರೆ, ಪ್ರತಿ ಹಂತದಲ್ಲೂ ಬರ್ತಾರೆ. ವಾಟರ್ ತರ ಬರ್ತಾರೆ ಆ ಮಟ್ಟಕ್ಕೆ. ಹಲೋ, ನಮ್ ಜಿತೇಶ್ ಶರ್ಮಾ ತಲೆ ಮೇಲೆ ಕಪ್ ಎತ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಹಲೋ, ತಲೆ ಮೇಲೆ.
ಹೇಳಿ. ನೋಡಿ ಆ ಸೆಲೆಬ್ರೇಷನ್ ಜನ ನೋಡ್ತಾ ಇದ್ದಾರೆ, ಮತ್ತೆ ಡಿಸ್ಕಷನ್ಗಳನ್ನ ನೋಡ್ತಾ ಇದ್ದಾರೆ. ಎಷ್ಟು ಖುಷಿ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇದ್ದಾರೆ. ಪ್ಲಾಟ್ಫಾರ್ಮ್ ಬೇಕಲ್ಲ ಪಾಟೀಲ್, ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಮಾತಾಡುವಾಗ ಆ ಮಾತಲ್ಲೇ ಗೊತ್ತಾಗ್ತಾ ಇದೆ ಅವ್ರ ಖುಷಿ ಎಷ್ಟಿದೆ ಅಂತ ಹೇಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಂಭ್ರಮ, ಫ್ರೆಂಡ್ಸ್ ಎಲ್ಲ ಅನುಭವಿಸಿದ್ದು, ಪ್ರೇಮ ಚೆನ್ನಾಗಿ ಕೇಳ್ತಾ ಇದ್ರು. ಅವ್ರನ್ನ ಯಾರಾದ್ರೂ ನಿಮ್ಗೆ ಕಾಡಿಸ್ತಾ ಇದ್ರ ಅಂತ ಅಂದಾಗ ಹ್ಞೂ ರೀ ಕಾಡಿಸ್ತಾ ಇದ್ರು ನೋಡಿ ಹೆಂಗೆ. ಎಲ್ಲ ಅಭಿಮಾನಿಗಳಿಗೂ ಆ ರೀತಿ ಮಾತುಕತೆ ಆದಾಗ ನಾನು ಎದ್ದು ಹೋಗ್ತಾ ಇದ್ದೆ. ಅಲ್ಲ ಕ್ರೇಜ್ ಯಾವ ಮಟ್ಟಕ್ಕೆ ನೋಡಿದ್ರೆ ಬೇಕಂತಲೇ ಮಾತಾಡ್ತೀನಿ. ಅಲ್ಲ ನಮಗೆ ನಾಳೆ ಕೆಲವೊಬ್ರು ಭೇಟಿ ಆಗ್ಬೇಕು. ನನಗೂ ಕೂಡ ಎಷ್ಟು ಜನ ನೀವು ಗೆಲ್ಲಲ್ಲ, ಫೈನಲ್ ಬಂದಿದ್ರ ಗೆಲ್ಲಲ್ಲ ನೀವು ಹಿಂಗೆ ಹೇಳಿದಾರೆ. ಕೆಲವೊಂದು ವಿಡಿಯೋ ಮಾಡಿ ಇಟ್ಕೊಂಡಿದೀನಿ, ಏನ್ ಮಾಡ್ತೀರಾ ಅಂತ ಹೇಳಿ ಅದನ್ನೆಲ್ಲ ತೋರಿಸ್ತೀನಿ ನಾಳೆ ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ವಿ ನಾವು ತೋರಿಸ್ತೀವಿ. ಸರ್ ಎಷ್ಟು ಕಾದಿದೀವಿ 2025ರಲ್ಲಿ ಕಪ್ ಎದೋದಕ್ಕೆ ಅಂತಂದ್ರೆ 18 ವರ್ಷಗಳಲ್ಲಿ ಎಷ್ಟು ಮಾತುಗಳು ಕೇಳಿದೀವಿ, ಎಷ್ಟು ಟ್ರೋಲ್ಗಳು ಕೇಳಿದೀವಿ. ವಿರಾಟ್ ಕೊಹ್ಲಿನೇ ಈಗ ಎಂತೆಂಥ ಪ್ಲೇಯರ್ಗಳ ಮುಂದೆನೇ ತಲೆಬಾಗಿರುವಂಥ ಪ್ಲೇಯರ್ಗೆ ಟ್ರೋಲ್ ಮಾಡ್ತಾರೆ. ಇವನು ಊರೇ ವೈಯಕ್ತಿಕಕ್ಕೆ ಆಡ್ತಾರೆ, ಇವರು ರನ್ಗೋಸ್ಕರ ಆಡ್ತಾರೆ ಅಂತ ತುಂಬ ಮನೆ ಮಾತುಗಳು ಕೇಳಿದ್ವಿ. ಅಂಥ ವ್ಯಕ್ತಿ ಒಂದು ಕಡೆ ಹೇಳ್ತಾರೆ ನಾನು RCBಗೋಸ್ಕರ, ಅವ್ರ ಫ್ಯಾನ್ಸ್ಗೋಸ್ಕರ ನಾನು ಇನ್ನೂ ಇರಬೇಕು ಅಂತ ಇಷ್ಟಪಡ್ತೀನಿ ಅಂತ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಎಮೋಷನ್ ಸರ್. ಈ RCB ಅಂದ್ರೆ ಎಮೋಷನ್, ಕ್ರಿಕೆಟ್ ಅಂದ್ರೆ ಎಮೋಷನ್. ನಮ್ಮ RCB ಫ್ಯಾನ್ಸ್ ಎಷ್ಟಿದ್ದಾರೆ ಅಂದ್ರೆ ಗ್ರೌಂಡ್ ಅಲ್ಲಿ ಬಂದಾಗ ಎಷ್ಟು ಜನ ಇದ್ರು ಇನ್ನೂ ಆಗಿದ್ರೆ ಯಾರು ಹೊರಗೆ ಹೋಗಿಲ್ಲ. ಜಿತೇಶ್ ಶರ್ಮಾ ಸೆಲೆಬ್ರೇಷನ್ ನೋಡ್ಬೇಕು ನೀವು. ಬಟ್ ಜಿತೇಶ್ ಹೇಳಿದ್ರು ಒಂದ್ ಮಾತನ್ನ, ನಾನ್ ಇದೀನಿ ತಲೆ ಕೆಡಿಸ್ಕೋಬೇಡಿ. ಈಗ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಹಲೋ ಹಲೋ ಅಲ್ಲ ಮ್ಯಾಚ್ ಶುರುವಾದಾಗ ಎಷ್ಟಿತ್ತಲ್ಲ ನೋಡ್ತಾ ಇದ್ರಲ್ಲ ಟಿವಿಯಲ್ಲಿ, ಮೊಬೈಲಲ್ಲಿ ನೋಡ್ತಾ ಇದ್ರಲ್ಲ, ಆ್ಯಪಲ್ಲಿ ಇದರಲ್ಲೆಲ್ಲ ಆ ಸಂಖ್ಯೆ ಏರ್ತಾ ಹೋಗಿ ಮ್ಯಾಚ್ ಮುಗಿದ ಮೇಲೆ ಇನ್ನೂ ಜಾಸ್ತಿ ಆಗಿದೆ ಸರ್. ಆ ಪಿಚ್ಚಲ್ಲಿ 80-90% ಎಲ್ಲ RCB ಸಪೋರ್ಟ್ ಅನಿಸ್ತಾ ಇತ್ತು ನನಗೆ. ಹೌದು, ಅದು ಅಹಮದಾಬಾದ್ನಲ್ಲಿ ನಡೀತಾ ಇದೆ. ಇನ್ನೇನಾದ್ರೂ ಬೆಂಗಳೂರಲ್ಲಿ ನಡೆದಿದ್ರೆ ಕಿತ್ಕೊಂಡು ಅಲ್ಲ, ಬೆಂಗಳೂರಲ್ಲಿ ನಡೆದಿದ್ರೆ ಬೆಳಗ್ಗೆ ತನಕ ಪೊಲೀಸರು ಹೈರಾಣು. ಬೆಳಗ್ಗೆ ತನಕ ಫಿಕ್ಸ್ ಇತ್ತು, ಗ್ರೌಂಡಿಂದ ಹೋಗ್ತಾನೆ ಇರಲಿಲ್ಲ. ಏನು ಮಾಡ್ತಾರೆ? ಹೌದೌದು, ಅಲ್ಲೇ ಉಳ್ಳಾಡ್ತಾ ಇದ್ದಾರೆ. ಅಲ್ಲ ಇದನ್ನೆಲ್ಲ ನೋಡಿದ್ರೆ ಮೋದಿ ಅವರು ಇಡೀ ರಾಷ್ಟ್ರಕ್ಕೆ ಒಂದಿನ ರಜೆ ಅಲ್ಲ ಈ ಸೋಷಿಯಲ್ ಮೀಡಿಯಾನ ಮೋದಿ ಅಷ್ಟು ಫಾಲೋ ಮಾಡೋರು ಬೇರೆ ಯಾರಿಲ್ಲ. ಪ್ರತಿಯೊಂದು ವಿಷಯನ ಅಬ್ಸರ್ವ್ ಮಾಡ್ತಾರೆ. ನೋಡಿಬೇಕಾದ್ರೆ ಮೋದಿ ಟ್ವೀಟ್, ಮೋದಿ ಶುಭಾಶಯಗಳು, ಕೊಹ್ಲಿನ ಕರೆಸಬೇಕಾದ್ರೆ ಮಾತಾಡಬಹುದು. ಯಾಕಂತ ಹೇಳಿದ್ರೆ ಇದೊಂದು ಹೇಮು ಬೇರೆ ಕಡೆ ಎಲ್ಲ ಕೂಡ ನೀವು ದುಡ್ಡು ಕೊಟ್ಟು ಕರ್ಕೊಂಬರೋದು ಅಥವಾ ಏನೋ ಕಪ್ಪೆತ್ತಿದ ಒಂದು 3 ಕಾರಣಕ್ಕೆ ನಾವು ಸೆಲೆಬ್ರೇಟ್ ಮಾಡೋರು ನೋಡಿದೀವಿ. ಯಾಕಂದ್ರೆ ಈ ಆ ತರ ಒಂದ್ 4 ಜನ ಇವಾಗ ಮುಂಬೈಗೆ ಜೈ ಅಂತಾರಂತ ಸೇರ್ಕೊಂಡವ್ರು ನೋಡಿದೀವಿ. ಇದು ಹಂಗಲ್ಲ, ಇದು ವೈಯಕ್ತಿಕವಾಗಿ ಅವರಾಗೆ ಬಂದು ಸೇರ್ಕೊಂಡಿರೋ ಸೈನ್ಯ ತರ, ಸಿನಿಮಾ ಡೈಲಾಗ್ ತರನೇ ಹೇಳ್ಬೇಕು. ಎಲ್ಲ ಅವ್ರು ವೈಯಕ್ತಿಕವಾಗಿ. ಈಗ ನೋಡಿ ನಮ್ಮಲ್ಲೇ ಬಿಶ್ವಜಿತ್ ಇದ್ದಾರೆ. ಬಿಶ್ವಜಿತ್ಗೂ ಕರ್ನಾಟಕಕ್ಕೂ ಸಂಬಂಧನ ಇಲ್ಲ ಆಯ್ತಾ. ಬಿಶ್ವಜಿತ್ ನೆಲ ಮೇಲೆ ನಿಲ್ತಾ ಇಲ್ಲ, ನಾವ್ಯಾರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ವಿಕೆಟ್ ಹೋದ್ರೆ ಜೋರಾಗಿ ಹೊಡಿಯೋದು. ಬಿಶ್ವಜಿತ್ ಇದೇ ಹಿಂದ್ಗಡೆ ಹೋಗಿ ಮೊನ್ನೆ ಅವರು ಮ್ಯಾಚ್ ನೋಡ್ಬೇಕಾದ್ರೆ ಅಲ್ಲಿ ಲೋಕರ್ಸ್ ಎದುರಿಸಿದರೆ ನೀವು CSK ಇದ್ ಮಾಡ್ಬೇಕಂತ ಅವರಿಗೆಲ್ಲ ಅಲ್ಲೇ ಮಾಡಕ್ ಮುಂದಾಗ್ಯಾರ. ಯಾಕೆ ನಾನು ಇಲ್ಲಿ ಹುಟ್ಟಿದೀನಿ, ಇಲ್ಲಿ ಫ್ಯಾನ್, ನಾನು ಇಲ್ಲಿದ್ದೀನಿ ಅಂದಾಗ ನಾನು RCB ಸಪೋರ್ಟ್ ಮಾಡ್ಬೇಕಂದಾಗ ಅಲ್ಲಿ ಲೋಕಲ್ ಸಪೋರ್ಟ್ ಮಾಡಿದಾರೆ ಅವರಿಗೆ. ಅದನ್ನ ಬಹಳ ಖುಷಿಯಿಂದ ಹೇಳ್ತಾ ಇದ್ರು. ಹಂಗೆ ಎಲ್ಲ ಬಂದು ಸೇರ್ಕೊಂಡಿರೋ ಸೈನ್ಯ ಇದು. ಹೇಮ ಮಾತಾಡೋಣ, ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಹಲೋ, ಲೈನ್ ಎಲ್ಲ ಬಿಸಿ ಆಗ್ಬಿಡುತ್ತೆ. ಹಲೋ ಹಲೋ ಸರ್, ಕೇಳಿಸ್ತಿದ್ಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ಮದ್ದೂರಿಂದ ಸರ್, ಬಸವರಾಜ್ ಅಂತ. ಹೇಗಿದೆ ಸರ್ ನಿಮ್ಮ ಸೆಲೆಬ್ರೇಷನ್? ತುಂಬಾ ಚೆನ್ನಾಗಿದೆ ಸರ್. ಈಗ ಕೇಕ್ ಕಟ್ ಮಾಡಿಸಿ ಪಟಾಕಿ ಹೊಡೆದಿ ಬಂದಿದ್ದೀವಿ. ಕೇಕ್ ಎಲ್ಲ ಕಟ್ ಮಾಡಿ ಜೋರಾಗೆ ಮಾಡಿದಿರಿ. ಹೌದು ಸರ್. ಏನ್ ಹೇಳ್ತೀರಿ ಟೀಮ್ ಬಗ್ಗೆ? ಏನ್ ಮ್ಯಾಚ್ ನೋಡಿದ್ರಿ? ಯಾವ ಸಂದರ್ಭದಲ್ಲಿ ಏನೇನು ಅನಿಸ್ತಾ ಇತ್ತು? ಸರ್ ಎಲ್ಲ ಚೆನ್ನಾಗಿತ್ತು. ಇಂತರ ಇದ್ರೆ ಪಟಾಕಿ ಹೊಡಿಬೇಕಂತ ಅನ್ಕೊಂಡಿದ್ರಲ್ಲ, ಹೊಡೆದ್ರ ಸರ್ ಅವ್ರ ಮುಂದೆ? ಹೌದು ಸರ್, ಹೌದು ಸರ್. ಮುಂಬೈ ಮತ್ತೆ RCB ಚೆನ್ನೈ ಮೇಲೆ ಹೊಡೆದ್ ನಮ್ಗೆ ಭಾರಿ ಖುಷಿ ಆಯ್ತು ಸರ್. ಮುಂಬೈ ಅವರು ಬರ್ಬೇಕಿತ್ತು ನಮ್ಗೆ, ಮುಂಬೈ ಅವ್ರು ಸಿಗ್ಲಿಲ್ಲ, ಪಂಜಾಬ್ ಮೇಲೆ ಹೊಡೆದ್ರು. ಮುಂಬೈ ಬಂದ್ರೆ ಕಷ್ಟ ಆಗ್ತಿತ್ತು ಅನ್ಸಲ್ವಾ ನಿಮ್ಗೆ? ಏನಿಲ್ಲ ಸರ್, ಈ ನೀರ್ ಕೂಡ್ದಂಗ್ ಹೊಡಿತಿದ್ರು. ಯಾರು ಬಂದಿದ್ರು ನಮ್ದೇ ಇರ್ತಿತ್ತು. ನಮ್ಮ ಮೊದ್ಲೇ ತಗೊಂಡ್ಬಿಟ್ಟಿದ್ರು ಸರ್. ಹೌದೌದು, ಯಾರು ಬಂದ್ರು ಮಾತ್ರ ಬಿಡ್ತಿರ್ಲಿಲ್ಲ ಬಿಡಿ. ಈ ಸರಿ ಮಾತ್ರ ಈ ಸಲ ಕಪ್ ಹೌದು ಸರ್. ಮಾಮೂಲಿ ಈಗ ಇದೊಂದು ದಾಖಲೆ ಇದೆ. 5 ಸತಿ ಕಪ್ ಹೊಡೆದಿದ್ದು ಅವೆಲ್ಲನೂ ಅದೊಂದು ಹೊಡ್ಕೊಂಡು ಇನ್ ಮುಂದೆ ಏನೋ ಫುಲ್ ಹೊಡ್ಕೊಂಡು ಬಿಡ್ಬೇಕು. ತುಂಬಾ ವರ್ಷ ಬರುತ್ತೆ ಬಿಡಿ ಸರ್ ಕಂಟಿನ್ಯೂ. ಈ ಒಂದು ಮ್ಯಾಚ್ ಅಲ್ಲಿ ತುಂಬಾ ಇಂಪ್ರೆಸಿವ್ ಆಗಿ ಯಾರು ಆಟ ಆಡಿದ್ರು ಅಂತ ಅನ್ಸುತ್ತೆ ನಿಮಗೆ? ಪರ್ಸನಲಿ ಯಾರು ತುಂಬಾ ಇಷ್ಟ ಆದ್ರು ಈ ಪಂದ್ಯದಲ್ಲಿ? ಈ ಪಂದ್ಯದಲ್ಲಿ ಸರ್ ನಮ್ಗೆ ಕೀಪರ್ ಸರ್ ಜಿತೇಶ್ ಶರ್ಮಾ ಅವರು. ಸ್ಟಾರ್ಟಿಂಗ್ ವಿಕೆಟ್ ಬಿದ್ದಿರ್ಲಿಲ್ಲ ಸರ್, ಹೆಂಗ ಅನಿಸ್ತಾ ಇತ್ತು? ಇನ್ನು ಹೊಡೆದು ಬಿಡ್ತಾರಪ್ಪ ನಮ್ಮ RCB ಈ ವರ್ಷ ಕತೆ.
ಸರ್ ನಮ್ದು ಪಟ್ಟೂರಲ್ಲಿ ಸ್ಕ್ರೀನ್ ಹಾಕಿ ಅನ್ನಸಂತರ್ಪಣೆ ಎಲ್ಲ ಮಾಡ್ತಿದ್ರು. ಬೇಕಾದ್ರೆ ಫೋಟೋ ತರಿಸ್ತೀನಿ, ಫುಲ್ ಸ್ಕ್ರೀನ್ ಹಾಕಿ ಅಲ್ಲಿಂದ ಎಲ್ಲ ಹೊಂಟೋಗಿದ್ರು ಅವ್ರನ್ನ ನೋಡಿಬೇಕಾದ್ರೆ. ಪುನಃ ಆಮೇಲೆ ಎಲ್ಲ ಸೇರ್ಕೊಂಡಿದ್ರು. ಕಳಿಸಿ ಫೋಟೋಸ್ ಎಲ್ಲ ಕಳಿಸಿರಿ. ಕಳಿಸಿ ಸರ್, ಪ್ರಸಾರ ಮಾಡೋಣ. 1000 ಜನಕ್ಕೆ ಅನ್ನಸಂತರ್ಪಣೆ ಮಾಡ್ತಿದ್ರು ಸರ್, ನೀಲ್ಕಂಠ್ ಚಾನಲ್ ಅಂತ. ಇಲ್ಲಿ ಕಳಿಸ್ತೀನಿ ವಿಡಿಯೋ. ನಂಬರ್ ಹೇಳ್ತೀರಿ, ಕಳಿಸ್ಬಿಡಿ ಈಗಲೇ. ನಂಬರ್ ಸರ್, ಈ ನಂಬರ್ಗೆ ನಾವು ಕಳ್ಸ್ಬಿಡ್ತೀವಿ. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಜನ ಮಾಡ್ಬೋದು ಸರ್. ಆ ಮಧ್ಯೆ ನಾವು ಟಾಟಾ ತಕ್ಷಣ ನಾವು ಪಟಾಕಿ ಮತ್ತೆ ಸ್ಟೇಟಸ್ಗೆಲ್ಲ ಹಾಕಬಿಟ್ಟಿದ್ವಿ ಸರ್, ಕೇಕ್ ಎಲ್ಲ ತಂದ್ಬಿಟ್ಟಿದ್ದು. ಸೂಪರ್. ಖುಷಿ ಆಯ್ತಾ ಕೊಹ್ಲಿ ಅವ್ರಿಗೆ ಕೊನೆಗೂ 18 ವರ್ಷದ ಜರ್ನಿಲಿ ಅವ್ರಿಗೆ ಕಪ್ ಕೈಲಿ ಸಿಕ್ಕಿದ್ದು? ಬಹಳ ಖುಷಿ ಆಯ್ತು ಸರ್. ಅವ್ರ 3 ಜನ ಒಟ್ಟು ನೋಡೋದು ಖುಷಿ ಆಯ್ತು ಸರ್. ಎ.ಬಿ. ಡಿವಿಲಿಯರ್ಸ್, ಗೇಲ್ ಮತ್ತೆ ಕೊಹ್ಲಿ ಸರ್. 18 ವರ್ಷದಿಂದ ರೇಗಿಸ್ತಾನೆ ಇದ್ರು, ನಾವು ಅದೇ ಟೀಮಲ್ಲಿ ಇದ್ದೀವಿ. ಯಾವ ತರ ಸಾಕಪ್ಪ RCB ಹೆಸರು ಹೇಳ್ಬಾರ್ದು ಇನ್ಮೇಲೆ ಅನ್ಸುತ್ತೆ ಸರ್ ನಿಮ್ಗೆ? ಹೌದು ಸರ್, ಅವ್ರು 5 ಕಪ್ ಹೊಡೆದಿರೋದು ಒಂದೇ, ನಾವು 1 ಕಪ್ ಹೊಡೆದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಿರೋದು ಒಂದೇ. ಲೇಡೀಸ್ ಗೆದ್ದು ಕೊಟ್ರಲ್ಲ ನೋಡಿ ಅಮ್ಮ, ಇಲ್ಲೆಲ್ಲ ಏನೇ ಯಾವ ಕಪ್ ಬಂದಿದಾವ ನೋಡಲ್ ಸೆಲೆಬ್ರೇಷನ್. ಅಲ್ಲ ಸರ್, ಅವ್ರು 5 ಕಪ್ ಹೊಡೆದಿರೋದು ಒಂದೇ ಖುಷಿ. ಸೆಲೆಬ್ರೇಟ್ ಮಾಡಿರೋದು ನಾವು ಒಂದ್ರಲ್ಲೇ 5 ತೊಗೊಂಡ್ಬಿಟ್ಟಿದ್ದೀವಿ ಸರ್. ಅವ್ರು 5 ಸರಿ ಹೊಡೆದಾಗ್ಲೂ ಇಷ್ಟು ಸೆಲೆಬ್ರೇಷನ್ ಮಾಡಿರಲ್ಲ ಸರ್ ಅವರು. ಅದೇನೆ ಸರ್ ನಾವು ಹೇಳ್ತಾ ಇರೋದು ಈಗ. ಸೆಲೆಬ್ರೇಷನ್ ಸಪೋರ್ಟ್ ಇಲ್ಲಲ್ಲ. 5 ಸರಿ ಕಪ್ ಹೊಡೆದಿರೋ ಕ್ಯಾಪ್ಟನ್ಗೂ ಅನಿಸ್ತಿರ ಸರ್, 1 ಸರಿ RCB ಆಡ್ಬೇಕಂತ ಇವತ್ತು ಸೆಲೆಬ್ರೇಷನ್ ನೋಡಿದ್ರೆ. ಅದೇ ಸರ್, ಅದೇ ಕನ್ನಡಿಗರ ಗೊತ್ತು ಸರ್ ಅದು. ಹೌದೌದು. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ನಿಜ ಹೇಮ, ಇವತ್ತು ರೋಹಿತ್ ಶರ್ಮಾಗೆ ಅನಿಸ್ತಿರತ್ತೆ ಈ ಸೆಲೆಬ್ರೇಷನ್ ಎಲ್ಲ ನೋಡಿದ್ರೆ, ನಾನು ಇಷ್ಟು ಕಪ್ ಏನಾದ್ರು RCB ತಂದಿಟ್ಬಿಟ್ಟಿದ್ರೆ ನಾನು ಎಲ್ಲಿ ನೋಡಿ. ಒಂದ್ ವೇಳೆ ಪಂಜಾಬ್ ಕಡೆಯಲ್ಲಿ ಅವರಿಗೆ ಓಕೆ, ಮಾತಾಡೋಣ. ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಸುನಿಲ್ ಜೋಶಿ ಅಲ್ಲಿ ಬೋಲಿಂಗ್ ಕೋಚ್. ಹಲೋ ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಆನೇಕಲ್ಲಿಂದ ಕವಿತಾ ಅಂತ ಸರ್. 18 ವರ್ಷದ ವನವಾಸ ಅಂತ್ಯವಾಗಿದೆ. ಹೌದು ಸರ್. ನಾನು RCBಗೆ ಒಂದು ಫುಲ್ ಫಾರ್ಮ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಸರ್, ಖುಷಿಯಲ್ಲಿ. ಖಂಡಿತ ಹೇಳಿ. RCBಗೆ ರಕ್ತ ಚಿಮ್ಮಿ ಬಂದ RCBಗೆ ಶುಭಾಶಯ. ರಕ್ತ ಚಿಮ್ಮಿ ಬಂತ ಮೇಡಮ್ ಇದು? ಹೌದು ಸರ್, ತುಂಬಾನೇ ಖುಷಿ ಆಗ್ತಾ ಇದೆ. ಅದು ಹೇಳ್ಕೊಳಕ್ಕಾಗಲ್ಲ. ಅದು ಸಾಧನೆ ಇಡೀ ಎಲ್ಲ ಟೀಮ್ಗೂ ಸೇರ್ಬೇಕು, ಒಬ್ಬರದೇ ಅಲ್ಲ. ಅದು ಎಸ್ಪೆಷಲಿ ಬಂದು ಕೊಹ್ಲಿ ಅವ್ರಿಗೆ ಸರ್. ಏನ್ ಇಷ್ಟೊತ್ತಾದ್ರೂ ಎದ್ದು ಟಿವಿ ನೋಡ್ತಾ ಇದ್ರಿ, ಸಂಭ್ರಮಿಸ್ತಾ ಇದ್ರಿ, ಮಾತಾಡ್ತಿದಾರೆ ಅವರು ಸರ್. ಹೌದು ಸರ್, ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ಟ್ರೈ ಅಂಡ್ ಅಗೇನ್ ಅಂತ ಹೇಳ್ತಾರಲ್ಲ, ಅವರು ತುಂಬಾನೇ ಕಣ್ಣೀರಿಟ್ಟಿದ್ದು ತುಂಬಾನೇ ನಮ್ಗೆ ಹಾರ್ಟ್ ಟಚ್ ಆಯ್ತು ನಮ್ಗೆ. ಕೊಹ್ಲಿ ಅವರು ಸ್ಪೆಷಲಿ RCBಗೆ ತುಂಬಾನೇ ಅವರು ಒಂದು ಬ್ಯಾಕ್ ಬೋನ್ ತರ ನಿಂತಿದ್ದಾರೆ ಅವರು. ಆಮೇಲೆ ಹೇಳಕ್ಕಾಗಲ್ಲ ಸರ್ ಸಂತೋಷನ. ಮೇಡಮ್ ಈಗ ಮೈದಾನದಲ್ಲಿ ABD ಬಂದಿದ್ರು, ಕ್ರಿಸ್ ಗೇಲ್ ಇದ್ರು, ತಪ್ಕೊಂಡಿದ್ರು, ಆಮೇಲೆ ಅನುಷ್ಕಾ ಶರ್ಮಾ ಹಗ್ ಮಾಡಿದ್ರು. ಹೇಗೆ ಅನಿಸ್ತಾ ಇತ್ತು ಅದು? ತುಂಬಾನೇ ಖುಷಿ ಇದೆ ಸರ್. ಈಚ್ ಅಂಡ್ ಎವ್ರಿ ಒನ್ ಥ್ಯಾಂಕ್ಸ್ ಸರ್. ಆನ್ ದ ಫೀಲ್ಡ್, ಆಫ್ ಫೀಲ್ಡ್ ಎಲ್ಲರೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ತುಂಬಾನೇ ಖುಷಿ ಇದೆ. ಇಲ್ಲೂ ಅಷ್ಟೇ, ನಮ್ಮ ಆನೇಕಲ್ಲಲ್ಲೂ ಅಷ್ಟೇ. ಎಸ್ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿ ಮಾತನಾಡಿದ್ರಿ. ಮತ್ತೊಬ್ಬರು ಕಾಲಿಸಿದ್ದಾರೆ. ಹಲೋ ಈಗ ಹೇಮ, ನನಗೊಂದು ಐಡಿಯಾ. ಈ ವಾಂಖೇಡೆಯಲ್ಲಿ ಈಗ ಜನಾರ್ದನ್ ಸರ್ ಒಂದು ಸಂಸ್ಕೃತಿ ಇದೆಯಲ್ಲ, ಒಂದು ವಾಂಖೇಡೆಯಲ್ಲಿ ಒಂದು ಒಳ್ಳೆ ಸ್ಟ್ಯಾಚು ಮಾಡಿ ನಿಲ್ಲಿಸ್ತಾರೆ. ಆ ಪ್ರತಿಭೆಗಳದ್ದು ಅವ್ರದ್ದೇ ಒಂದು ಕೌಂಟರ್ ಮಾಡ್ತಾರೆ. ನಾವು ಚಿನ್ನಸ್ವಾಮಿಲಿ ಯಾಕೆ ಒಂದು ವಿರಾಟ್ ಕೊಹ್ಲಿ ದೊಡ್ಡ ಡೌಟೇ ಬೇಡ, ಹಾಗೆ ಆಗತ್ತೆ. ದೊಡ್ಡ ಸ್ಟ್ಯಾಚು ಹಾಗೆ ಆಗತ್ತೆ, ಇವತ್ತಲ್ಲ ನಾಳೆ ಹಾಗೆ ಆಗತ್ತೆ. ಮತ್ತೆ ಡೆಲ್ಲಿಲಿ ಒಂದು ಪೆವಿಲಿಯನ್ ಹೆಸರೇ, ಡೆಲ್ಲಿ ಪೆವಿಲಿಯನ್ ಇದೆಯಲ್ಲ, ಅದ್ರ ಹೆಸರೇ ವಿರಾಟ್ ಕೊಹ್ಲಿ ಪೆವಿಲಿಯನ್ ಅಂತ ಈಗಾಗಲೇ ಇಟ್ಟಿದ್ದಾರೆ. ನಮ್ಮ ಕೊಹ್ಲಿಗೆ ಅದಕ್ಕಿಂತ ದೊಡ್ಡದೊಂದ ಕೊಡ್ಬೇಕು. ನೀವ್ ಹೇಳ್ದಂಗೆ ನೀವೇ ಹೇಳ್ತಾ ಇದ್ರಿ ಅನ್ಸುತ್ತೆ. ನಮ್ಮ ರೋಡಿಗ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಯಾವ್ದಾದ್ರು ರೋಡಿಗ ಚಿನ್ನಸ್ವಾಮಿಲಿ ಒಂದು ದೊಡ್ಡ ಸ್ಟ್ಯಾಚು ಇರ್ಬೇಕು. ಯಾಕಂತ ಹೇಳಿದ್ರೆ ಯಾವ್ದೋ ಒಂದು ನಾವು ಗ್ಯಾಲರಿಗೆ ಇಟ್ರೆ ಅದು ಚೆನ್ನಾಗಿರಲ್ಲ ಅನ್ಸುತ್ತೆ. ಸ್ಟ್ಯಾಚು ಇರ್ಬೋದು, ಒಂದು ರೋಡಿಗೆ ಹೆಸರು ಇಡಬಹುದು, ಇಲ್ಲ ಒಂದು ಏನೋ ಒಂದು ವಿರಾಟ್ ಕೊಹ್ಲಿ ಒಂದು ಹೆಸರು ಅದು ಅಜರಾಮರವಾಗಿ ಉಳಿಬೇಕು ಬೆಂಗಳೂರು. ಯಾಕಂದ್ರೆ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅದು ಸಣ್ಣದಲ್ಲ. ಕೇವಲ ಕ್ರಿಕೆಟ್ ಮಾತ್ರ ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲವೊಬ್ರು ಅದಕ್ಕೂ ಕಮೆಂಟ್ ಮಾಡ್ತಾರೆ, ನಿಮಗೆ ಕೊಹ್ಲಿ ಅಷ್ಟೇ ಕಾಣ್ತಾರ, ಬೇರೆಯವರು ಅದಾರೆ ಹಂಗಿದ್ದಾರೆ.
ಕ್ರಿಕೆಟಿಗೆ ಮಾತಾಡ್ತಾ ಇದೀವಿ, ಕ್ರಿಕೆಟ್ಗೋಸ್ಕರ ಅವ್ರ ಕೊಡುಗೆ ಜಾಸ್ತಿ ಇದೆ. ಅವ್ರಿಗೋಸ್ಕರ ಒಂದು ದೊಡ್ಡ ಸ್ಟ್ಯಾಚ್ಯೂ ಇಲ್ಲ ಅಂದ್ರೆ ಒಂದು ದೊಡ್ಡ ರಸ್ತೆಗೆ ಹೆಸರು ಬ್ರಿಡ್ಜ್ ಸಂಭ್ರಮಾಚರಣೆಯಲ್ಲಿ ಅಂದ್ರೆ RCB ಗೆದ್ದಾದ ನಂತರ ಮಹೇಶ್ ತೆಂಗಿನಕಾಯಿ ಕೂಡ ಮಾತನಾಡಿದರ ಜೊತೆಗೆ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ಇದೆ, ಅದು ನೋಡ್ಕೊಂಡು ಬರೋಣ. ಹುಬ್ಳಿ ಶಾಸಕರು 18 ವರ್ಷಗಳ ಏನೋ ಒಂದು ಸುದೀರ್ಘ ಅವಧಿವರೆಗೆ RCB ಇವತ್ತು ಕರ್ನಾಟಕ ಫ್ರಾಂಚೈಸ್ ಆಗಿರ್ತಕ್ಕಂಥ RCB ಈ ಪಂದ್ಯವನ್ನು ಗೆಲ್ಲಬೇಕನ್ನೋಂಥ ಮಹದಾಸೆ ಕರ್ನಾಟಕದ 7 ಕೋಟಿ ಜನರಲ್ಲಿ ಕೂಡ ಇತ್ತು. ಈ ಸಂದರ್ಭದಲ್ಲಿ RCB ಟೀಮ್ ಒಂದು ಟೀಮ್ ಆಗಿ ತಂಡವಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ಎಲ್ಲಾ ಮ್ಯಾಚ್ನಲ್ಲಿ ಕೊಡ್ತಕ್ಕಂಥ ನೋಡಿದ್ದೀನಿ. ಫೈನಲ್ ನಲ್ಲಿ ಕೂಡ ಬಹಳ ತುರುಸಿನ ಒಂದು ಪಂದ್ಯ ಆಗುವ ಮುಖಾಂತರ ಇವತ್ತು RCB ಟೀಮ್ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಜಯವನ್ನು ಸಾಧಿಸುವ ಮುಖಾಂತರ 18 ವರ್ಷದ ದಾಹ ಏನಿತ್ತು ಅದನ್ನು ಸಂಪೂರ್ಣವಾಗಿ ನೀಗಿಸತಕ್ಕಂಥ ಕೆಲಸವನ್ನ RCB ತಂಡದ ಎಲ್ಲ ಆಟಗಾರರು ಮಾಡಿದ್ದಾರೆ. ಇಡೀ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ನಮ್ಮ RCB ಎಲ್ಲ ಆಟಗಾರರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅವ್ರಿಗೋಸ್ಕರ ಬಂದಿದ್ದೀನಿ. ನನ್ನ ಹತ್ರ ಒರಿಜಿನಲ್ RCB ಟಿ ಶರ್ಟ್ ಇತ್ತು, ಅದನ್ನು ತಂದು ಡಿಸ್ಪ್ಲೇ ಮಾಡಿದೆ. ನನಗೆ ಆಮೇಲೆ ನಾನು ಮ್ಯಾಚ್ ನೋಡಿದೆ, ಗೆಲ್ತಾ ಇದ್ದೆ. ಮ್ಯಾಚ್ ಬಗ್ಗೆ ನಾನು ಅವಾಗಲೇ ಹೇಳಿದ್ದೆ. ನಾನಿಲ್ಲಿ ಫ್ಯಾನ್ ಪಾರ್ಕು ಮಾಡಿದ್ದೆ, ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 20,000 ಜನ ಬಂದಿದ್ರು. ಮ್ಯಾಚ್ ಬಗ್ಗೆ ನಾನು RCB ಗೆಲ್ಲುತ್ತೆ ಅಂತ ಗೊತ್ತಿತ್ತು. ಆಮೇಲೆ ನಮ್ಮ ಪ್ಲೇಯರ್ಸು ಒಬ್ಬರು ಇಬ್ಬರು ಅಲ್ಲ, 11 ಜನನು ಎಲ್ಲ ಮ್ಯಾಚಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, ನಮ್ಮಲ್ಲಿ ಒಬ್ಬರು ಇಬ್ಬರು ಗೆಲ್ಸಿಲ್ಲ, ಎಲ್ಲರೂ ಗೆಲ್ಸಿದ್ದಾರೆ. ಹಂಗಾಗಿ ಏನೇ ಶುರು ಮಾಡಿದ್ರು ಒಳ್ಳೇದನ್ನ ಹೆಣ್ಮಕ್ಳಿಂದ ಶುರು ಮಾಡಬೇಕು ಅಂತಾರೆ. RCB ಹತ್ರ ಇವತ್ತು ನಿಯತ್ತ 2 ಕಪ್ ಅವೆ, ಅಷ್ಟು ಮಾತ್ರ ಹೇಳ್ತೀನಿ. ಬಾಕಿಯವ್ರಿಗೆ ಕೊಡಿ ಸರ್, ನೋಡಿ ಸರ್, ಇವರು ಈ ಸಲ ಕಪ್ ನಮ್ದಾಯ್ತು, ಎಲ್ಲರೂ ನಮ್ದು ಆಗ್ತಾ ಇರುತ್ತೆ. ಎಲ್ಲರೂ ಲಾಲಿಪಾಪ್ ಅಂತಿದ್ರು, ಅವರೇ ಲಾಲಿಪಾಪ್ ಇಕ್ಕೊಂಡು ಹೊರಟೋದ್ರು. ಬಟ್ ಖುಷಿಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಆದ್ರೂ ಒಂದು ಹೇಳ್ತೀನಿ ಕೇಳ್ರಿ, ಏಟರ್ಸ್ಗೆಲ್ಲ ಹೇಳೋದು ಒಂದೇ ಮಾತು, ಈ ಸಲ ಕಪ್ಪು ನಮ್ದೇ, ಮುಂದಿನ ಸಲ ಕಪ್ಪು ನಮ್ದೇ. ಬಟ್ ಏಟರ್ಸ್ ಎಲ್ಲ ತಿಳ್ಕೊಳ್ರಿ, ಈ ಸಲ ಕಪ್ಪು ನಮ್ದೇ, ಮುಂದಿನ ಸಲ ಕಪ್ಪು ನಮ್ದೇ. ಮಾಡಬಾರ್ದು, ನಿದ್ದೆ ಮಾಡಲೇಬಾರ್ದು. ಏಟರ್ಸ್ ಎಲ್ಲ ಹೇಳೋದು ಒಂದೇ, IPL ಬಗ್ಗೆ ಮಾತಾಡಬಾರ್ದು. The curse of 18 years is finally over. 18 ವರ್ಷ ವೆಯ್ಟ್ ಮಾಡಿದ್ದಕ್ಕೆ ಈ ಸಲ ಕಪ್ ಬಂತು. ಹೆಣ್ಮಕ್ಳು ಫಸ್ಟ್ ಎತ್ತಿದ್ರು, ಇವಾಗ ಗಂಡು ಮಕ್ಳು ಎತ್ತುತ್ತವ್ರೆ. ಇನ್ಮೇಲೆ ವರ್ಷ ಎಲ್ಲ ಎತ್ತುತ್ತಾನೆ ಇರ್ತೀವಿ. ಇನ್ಮೇಲಿಂದ ಎಲ್ಲ ಸಲಿನೂ ಕಪ್ ನಮ್ಮದೇ. ಮ್ಯಾಚ್ ಹೆಂಗಿತ್ತು ಸರ್? ಮ್ಯಾಚ್ ತುಂಬ ಚೆನ್ನಾಗಿತ್ತು ಸರ್. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಡೋದು ಇವತ್ತು. ಟೀಮ್ ಎಲ್ಲೂ ನಾವು ಸೋಲ್ತಿದ್ದೀವಿ ಅಂತ ತರಿಸಲೇ ಇಲ್ಲ. ಸೂಪರ್ ಆಗಿತ್ತು, ಮನಸ್ಸೆಲ್ಲ ಖುಷಿ ಆಯಿತು. ನಾವು ಬೆಳಗ್ಗೆ ಮಾಡಿದ ಪೂಜೆಗೂ ನಮಗೆ ಸಾರ್ಥಕ ಆಯಿತು ಸರ್. ಬೆಳಗ್ಗೆ ಪೂರ್ಣಾಹುತಿ ಮಾಡಿದ್ವಿ, 108 ಜನಕ್ಕೆ ನಾವು 108 ಆಹುತಿಗಳು ಕೊಟ್ವಿ. ಒಂದು 6 ಪೂಜೆ ಮಾಡಿದ್ವಿ, ಶತ್ರುಬಾಧೆ ಪೂಜೆ ಮಾಡಿದ್ವಿ, ತಿರ್ಗಾ ಗಣೇಶ ಹೋಮ ಮಾಡಿಸಿದ್ವಿ, ನವಗ್ರಹ ಪೂಜೆ ಮಾಡಿಸಿದ್ವಿ, ಮೃತ್ಯುಂಜಯ ಹೋಮ ಮಾಡಿಸಿದ್ವಿ. ಇದೆಲ್ಲ 7 ಥರದ ಪೂಜೆ ಇದ್ವು. ರಾಹು ಕೇತುನ ಬೇಡ್ಕೊಂಡ್ವಿ, ಆಹ್ವಾನ ಮಾಡ್ಕೊಂಡಿದ್ವಿ, ಈ ಸಲ ಗೆಲ್ಲಿಸಿ ನಮಗೆ ಏನು ಬಾಧೆ ಕೊಡಬೇಡಿ ಅಂತ. ಸೊ ಈ ಸಲ ಎಲ್ಲ ದೇವರು ಒಳ್ಳೇದು ಮಾಡೋಣ. ಈ ಸಲ ಕಪ್ ನಮ್ಮದೇ ಅಂತಿದ್ವಿ, ನಮ್ದು ಆಗೋಯ್ತು. ಎಸ್, ನಾಳೆ ಬೆಳಗ್ಗೆ ರ್ಯಾಲಿ ಇರುತ್ತೆ ಸರ್. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಪರ್ಮಿಷನ್ ಸಿಕ್ಕಿದೆ. ಅಷ್ಟರಲ್ಲಿ ರ್ಯಾಲಿ ಮುಗಿಸ್ತೀವಿ. ಮುಗಿಸಿದ್ಮೇಲೆ ಅನ್ನದಾಸೋಹ ಮಾಡ್ತೀವಿ. 1000ದಿಂದ 1,500 ಜನಕ್ಕೆ ಊಟ ಹಾಕಿಸ್ತೀನಿ. ಸೊ ಇದಕ್ಕೆಲ್ಲ ನೀವು ಬನ್ನಿ, ಯಾರು ಬರ್ತೀರಾ, ಒಳ್ಳೇದು. ಹಂಗೆ ಓಕೆ. ಎಸ್ ಪ್ರೇಮ್, ಇದೆಲ್ಲ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ರೆ ನಾವೇ ಪುಣ್ಯವಂತರು ಅಂತ ಅನ್ಸುತ್ತೆ. RCB ಟೀಮನ್ನು ಪಡೆಯೋದು ಸರ್, ಒಂದ್ ಕಡೆ ಹೇಳ್ತಾರೆ, ಕರೋನಾ ನೋಡಿದ್ವಿ, ಪಾಕಿಸ್ತಾನ ಮೇಲೆ ಯುದ್ಧ ನೋಡಿದ್ವಿ, ಏನೇನೋ ನೋಡಿದ್ವಿ, ಕಪ್ಪೊಂದು ಗೆಲ್ಲೋದು ನೋಡಿರ್ಲಿಲ್ಲ, ಅದನ್ನು ನೋಡ್ಬಿಟ್ವಿ ಸರ್. ಸಾರ್ಥಕ ಆಯ್ತು ನಮ್ಮ ಈ ಪೀಳಿಗೆಗೆ. ಏನು ಹೇಳ್ತೀರಿ ಪ್ರೇಮ್? ನಿಜ. ಒಂದು RCB ಅಂತ ಟೀಮು ವಿಶ್ವದ ಎಲ್ಲ ಲೀಗ್ಗಳನ್ನ ನೋಡಿದೀವಿ ನಾವು. ನಮಗೆ ಬಿಗ್ ಬ್ಯಾಶ್ ಇರ್ಬೋದು, ಪಾಕಿಸ್ತಾನ ಪ್ರೀಮಿಯರ್ ಲೀಗ್, ಸೌತ್ ಆಫ್ರಿಕಾ ಇದೆ, ಶ್ರೀಲಂಕನ್ ಪ್ರೀಮಿಯರ್ ಲೀಗ್ ಇದೆ, ವೆಸ್ಟ್ ಇಂಡೀಸ್ ಇದೆ, ಎಲ್ಲ T10, T20 ಎಲ್ಲ ಲೀಗು ಇದಾವೆ. ಆದರೆ IPL ಕೂಡ ಇದೆ. IPL ಅಲ್ಲಿ ಯಾವುದೇ ತಂಡಕ್ಕೂ ಸಿಗದ ವಿಶ್ವಮಾನ್ಯತೆ ಸಿಕ್ಕಿರೋದು RCBಗೆ ಮಾತ್ರ. ನಾವು ಫಾಲೋವರ್ಸ್ ಆಗಿ ಅಭಿಮಾನಿಗಳಾಗಿನೇ ನಮ್ದು ಪುಣ್ಯ ಕೊಹ್ಲಿ ಸಿಕ್ಕಿರೋದಂತ ನಾವು ಹೇಗೆ ಹೇಳ್ತೀವೋ, ಪ್ರತಿಯೊಬ್ಬ ಆಟಗಾರರು ಹೇಳ್ತಾರೆ. ನೋಡಿ, ಹಿಂದೆ ಆಡಿದವರೆಲ್ಲರೂ ಕೂಡ ಇವತ್ತು ಕಣ್ಣೀರು ಹಾಕೋ ಪರಿಸ್ಥಿತಿ ಇದೆ. ಯಾರಿಗೂ ಇಷ್ಟ ಇಲ್ಲದೇನೆ ಬಿಟ್ಟವರೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡೇ ಹೋಗಿದ್ದಾರೆ. ನೋಡಿ, ಇವತ್ತು ಅಲ್ಲಿಗೆ ಬಂದಿರೋ ಪ್ಲೇಯರ್ಸು ಅಷ್ಟೇ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಡ್ರೆಸ್ಸಿಂಗ್ ರೂಮ್ ವಾತಾವರಣ ತುಂಬಾ ಚೆನ್ನಾಗಿದ್ದಾಗ ಮಾತ್ರ ಇವತ್ತೆಲ್ಲ ವಾಪಸ್ ಬಂದವರು ನಮ್ಮದು ಇದು, ನಮ್ಮನೆ ಇದು, ನಮ್ಮ ಕಪ್ಪು ಇದು ಅಂತ ಸೆಲೆಬ್ರೇಟ್ ಮಾಡಕ್ ಸಾಧ್ಯ. ಅಂಥದ್ದೊಂದು ಒಳ್ಳೆ
ಒಳ್ಳೆ ವಾತಾವರಣ ಇರೋದು RCB ಇಲ್ಲಿ. ಈ ಜನಾರ್ದನ್ ಸರ್ ಆಗ್ಲೇ ಹೇಳ್ತಾ ಇದ್ರು, ಈ RCB ಫ್ರಾಂಚೈಸಿ ರೋಡಿಗೆ ಬಂದು ಯಾವತ್ತೂ ಜಗಳ ಮಾಡಿಲ್ಲ, ಆಟಗಾರರ ಮೇಲೆ ಯಾವತ್ತೂ ಹರಿಹಾಯ್ದಿಲ್ಲ. ನೋಡಿ, ಈ ಒಳ್ಳೆ ಪ್ಲೇಯರ್ಗಳ ಮೇಲೇನೆ ಕಚ್ಚಾಟವನ್ನೇ ಮಾಡ್ತಾರೆ. ಅವರೇ ಬಂದು ಇನ್ಫ್ಲೂಯೆನ್ಸ್ ಇರುತ್ತೆ ಅವ್ರದ್ದು ಆಟಗಾರರ ಮೇಲೆ. ಆಟ ಆಡಕ್ ಬಿಡಲ್ಲ, ತಗೋಬೇಕು ದುಡ್ಡು ಕೊಟ್ಟು ಕುದುರೆನ ಓಡಕ್ ಬಿಡ್ಬೇಕು. ಓಡಕ್ ಬಿಡದೆ ನೀವು ಲಗಾಮ್ ಹಿಡ್ಕೊಂಡು ಅದ್ರ ಮೇಲೆ ಸವಾರಿ ಮಾಡಕ್ ಶುರು ಮಾಡಿದ್ರೆ ಹೆಂಗೆ ಸ್ಪೀಡ್ ಎತ್ತಿ ಎದ್ವತ್ತದ್ವಾಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಯಾವ ಹಸ್ತಕ್ಷೇಪನೂ ಇಲ್ಲ. ಇಷ್ಟು ವರ್ಷ ಮಲ್ಯ ಆದಿಯಾಗಿ ಇಲ್ಲಿವರೆಗೂ ಫ್ರೀ ಹ್ಯಾಂಡೇ ಕೊಟ್ಟಿದ್ದಾರೆ. ಮೇ ಬಿ ನಮಗೆ ಆಗಿಲ್ಲ, ಅಲ್ಲಿಂದ ಇಲ್ಲಿಗೂ ಲಕ್ ಇಲ್ಲನೋ ಏನೋ ಮತ್ತೊಂದು, ಶ್ರಮ ಮಾತ್ರ ಕಂಟಿನ್ಯೂ ಆಗಿತ್ತು. ಅದೇ ಕಾರಣಕ್ಕೇನೆ ಆ ಒಂದು ಪ್ರಾಮಾಣಿಕತೆಯಿಂದನೇ ಇಷ್ಟೊಂದು ಜನ ಅಭಿಮಾನಿಗಳಿರೋದ್ರಿಂದಾನೆ ಆ ಆಟಗಾರ ಸಮೇತ ಅದೇ ಹೇಳೋದು. ಕೊಹ್ಲಿ ಕೂಡ ಇವತ್ತಿಗೂ ಕೊಹ್ಲಿ ದುಡ್ಡನ್ನೇ ನೋಡಿದಾರೆ, ಬೇಕಾದಷ್ಟು ಫ್ರಾಂಚೈಸಿ ಬೇಕಾದಷ್ಟು ಸುರಿದ್ಬಿಟ್ಟು ತಗೋತಾ ಇದ್ರು. ಅವರಿಗೆ ದುಡ್ಡು ಲೆಕ್ಕನೇ ಆಗಿರ್ಲಿಲ್ಲ, ಹೋಗ್ಲಿಲ್ಲ. ಅವ್ರಿದ್ದು ಕೂಡ ಪ್ರಾಮಾಣಿಕ ಹೇಳಿದ್ರು ಅಭಿಮಾನಿ ಅವರು ನಿಯತ್ತಿಗೆ ಬಂದಿದೆ. ಎರಡು ಸರ್ ನಿಯತ್ತಲ್ಲಿ ಎರಡು. ಅದ್ರ ಅರ್ಥ ನಿಯತ್ತಾಗಿ ನಮಗ್ ತೋರ್ಸೋದಲ್ಲ, ಬೇರೆಯವ್ರಿಗೆ ಒಂದು ಟಾಂಟ್ ಹೊಡೆದ್ರು ಅವರು. ಯಾರೋ 1-2 ವರ್ಷ ಇರ್ಲಿಲ್ಲ, ಅವ್ರು ಎರಡು ಕಪ್ ಬಂದಿದೆ ಅಂತ ಹೇಳಿದ್ರು ಅವರು. ಈ CSK ದವ್ರಿಗೆ ಏನ್ ಗೊತ್ತಾ, ಸುಮ್ನೆ ಇಟ್ಕೊಂಡಿರೋದಕ್ಕಾಗಲ್ಲ, ನಮಗ್ ತೋರ್ಸೋದಕ್ ಬಂದ್ರು. ಬಟ್ ಈ ಸರಿ ಸರಿಯಾಗಿ ಕೊಟ್ಟಿದೀವಿ. ಬಟ್ ನಾವಂತೂ ನಿಯತ್ತಾಗೆ ಗೆದ್ದಿದೀವಪ್ಪ 2. ಅದ್ರಲ್ಲಂತೂ ಡೌಟ್ ಇಲ್ಲ. ಸಿಂಗ್ ಆರೋಪ ನಮ್ಮ ಮೇಲೆ ಯಾವ್ದು ಆರೋಪ ಇಲ್ಲ. ನಾವು ಬೇರೆ ತಂಡಕ್ಕೂ ಹೋಗಿ ಬೇರೆ ತಂಡಕ್ಕೂ ಹೋಗಿ ಆಡಿಲ್ಲ. ಹಲೋ ಹಲೋ, ಖುಷಿಲ್ ಮಾತ್ ಬರ್ತಾ ಇಲ್ಲ ಅನ್ಸುತ್ತೆ. ಹಲೋ ನೋಡಿ, ಎಮರ್ಜಿಂಗ್ ಪ್ಲೇಯರ್ ಆಗಿ ಈ ಸೀಸನ್ ಅಲ್ಲಿ ಸಾಯಿ ಸುದರ್ಶನ್ ಇದ್ದಾರೆ. ಪರ್ಪಲ್ ಕ್ಯಾಪ್ ವಿನ್ನರ್ ನಮ್ಮ ಪ್ರಸಿದ್ಧ ಕೃಷ್ಣ. ಮ್ಯಾನ್ ಆಫ್ ದ ಮ್ಯಾಚ್ ನಮ್ ಕೃಣಾಲ್ಗೆ, ಮ್ಯಾನ್ ಆಫ್ ದ ಸೀರೀಸ್ ಕೊಡಲ್ಲ ಅನ್ಸುತ್ತೆ. ಸೀರೀಸ್ ಕೊಡ್ತಾರಲ್ಲ, ಸೀರೀಸ್ ಇರುತ್ತೆ, ಸೀರೀಸ್ ಇರುತ್ತೆ. ಬಟ್ ಯಾರು ಸೀರೀಸ್ ಆಪ್ಷನ್ ಇಲ್ಲ ಇಲ್ಲಿ. ಮೇ ಬಿ ಹೈಯೆಸ್ಟ್ ರನ್, ಹೈಯೆಸ್ಟ್ ವಿಕೆಟ್ ಟೇಕರ್, ಎಮರ್ಜಿಂಗ್ ಪ್ಲೇಯರ್ ನಮ್ಮ ಸಾಯಿ ಸುದರ್ಶನ್. ಆಮೇಲೆ ಪ್ರಸಿದ್ಧ ಕೃಷ್ಣ ಅವರಿಗೆ ಸಿಕ್ಕಿದೆ ಪರ್ಪಲ್ ಕ್ಯಾಪ್ ಸಿಕ್ಕಿದೆ. ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್. ಅಲ್ಲೇ ಬಂತು ಆರೆಂಜ್ ಕ್ಯಾಪ್ ಬಂತು. 759 ಸೂಪರ್ ಸ್ಟ್ರೈಕರ್ ಆಫ್ ದಿ ಅವಾರ್ಡ್ ತಗೊಂಡಿದ್ದು. ತುಂಬಾ ಜನ ಅಂತ ಇದ್ರು ವಿರಾಟ್ ಕೊಹ್ಲಿ ಅವರ ಬೆಸ್ಟ್ ಕ್ಯಾಚ್ ಮೆಂಡಿಸ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಬಿದ್ದು ಕ್ಯಾಚ್ ಹಿಡಿತಾರೆ. ಹೌದೌದು, ಚೆನ್ನೈ ಕ್ಯಾಚ್. ಹಲೋ, ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಕೊಟ್ಟಿದ್ದಾರೆ. ಸೂರ್ಯಕುಮಾರ್ ಕೊಟ್ಟಿದ್ದಾರೆ. ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಹಲೋ ಮೇಡಮ್ ಕೇಳಿಸ್ತಿದೆ, ಹೇಗಿದೆ ಸಂಭ್ರಮಾಚರಣೆ, ಹೇಗಿದೆ? ಕೇಳಿಸ್ತಿದೆ ಸರ್ ಇವಾಗ. ಓಕೆ, ಹೇಗಿದೆ? RCB ಗೆದ್ದಾಯ್ತು 17 ವರ್ಷ ಆದ ನಂತರ. ಹೌದು ಸರ್, ತುಂಬಾ ಖುಷಿ ಆಗ್ತಿದೆ. ಅಷ್ಟು ಇಷ್ಟ ಅಂತ ಅಲ್ಲ, ಖುಷಿ ಆಗ್ತಿರೋದು. ಅಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಈ ಸತಿ 17 ವರ್ಷ ಆದ್ಮೇಲೆ ಗೆದ್ದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್. ಮನೇಲೆಲ್ಲ ಕೂತು ಟಿವಿ ನೋಡಿ ಎಂಜಾಯ್ ಮಾಡಿದ್ರ ಪ್ರತಿಯೊಂದು ವಿಕೆಟ್ಸ್? ಹೌದು ಸರ್, ಪ್ರತಿಯೊಬ್ರು ಎಂಜಾಯ್ ಮಾಡ್ತಿದೀವಿ. ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡ್ತಿದೀವಿ. ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ? ಖುಷಿ ಆಗ್ತಿದೆ, ಅಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಅಷ್ಟೊಂದು ಖುಷಿ ಆಗ್ತಿದೆ. 17 ವರ್ಷ ಆದ್ಮೇಲೆ ಗೆದ್ದಿದಾರಂತ. ಕೊಹ್ಲಿ ಕಣ್ಣೀರ್ ಹಾಕಿದ್ರಲ್ಲಮ್ಮ, ನೋಡಿ ಏನ್ ಅನಿಸ್ತು ನಿಮ್ಗೆ? ಹೌದು, ವಿರಾಟ್ ಕೊಹ್ಲಿ ಅವರು ಫಸ್ಟ್ ಟೈಮ್ ಕಣ್ಣೀರ್ ಹಾಕಿರೋದು. ನಮ್ಗಂತೂ ನೋಡಿ ಒಂಥರ ಆಗೋಯ್ತು. ನಮಗೂ ಆ ಟೈಮಲ್ಲೇ ಕಣ್ಣೀರ್ ಬಂದಿದೆ. ಯಾಕಂದ್ರೆ ವಿರಾಟ ರೂಪನೇ ನೋಡಿದ್ವಿ ನಾವು. ಹೌದು ಸರ್, ಹೌದು. ಎಲ್ಲರಿಗೂ ಖುಷಿ ಆಗಿದೆ ಸರ್, ಈ ಸತಿ ನಮ್ದೇ ಕಪ್ ಆಗಿದೆ ಅಂತ. ಈ ಸಲ ಕಪ್ ನಮ್ದಾಯ್ತು. ಹೌದು ಸರ್, ಈ ಸಲ ಕಪ್ ನಮ್ದೇ. ತುಮಕೂರಂತೂ ಫುಲ್ ಜಾಲಿ ಆಗಿದೆ ಸರ್, ಎಲ್ಲಾ ಕಡೆನೂ. ಈ ರೀತಿಯ ಸೆಲೆಬ್ರೇಷನ್ ಮಾಡೋದಕ್ಕೆ 17-18 ವರ್ಷ ಕಾಯ್ಬೇಕಾಗಿತ್ತ ಅಂತೇಳಿ. ಹೌದು ಸರ್, ನಾವು ಪಟಾಕಿ ಹಚ್ಚಿದ್ವಿ, ಫುಲ್ ಜಾಲಿ ಮಾಡ್ತಿದೀವಿ. ನಾಳೆ ಅಂತೂ ಒಬ್ಬಟ್ಟು ಎಲ್ಲ ಮಾಡ್ತಿದೀವಿ ಸರ್. ನಾಳೆ ಹಬ್ಬ ಹಂಗಿದ್ರೆ ಮನೆಯಲ್ಲಿ ಅಡ್ರೆಸ್ ಒಂದು ಆಮೇಲೆ ವಾಟ್ಸ್ಆಪ್ ಮಾಡ್ಬಿಡಿ, ಬರ್ತೀವಿ ಊಟ ಟೈಮಿಗೆ. ನೀವು ಬರೋದೇ ಸರ್, ನಾವು ಮಾಡೋದೇ ಸರ್. ಬನ್ನಿ ಸರ್, ದಯವಿಟ್ಟು ಬರ್ಬೇಕು ತುಮಕೂರ್ಗೆ. ಖಂಡಿತ ಎಂಜಾಯ್ ಮಾಡಿ. ಖುಷಿ ಆಯ್ತು ಫೋನ್ ಮಾಡಿದ್ದೆ, ಕರೆ ಮಾಡಿದ್ದಕ್ಕೆ. ತುಮಕೂರು ತಕ್ಕ ಕುಣಿತಾ ಇದೆ. ಹೌದು. ಅಲ್ಲ, ನನಗೆ ಇನ್ನೊಂದು ಖುಷಿ ಆಗಿದೆ, ರಾಯಚೂರು. ಇನ್ನೊಂದು ಖುಷಿ ವಿಚಾರ ಅಂದ್ರೆ ಕೆಲವು ಆಪ್ಗಳಲ್ಲಿ ಇದ್ರಲ್ಲಿ ನೋಡ್ತಾ ಇದ್ದೆ, ಕನ್ನಡದಲ್ಲಿ ಬರ್ತಿದ್ದಾರೆ. ಕನ್ನಡ ಈ ಸಲ ಕಪ್ ನಮ್ದೇ ಕನ್ನಡದಲ್ಲಿ ತುಂಬಾ ಯೂಸ್ ಮಾಡಿದ್ದಾರೆ ಸರ್. ಅಲ್ಲ, ಕ್ರಿಕ್ ಬಜ್ ಆಪ್ ಅಲ್ಲಿ ಕನ್ನಡದಲ್ಲಿ ಈ ಸಲ ಕಪ್ ನಮ್ಮದು. ಬೆಂಗಳೂರು ಸ್ಟಾರ್ಟ್ಅಪ್, ಅದು ಬೆಂಗಳೂರದ್ದೇ. ಅದು ಮೇ ಬಿ ಆ ಕಾರಣಕ್ಕೆ
ಹಾಕಿರ್ತಾರೆ, ಅಭಿಮಾನ ನಮ್ದು ಅನ್ನೋದು ಇದ್ದೇ ಇರುತ್ತೆ. ಇನ್ನೊಂದ್ ಕಡೆಗೆ ಸರ್ ಈ ಕಣ್ಣೀರ್ ಹಾಕೋದಿದೆಯಲ್ಲ, ಇದು ನಾವು ನ್ಯಾಷನಲ್ ಕಪ್ಗಳು ವರ್ಲ್ಡ್ ಕಪ್ ಎತ್ತಿದಾಗ ಈಗ ಕಣ್ಣೀರ್ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಅಟ್ಯಾಚ್ಮೆಂಟ್ ವ್ಯಾಲ್ಯೂ ಇದೆ ಸರ್. ಅಂದ್ರೆ ವಿರಾಟ್ ಕೊಹ್ಲಿ ಯಾವತ್ತೂ ಹ್ಯಾಪ್ ಮರೆ ಹಾಕೊಂಡು ಇದು ಇರೋದನ್ನ ಇಷ್ಟಪಡಲ್ಲ. ಜೋಶ್ ಯಾವಾಗ್ಲೂ ಜೋಶ್ ಇರುತ್ತೆ. ಇಡೀ ಗ್ರೌಂಡ್ ಆಕ್ಟಿವ್ ಆಗಿರೋಕ್ಕೆ ಕಾರಣ ವಿರಾಟ್ ಕೊಹ್ಲಿ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಅನ್ನೋ ಕಾರಣಕ್ಕಾಗಿ, ಹೆಸರಿನ ಕಾರಣಕ್ಕಾಗಿ ಒಲಿಂಪಿಕ್ ನಲ್ಲಿ ಕ್ರಿಕೆಟ್ ಸೇರಿಸಬೇಕು ಅಂತಾರೆ. ಆದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಒಂದು ಬ್ರ್ಯಾಂಡ್ ಅದು. ವಿರಾಟ್ ಕೊಹ್ಲಿ ಅಂದ್ರೆ ಒಂದು ಬ್ರ್ಯಾಂಡ್, ಅದು ಹೆಸರಿಗೆ ಒಂದು ಶಕ್ತಿ ಇದೆ. ಅಂತವರು ಒಂದು ಖುಷಿಯಲ್ಲಿ ಆನಂದ ಬಾಷ್ಪ ಸುರಿಸ್ತಾರೆ ಅಂದಾಗ ಇಡೀ ಮೈದಾನದಲ್ಲಿ ಅದು ದೂರದಲ್ಲಿ ಗೊತ್ತಾಗಲ್ಲ, ಮೈದಾನದಲ್ಲಿ ಕೂತವರಿಗೆ ಅಲ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸಿರ್ತಾರಲ್ಲ ವಿರಾಟ್ ಕೊಹ್ಲಿ ಹಿಂಗೆ ಕಣ್ಣು ಮುಚ್ಕೊಂಡಿದ್ರಲ್ಲ ಒಂದ್ ಸ್ವಲ್ಪ ಹೊತ್ತು, ಅದು ಯಾವಾಗ ಲಾಸ್ಟ್ ಓವರ್ ಇನ್ನೂ ಮುಗ್ದಿಲ್ಲ, ಇನ್ನು 5 ಬಾಲ್ ಇತ್ತು ಕನ್ಫರ್ಮ್ ಆಯ್ತಲ್ಲ ಅವಾಗ ಕಣ್ಣೀರ್ ಬಂತು. ಮತ್ತೆ ಪಾಟೀಲ್ ನೋಡು, ಆರಂಭಕ್ಕೆ ವಿಕೆಟ್ ಬಿದ್ದಿಲ್ದಿರ್ಬೇಕಾದ್ರೆ ಕೊಹ್ಲಿ ಲಾಂಗ್ ರನ್ ಅಲ್ಲಿ ಎಷ್ಟು ಸ್ಪೀಡ್ ಓಡಾಡ್ತಿದ್ರು ಸರ್. ಅದು ಮರ್ಕ್ಯೂರಿ ತರ ಓಡೋರು, ಕ್ಯಾಚ್ ಬಿಟ್ಟಾಗ ತಲೆ ಹೊಡ್ಕೊಂಡವರು, ಎಂತ ಈಸಿ ಕ್ಯಾಚ್ ಬಿಟ್ಟರು, ರನ್ ಹೊಡ್ಕೊಂಡು. ಪಾಟೀಲ್ ಎಷ್ಟು ಒಳಗಡೆ ಎಷ್ಟು ನೋವು ಇಟ್ಕೊಂಡು ಇಡೀ ಟೀಮ್ ನ ಜಾಲಿ ಮಾಡ್ತಾ ಇದ್ರು, ಎಂಜಾಯ್ ಮಾಡಿದ್ರು. ಅಲ್ಲ ನಮ್ಗೆ ಹಿಂಗ್ ಅನ್ಸುತ್ತೆ, ಇನ್ ಪಾಪ ಆತ 18 ವರ್ಷ ಇದ್ದ ಅಲ್ಲಿ ನನ್ಗೆ ಕೆಲ್ಸ್ಕೊಡಕ್ ಆಗ್ತಾ ಇಲ್ವಲ್ಲ ಒಂದು ಕಪ್. ಏನಿತ್ತು ಎಲ್ಲವನ್ನು ಗೆದ್ದಿದ್ದಾರೆ, ಬಟ್ ಇವತ್ತು ಹೆಂಗಿರ್ಬೋದು ಸರ್, ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಬೀಳ್ತಿದೆ, ಒಂದ್ ಎಂಡಲ್ ಅವರೇ ಇದಾರೆ, ಇವತ್ತು ಗೆಲ್ತೀವ, ಹೆಂಗಿರ್ಬೇಡ ಆ ಸಿಚುಯೇಷನ್. ಅಂದ್ರೆ ಮ್ಯಾನೇಜ್ಮೆಂಟು ಫ್ರೀ ಹ್ಯಾಂಡ್ ಕೊಟ್ಟಿರುತ್ತೆ, ಓನರ್ಗಳು ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೆ ಟೀಮ್ ಸೆಲೆಕ್ಷನ್ಗೆ ಇದಕ್ಕೆಲ್ಲದಕ್ಕೂ. ಆದರೆ ನನಗನ್ಸಿದ್ದು ಒಂದಷ್ಟು ವರ್ಷಗಳ ಕಾಲ ತುಂಬ ಫ್ರೀ ಬಿಟ್ಬಿಟ್ರು ಅಂತೇಳಿ. ಆ ಟೀಮ್ ಸೆಲೆಕ್ಷನ್ ಸಮತೋಲನ ಆಗ್ತಾ ಇಲ್ಲ. ಒಳ್ಳೊಳ್ಳೆ ಪ್ಲೇಯರ್ ತಗೊಂಡಿದ್ದಾರೆ. ಒಂದು ಆರಂಭದ 4 ಪ್ಲೇಯರ್ ಚೆನ್ನಾಗಿರ್ತಾರೆ, ಕೊನೆಯ 2-3 ಪ್ಲೇಯರ್ ಚೆನ್ನಾಗಿರ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೋರು ಅಂಥವ್ರನ್ನ ಸೆಲೆಕ್ಟ್ ಮಾಡದೆ ವಿರಾಟ್ ಕೊಹ್ಲಿ ಅಂತ ಶ್ರಮ, ಇಲ್ಲಾಂದ್ರೆ ವಿರಾಟ್ ಕೊಹ್ಲಿ ಕೈಲಿ ಇವತ್ತಿಗೆ 4-5 ಕಪ್ ಇರಬೇಕಾಗಿತ್ತು. ಅಷ್ಟು ಶ್ರಮ, ಅಷ್ಟು ಎಫರ್ಟ್ ಇರುತ್ತೆ. ಅದು ವಿರಾಟ್ ಕೊಹ್ಲಿ ಅಂದ್ರೆ ಏನು ಗೊತ್ತಾ, ಎಲ್ಲೋ ನಮ್ಮ ಮನೆಯವರೇ ಅನ್ಸುತ್ತೆ ನೋಡಿ. ಅವ್ರು ಮೊನ್ನೆ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಟ್ಟರು, ಎಷ್ಟು ಜನ ಕಣ್ಣೀರು ಹಾಕಿದ್ರು ಗೊತ್ತಾ. ಎಷ್ಟು ಜನ ಯಾರೋ ನಮ್ಮ ಮನೆಯವ್ರಿಗೆ ಏನೋ ಮಿಲಿಟರಿಯಿಂದ ಬಂದಿದ್ದಾರೇನೋ ಅಂತ ಹಿಂಗೆ. ನನಗೆ ಒಂಥರ ರಿಟೈರ್ಮೆಂಟ್ ಅದ್ರ ಪೋಸ್ಟ್ ನೋಡಿದ ತಕ್ಷಣ ಎದೆ ಜಲ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಎಲ್ಲಾ ಕಾಲರ್ಸ್ಗಳು ಹೇಳಿದ್ ನನಗೆ ಒಂದೇ, ಈ ಒಂದು ರಿಟೈರ್ಮೆಂಟ್ನ ಸಲ್ಯೂಟ್ ಕೊಡೋದು ಈ ಕಪ್ ಗೆದ್ದ ಮೇಲೆ ಅಂತಾನೆ. ಆ ಗೆದ್ದ ನೆಕ್ಸ್ಟ್ ಡೇ ಎಲ್ಲರೂ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ವೈಟ್ ಜರ್ಸಿ ಅದು ಇದು ಎಲ್ಲ ಹಾಕೊಂಡು ಹೋಗಿದ್ರು. ಮಳೆ ಬಂದ್ಬಿಡ್ತು. ದೇವ್ರು ಹೇಳಿದ್ದ ಅಲ್ಲಿ ನಿಮ್ಗೆ ಇದಲ್ಲ, ಇನ್ನೂ ದೊಡ್ಡದಿದೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ ಸಿಕ್ತು ಆ ಸೆಲೆಬ್ರೇಷನ್ ಟೈಮು. ಇವತ್ತು RCB ಗೆಲುವು, ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ವಿದಾಯಕ್ಕೆ ಒಂದು ಕೊಡುಗೆ. ದಯವಿಟ್ಟು ಇದರಲ್ಲಿ ಇಂಥ ದೊಡ್ಡ ಖುಷಿಯಲ್ಲಿ ನಾಳೆ ಬಂದು ಮತ್ತೆ ನಾನು ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ವಿರಾಟ್ ಕೊಹ್ಲಿಗೆ ಬೇಕಾಗಿರೋದು ಒಂದೇ ಕಪ್, ಇದು ಆಯ್ತು. ಮತ್ತೆ ಗೆದ್ದಿದ್ದು ನನಗೆ ಇಷ್ಟ ಆಗಲ್ಲ. ಅವರಷ್ಟು ಫಿಟ್ನೆಸ್ ಇವತ್ತು ಪ್ರಿಯಾಂಶು ಆರ್ಯ ಯಂಗ್ ಪ್ಲೇಯರ್, ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಅವರು ಕೂಡ ಇಲ್ಲ, ಅಷ್ಟೊಂದು ಫಿಟ್ ಇದ್ದಾರೆ. ಅವ್ರು ಅಷ್ಟೊಂದು ನೋಡಿ, ಅವರು RCB ಕಪ್ ಎತ್ತಾಗ ಅನ್ನ ತಿನ್ನೋದೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಾವು. ಅಂದ್ರೆ ಒಂದು ಸ್ಟೀಮ್ ಫುಡ್ ಗಳನ್ನು ತಿನ್ಕೊಂಡಿದ್ದಂತ ಆ ಪ್ಲೇಯರ್ ಅವರು. ಇನ್ನೊಂದ್ ಕಡೆಗೆ ಪಾಟೀಲ್, ಯಾವ ಮ್ಯಾನೇಜ್ಮೆಂಟ್ ಫ್ರಾಂಚೈಸಿ ಇರ್ಬೋದು, ಫ್ರಾಂಚೈಸಿಲಿರುವ ಈ ಹೆಡ್ ಕೋಚು ಅಥವಾ ಮೆಂಟರ್ಗಳು, ಇವ್ರು ಯಾವಾಗ ಪರ್ಸನಲಿ ಅವ್ರವ್ರ ದೇಶಕ್ಕೆ ಏನೋ ಹೆಲ್ಪ್ ಮಾಡಕ್ ಹೋದಾಗ ಮ್ಯಾಚ್ಗಳು ಹೋಗಿದೆ ನೋಡಿ ಸರ್. ಈಗ ನಾವು ಈ ಚೆನ್ನೈ ಖುಷಿ ತಕೊಂಡಾಗೂ ಅದೇ ಕಾರಣಕ್ಕೆ ಅವರು ನ್ಯೂಜಿಲೆಂಡ್ ಆಟಗಾರರಿಗೆ ಮಣೆ ಹಾಕ್ತಾ ಹೋದ್ರು. ಏನೋ ಹೋದ್ ಸರಿ ಕಾನ್ವೆ ಕ್ಲಿಕ್ ಆದ್ರೂ ಓಕೆ, ಈ ಸರಿನೂ ಅವ್ರ ಮೇಲೆನೆ ಭರವಸೆ ಇಟ್ಕೊಂಡ್ರು. ಆ ಒಂದು ಚೆನ್ನೈ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡ್ತು. ನಮ್ಮಲ್ಲೂ ಕೂಡ ಆಸ್ಟ್ರೇಲಿಯನ್ ಪರ್ವ ನಡೆದಿತ್ತು, ಆಯಾ ಆಟಗಾರರ ಮೇಲೆ ಬೇಡಿಕೆ ಇಟ್ಬಿಟ್ಟು ಇಂಗ್ಲೆಂಡ್ ತಗೊಂಡಿವಿ, ನ್ಯೂಜಿಲೆಂಡ್. ಈ ಬಾರಿ ಅದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ ಬಂದಿದೆ ಎಲ್ಲವೂ ಕೂಡ. ದಿನೇಶ್ ಕಾರ್ತಿಕ್ ಇದ್ರಲ್ಲ, ದಿನೇಶ್ ಕಾರ್ತಿಕ್ ಮಾಸ್ಟರ್ ಮೈಂಡ್. ಮತ್ತೆ ಟೀಮ್ ಅನ್ನ ಸಂಘಟಿಸೋದು ಹೆಂಗೆ ಅನ್ನೋದನ್ನ ಅವ್ರು ಪ್ರತಿ ಹಂತದಲ್ಲೂ ಮಾಡ್ತಾ ಇದ್ದಾರೆ. ಉಳಿದವ್ರ ಶ್ರಮ ಇಲ್ಲ ಅಂತಲ್ಲ, ಇದೆ, ಎಲ್ಲರದ್ದು ಶ್ರಮ ಇದೆ, ಸ್ವಲ್ಪ ಜಾಸ್ತಿ ಇದೆ. ಹೌದು. ಆದ್ರೆ RCB ಕೋಚ್ ಯಾವ ರೀತಿಯಾಗಿ ಇದ್ರು ಅನ್ನೋ ನೋಡ್ತಾ ಇದೀವಿ. ಒಂದೊಂದು ಫ್ರಸ್ಟ್ರೇಷನ್ ಅಲ್ಲಿ ಇದ್ರು ಅವ್ರು. ಸೊ ಅಲ್ಲೇ ಗೊತ್ತಾಗುತ್ತೆ ಟೀಮ್ನ ಇಲ್ಲಿ ತನಕ ಎಷ್ಟು ಕಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದಾರೆ ಅಂತ. ಮತ್ತೆ ಇದು ಬೇಕಾಗಿತ್ರಿ, ಈ ಸರಿ ಏನಾದ್ರು ಕಪ್ ಗೆಲ್ಲಿಲ್ಲ ಅಂದಿದ್ರೆ ಬಹಳ ನಿರಾಸೆ ಆಗ್ತಿತ್ತು. ಇಷ್ಟು ಒಳ್ಳೆ ಟೀಮ್ ಇದ್ದು ಗೆಲ್ಲಿಲ್ಲ. ಕೊಹ್ಲಿ ಗ್ಯಾರಂಟಿ ರಿಟೈರ್ಡ್ ಕೊಟ್ಬಿಡೋರು ಇವತ್ತೆ. ತಲೆ ಕೆಟ್ಟ ಸಾಕ್ ನನಗೆ ಆಗಲ್ಲ ಅಂತಿದ್ರು, ಬೇಜಾರಾಗ್ಬಿಟ್ಟಿರೋರು. ಮತ್ತೆ
ಕೊಹ್ಲಿ ಕಣ್ಣೀರು ನಮ್ಗೆ ಖುಷಿ ಕೊಡ್ತಿರ್ಲಿಲ್ಲ. ಇವತ್ತಿನ ಕೊಹ್ಲಿ ಕಣ್ಣೀರು ಖುಷಿ ಕೊಡ್ತಿರ. ನಾನ್ 10 ದಿನ ಆದ್ರೂ ಇದರಿಂದ ಗುಂಗಿಂದ ಹೊರಗೆ ಬರ್ತಿರ್ಲಿಲ್ಲ. ಕೊಹ್ಲಿ ಕಣ್ಣೀರಿಂದ ನೀರು ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿದ್ರು. ಸೆಲೆಬ್ರೇಷನ್ ಡಿಫ್ರೆಂಟ್ ಆಗಿಲ್ಲ ಕೊಹ್ಲಿ. ನಾನು 100% ನಿರೀಕ್ಷೆ ಮಾಡಿದ್ದೆ ಈ ಒಂದು ಕಪ್ ಗೆದ್ದಾಗ ಕೊಹ್ಲಿ ಆನಂದ ಬಾಷ್ಪ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಆತ ಎಮೋಷನಲ್ ತುಂಬಾ ಇದ್ರು ಈ ಒಂದು ಕಪ್ ಬಗ್ಗೆ. ಪ್ರತಿ ಸರಿ 700-800 ರನ್ ಹೊಡಿತಿದ್ರು. ಪ್ರತಿ ಸರಿ ಒಬ್ರೇ ಏಕಾಂಗಿ ಯಾರ್ಯಾರೋ ಪ್ಲೇಯರ್ಸ್ ಬರ್ತಿದ್ರು, ಅವ್ರ ಜೊತೆ ಎಲ್ಲ ಒಗ್ಗೂಡಿ ಅವ್ರಿಗೆಲ್ಲ ತಮ್ಮ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಟ್ಟು, ಪ್ರತಿಯೊಬ್ಬ ಯಾರು ಕ್ಯಾಪ್ಟನ್ ಇದಾರೋ ಇಲ್ವೋ ಅವರ ಒಂದು ಕೊಡುಗೆನ ಕೊಟ್ಟು ಪ್ರತಿ ಸರಿನೂ ಕೂಡ ಕಪ್ಪಿಗೆ. ಲಾಸ್ಟ್ ಟೈಮ್ ನಾನು ಅವಾಗಲೇ ಆರಂಭದಲ್ಲೇ ಹೇಳಿದೆ, ಕ್ಯಾಪ್ನ ಹಿಂಗ್ ಮಕ್ಕದ ಮೇಲೆ ಹಾಕೊಂಡು ಡಗೌಟ್ ಅಲ್ಲಿ ಒಬ್ಬರೇ ಕೂತಿದ್ದ ಆ ಪಿಕ್ಚರ್ ಇನ್ನೂ ಕೂಡ ನನ್ನ ಮೈಂಡ್ ಅಲ್ಲಿ ಇದೆ. ಅದನ್ನ ಮರೆಸಿದ್ ಇವತ್ತ ಮರೆಸ್ತು ಖಂಡಿತವಾಗ್ಲೂ. ಅಭ್ಯಾಸ ಪಂದ್ಯದಲ್ಲಿ ಲಿವಿಂಗ್ ಸ್ಟೋನ್ಗೆ ಕೋಚ್ ಹೇಳ್ಕೊಟ್ಟಿದ್ದಾರೆ, ಅಂದ್ರೆ ಬ್ಯಾಟಿಂಗ್ ಸ್ಟ್ಯಾಟ್ಸ್ ಹೇಳ್ಕೊಟ್ಟಿದ್ದಾರೆ. ಅದನ್ನ ಇವತ್ತು ಮಧ್ಯ ಆಗ್ತಾ ಇದ್ರು. ನಾವು ನೋಡಿ ಸಚಿನ್ ಹೆಗಲ್ ಮೇಲೆ ಹೊತ್ಕೊಂಡು ಇವರೇ ವಿಶ್ವಕಪ್ 11 ತಂದ್ಕೊಟ್ಟು ಮೆರೆದಿದ್ರು. ಅಂದ್ರೆ ಅವ್ರಿಗೊಂದು ಒಂದು ಖುಷಿ ವಿದಾಯ ಕೊಡ್ಲಿಕ್ಕೆ ಇವರೆಲ್ಲ ಕಾರಣಕರ್ತರಾಗಿದ್ದು. ನಮ್ಗೆ ಹಂಗೆ ಅನಿಸ್ತಾ ಇತ್ತು, ಇಷ್ಟೆಲ್ಲ ಮಾಡಿದ ಕೊಹ್ಲಿ ಖುಷಿಯಿಂದ RCB ಇಂದ ಹೋಗ್ಲಿಕ್ಕೆ ಒಂದ್ ಕೆಲಸ ಆಗ್ತಾ ಇಲ್ವಲ್ಲ, ಅವ್ರಿಗೆ ಯಾರು ತಂದು ಕೊಡ್ತಾ ಇಲ್ವಲ್ಲ, ಅವ್ರೊಬ್ಬರೇ ಆಡ್ತಿದ್ದಾರೆ ಅನ್ನೋದು. ಅವ್ರು ರಿಟೈರ್ಡ್ ಆದ್ಮೇಲೆ ಗೆದ್ದಿದ್ರೆ ನನಗನ್ಸೋದು ಕೊಹ್ಲಿ ಇನ್ನು ಎಷ್ಟು ವರ್ಷ ಸಾಧ್ಯ ಆಗುತ್ತೆ ಅಷ್ಟು ವರ್ಷ ಆದ್ಮೇಲೆ ರಿಟೈರ್ಡ್ ಆದ್ರೂ RCB ಜೊತೆ ಇರ್ತಾರೆ. RCB ಜೊತೆ ಇರ್ತಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ಬೋದು. ಪ್ಲೇಯರ್ ಆಗಿ ಆತ ಇಲ್ದೇನೆ ಈ ಕಪ್ ಗೆದ್ದಿದ್ರೆ ಈ ಕಪ್ಪಿಗೆ ವ್ಯಾಲ್ಯೂ ಇರ್ತಿಲ್ಲ. ಹೌದು ಸರ್, ಖಂಡಿತ ಚಾನ್ಸೇ ಇರ್ತಿರ್ಲಿಲ್ಲ. ಕಪ್ಪಿಗೆ ವ್ಯಾಲ್ಯೂ ಇರ್ತಿರ್ಲಿಲ್ಲ, ಅವ್ರ ಕಣ್ಣೀರಿಗೆ ವ್ಯಾಲ್ಯೂ ಇರ್ತಿರ್ಲಿಲ್ಲ. ನೋಡೋ ಹೇಮ, ನಮ್ ಮನೆ ಒಳಗೆ ನಮ್ದು ಅಂತ ಕಣ್ಣೀರ್ ಬರುತ್ತೆ, ನಮ್ ಮನೆ ಅನ್ಕೊಂಡ ಕಣ್ಣೀರ್ ಬರುತ್ತೆ. ಅದು ಸಿಂಹಗಳಾಗಿದ್ರು, ಹುಲಿ ಆಗಿರ್ಲಿ, ಚಿರತೆ ಆಗಿರ್ಲಿ, ಆ ಫ್ಯಾಮಿಲಿ ಅನ್ಕೊಂಡಾಗ ಮಾತ್ರ ಅದ್ರ ಕಣ್ಣಲ್ಲಿ ನೀರ್ ಬರುತ್ತೆ. ನೋಡಿ, ನಾವು ಈ ತರದ IPL ಗೆ ಹತ್ತಿರೋ ಆಟಗಾರನ ನೋಡಿಲ್ಲ. ನಾವು ಈ IPL ನ ನಮ್ದೇ ಕರ್ನಾಟಕದ ಮನೆ, ಅಭಿಮಾನಿಗಳೆಲ್ಲ ನನ್ನವರು, ನನ್ನ ಏರಿಯಾ ಇದು, ಇಲ್ಲಿ ಒಂದು ಕಪ್ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಎದೆ ಒಳಗಡೆಗೆ ಏನೇನ್ ತುಂಬಿಕೊಂಡಿದ್ರು ಪಾಪ ನೋವು. ಯಾಕಂದ್ರೆ ಒಳ್ಳೆ ಬ್ಯಾಟ್ ಇಂದ ರನ್ ಬರ್ತಾ ಇದೆ, ಕಪ್ ಮಾತ್ರ ಬಂದಿರ್ಲಿಲ್ಲ. ಯಾವ ವರ್ಷ ಹೇಳಿ, ಲಾಸ್ಟ್ ಇಯರ್ ತಗೊಳ್ಳಿ, ಯಾವತ್ತು 700+. ಮತ್ತೆ ಸರ್, ಒಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೆ, ಒಬ್ರು ಹೇಳ್ತಾ ಇದ್ರು, ನಾವು ಯಾವುದೇ ಒಂದು ತಂಡ ಆಗಲಿ, ಯಾವುದೇ ಒಂದು ಪ್ಲೇಯರ್ಸ್ಗಳನ್ನಾಗಲಿ ನಾವು RCB ಅಂತ ಯಾಕೆ ನಾವು ಇಷ್ಟಪಡ್ತೀವಿ ಅಂದರೆ, ಸೊ ಮನೆ ಮಕ್ಕಳು ಥರ. ಅಂದರೆ ನಮ್ಮ ಮನೇಲಿ ಅಪ್ಪ ಅಮ್ಮ ಯಾವ ಥರ ಅಂತಂದರೆ, ತಪ್ಪು ಮಾಡಿದರೆ ಅವ್ರನ್ನ ತಿದ್ದುತ್ತಾರೆ. ಸೊ ಅವ್ರನ್ನ ನೀನು ಮನೆ ಬಿಟ್ಟು ಹೋಗುವಂತ ಕಳಿಸಲ್ಲ. ಸೊ ಆ ಒಂದು ಪರಿಸ್ಥಿತಿಲಿ ತಪ್ಪು ಮಾಡಿದಾಗ ಅವ್ರು ತಿದ್ದಿ ಬುದ್ಧಿ ಹೇಳಿ ಉಳಿಸ್ಕೊಂಡು ಅವ್ರನ್ನ ಒಂದು ರೂಟಿಗೆ ಕರ್ಕೊಂಡು ಹೋಗುವಂಥ ಸ್ಥಿತಿ ಇರೋದು ನಮ್ಮ RCBಲಿ ಮಾತ್ರ ಅನಿಸುತ್ತೆ. ಯಾಕೆಂದರೆ ಎಲ್ಲ ಟೀಮಲ್ಲೂ ನೋಡಿದಾಗ ಸರ್ ಆವಾಗಲೇ ಹೇಳಿದ್ರು, ಮ್ಯಾನೇಜ್ಮೆಂಟ್ ಬೈತಾ ಇದ್ರು, ಅವ್ರಿಗೆ ಒಂದು ಫ್ರೀ ಹ್ಯಾಂಡ್ ಕೊಡ್ತಾ ಇರಲಿಲ್ಲ, ಫುಲ್ ಕಟ್ ಹಾಕೋರು. ಸೊ ಆ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇರಲಿಲ್ಲ. ಯಾಕಂದರೆ ಒಂದು ಮನೆ ಮಕ್ಕಳ ಥರ ನೋಡಿದ್ರು, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂಥರ ಎಮೋಷನಲ್ ನೋಡಿದ್ರು. ಸೊ ಒಬ್ಬ ದುಡ್ಡುಗೋಸ್ಕರ ತಗೊಂಡಿದ್ದೀನಿ, ನೀನು ದುಡ್ಡುಗೋಸ್ಕರ ಆಡುವಂಥ ಆಡಿರೋ ಮಾತುಗಳು ತುಂಬಾ ವೈರಲ್ ಆಗಿದ್ದಾವೆ. ನೋಡಿದ್ದೀವಿ, ವಿಡಿಯೋಗಳು ನೋಡಿದ್ದೀವಿ, ಫೋಟೋಗಳು ನೋಡಿದ್ದೀವಿ. ಸೊ ಇವನ್ ನಮ್ಮ ಕನ್ನಡಿಗನಿಗೆ ಒಂದು ಮರ್ಯಾದೆ ತೆಗೆದಿದ್ರು ಅವ್ರ ಕೋಚು. ಸೊ ಅಲ್ಲಿಂದ ಬಂದ್ಮೇಲಿಂದ ಅವ್ರು ಇನ್ನೂ ಚೆನ್ನಾಗಿ ಆಡಿದ್ರು ನಮ್ಮ KL ರಾಹುಲ್ ಅವರು. ಸೊ ಅದೊಂದು ನಮ್ಮ RCBಲಿ ಅದೊಂದು ಇಷ್ಟವಾದ. ನಮ್ಮಲ್ಲಿ ಕನ್ನಡಿಗರಿಲ್ಲ ಅಂತ ಬಡ್ಕೋತಾ ಇದ್ರು, ಬಟ್ ಈ ಸರಿ ಇಬ್ರು ಕನ್ನಡಿಗರು ಮಯಾಂಕ್ ಅಗರ್ವಾಲ್ ಮಾಡಿದ್ದಾರೆ. ಒಂದು ನಮ್ಮ ಪಡಿಕಲ್ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು, ಇವ್ನ ಯಾಕೆ ತಗೊಂಡ್ವಿ ಅಂತ ಅನ್ಕೊಂಡಿದ್ರು. ಅವ್ನು ತುಂಬಾ ಚೆನ್ನಾಗಿ ಆಡ್ಬಿಟ್ರು, ಅದ್ಭುತವಾಗಿ ಮ್ಯಾಚ್ ನ ವಿನ್ನಿಂಗ್ ಮೂಮೆಂಟ್ಸ್ ಗಳಿಗೆ ಕೊಟ್ರು. ಅದಾದ್ಮೇಲೆ ಅಗರ್ವಾಲ್ ಬಂದು ಒಂದು ಒಳ್ಳೆ ಕ್ರೂಷಿಯಲ್ ಇನ್ನಿಂಗ್ಸ್ ನ ಆಡಿ ತಂಡಕ್ಕೆ ಗೆಲುವನ್ನ ತಂದು ಕೊಟ್ರು. ಕನ್ನಡಿಗರು ಇದ್ದಾರೆ, ಬಾಂಡಿಗೆ ಕೂಡ ಮತ್ತೆ ಒಂದು ಮ್ಯಾಚ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ RCB ಚಿನ್ನಸ್ವಾಮಿ ಸ್ಟೇಡಿಯಂ ಬಳಸ್ಕೊಳ್ಳಿಲ್ಲ, ಬಟ್ ಕನ್ನಡಿಗರು ಆಡಿದ್ದಾರೆ. ನೋಡ್ರಪ್ಪ, ಕನ್ನಡಿಗರು ಆಡಿದ್ದಾರೆ, ನಮ್ಮಲ್ಲಿ ಬೇರೆಯವರು ಆಡಿದ್ದಾರೆ, ವಿರಾಟ್ ಕೊಹ್ಲಿನೂ ಇದ್ರು. ಎಲ್ಲವೂ ಸಂತೃಪ್ತಿ, ಎಲ್ರಿಗೂ ಸಂತೃಪ್ತಿ ಇದೆಯಾ ನೋಡಿ. ಇಷ್ಟಾದ್ರೂ ಕೂಡ ಇನ್ನೂ ನಮ್ದೇ ಕಪ್ ಅಲ್ಲ ಹಾಗೆ ಹೀಗೆ ಅಂತ ಮಾತಾಡೋರಿಗೆ ನಾಳೆ ಕಪ್ ತಗೊಂಡೋಗಿ ಮಕ್ಕದ ಮೇಲೆ ಇಡ್ಬೇಕಾಗತ್ತೆ. ನಾವು ಇಡೋಣ, ನಾಳೆ ಇದೆ, ಎಲ್ರಿಗೂ ಇದೆ. ಇನ್ಮೇಲೆ ಯಾರು ಮಾತಾಡ, ಒಂದ್ ಕಪ್ ಬೇಕಾಗಿತ್ತು, ಕಪ್ ಸಿಕ್ಕಾಯ್ತು. ಇದ್ರಲ್ಲೂ ಕೊಂಗ್ ಕುಡ್ಕೋರು ಇದಾರೆ ಬಹಳ ಜನ. ನಮ್ಮ ಹತ್ರ 4-5 ಇದೆ ಅಂತ ಹುಡುಕ್ತಾರೆ. ಈಗ ನಾಳೆ ಈಗ ಈ ಮ್ಯಾಚ್ ಅಲ್ಲಿ ಏನಾಗಿದೆ ಗೊತ್ತಾ, ಲಕ್ಕಿಲಿ ಎಲ್ಲಿಯೂ ಕೂಡ ಅಂಪೈರ್ ಪರವಾಗಿ ಮಾಡಿದ್ರು, RCB ಪರವಾಗಿ ಆ ಥರದ್ದು ಎಲ್ಲೂ ಸಿಗ್ತಾ ಇಲ್ಲ. ಯಾವ ಥರದ್ದು ಹುಡುಕಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಒಂದು ಅಂಪೈರ್ ಕೊಟ್ಟಿದ್ದನ್ನು ಕೂಡ ವಾಪಸ್ ಮಾಡಿದ್ರು ಅವರು. ರಾತ್ರಿ ಎಲ್ಲ ರಿಸರ್ಚ್ ಮಾಡ್ಬೋದು ಸರ್, ಎಲ್ಲಾದ್ರೂ ಏನೋ ಕ್ಯಾಚ್ ಹಿಡ್ತಿದ್ದು ನೆಲ ಕೂಜಿದ್ದಾರೆ, ಎಲ್ಲ ಕ್ಲಿಯರ್ ಸ್ಫಟಿಕ, ಅಷ್ಟು ಶುದ್ಧವಾಗಿ ಗೆದ್ದಿದ್ದೀವಿ. ಇದು ಹೇಳ್ಬೋದು, ನಮ್ ಫಿಲ್ ಸಾಟ್ ಹೇಳಿದ್ರಲ್ಲೇ ತುಳು ಹೊರಗೋಗಿ ಹಿಡಿದಿದ್ರು. ಸೂರ್ಯಕುಮಾರ್ ಅದು ವರ್ಲ್ಡ್ ಕಪ್ ನಲ್ಲಿ ಹಿಡಿದ್ರಲ್ಲ, ಸೇಮ್ ಅದೇ ತರ ಒಳಗೆ ಹಿಡಿದು. ಅದು ಡೌಟ್ ಬರೋ ತರನೂ ಇಲ್ಲ, ಅವರು ಮಾರುದ್ದ ಒಳಗಡೆನೆ. ಇಲ್ಲಾಂದ್ರೆ ಅದು ಹೇಮೋ ಫಿಕ್ಸಿಂಗ್. ಮತ್ತೊಂದು
ಯಾರು ಒಂದು ಬ್ರೇಕಿಂಗ್ ಹಾಕೊಳ್ತಿದ್ದೀವಿ, ಒಂದು ಲೈವ್ ಚಾಟೋ ಏನೋ ತಗೊಂಡು ಮುಗಿಸ್ತಿದ್ದೀವಿ. ಪ್ರತಿ ನ್ಯಾಷನಲ್ ಮೀಡಿಯಾ ಆದಿಯಾಗೂ ಇವತ್ತು ನಿನ್ನೆಯಿಂದ ಹೊಡಿತವ್ರೆ, ಇವತ್ತು ಇಷ್ಟೊತ್ತಾದ್ರೂ ಲೈವ್ ಮಾಡ್ತಾರೆ ಅಂತ ಹೇಳಿದ್ರೆ RCB ಒಂದೇ ರೀಸನ್ RCB ಅಲ್ಲ. RCB ಸಾಮಾನ್ಯವಾಗಿ ಇದರಲ್ಲಿ 18 ವರ್ಷದಿಂದ ನೋಡ್ತಾ ಇದ್ದೀವಿ, ಒಂದು ಕಪ್ ಗೆದ್ದರು ಒಂದು ರಾಜ್ಯದವರು ಅಂತಂದರೆ ಅವ್ರ ರಾಜ್ಯದಲ್ಲಿ ಅವ್ರ ಸಿಟಿಯಲ್ಲಿ ಒಂದು ಸ್ವಲ್ಪ ಸಂಭ್ರಮ ನೋಡ್ತೀವಿ, ನಾವು ಟಿ ವಿಯಲ್ಲಿ ನೋಡ್ತೀವಿ ಮಾಮೂಲಿ. ಆದರೆ ಇದು ಇಡೀ ದೇಶದಲ್ಲಿ ಯಾವ ಇದು ನೋಡಿ, ಟಿ ವಿ ಹಾಕಿ ನೋಡಿ, ಬೇರೆ ಬೇರೆ ಇದರಲ್ಲಿ ನ್ಯಾಷನಲ್ ಇದರಲ್ಲಿ ವಿಡಿಯೋಗಳಲ್ಲಿ ಕೆಲವು ನೋಡಿದ್ರೆ ಇಡೀ ದೇಶದ ಸಂಭ್ರಮಾಚರಣೆ ಕಾಣ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆದು ಬರ್ತಾ ಇದೆ. ಸರ್ ಇನ್ನೊಂದು ದಾಖಲೆ ಸರ್, ಹಾಟ್ ಸ್ಟಾರ್ ಅಲ್ಲಿ 70 ಕೋಟಿ ನಮ್ಮಲ್ಲಿ ವರ್ಲ್ಡ್ ಕಪ್ ಗೊತ್ತಾ ನಿಮಗೆ? ಇದು ICC ಇದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೂ ಇಷ್ಟೊಂದಾಗಿಲ್ಲ, ICC ವರ್ಲ್ಡ್ ಕಪ್ಗೂ ಇಷ್ಟೊಂದಾಗಿಲ್ಲ. RCB ಪಂಜಾಬ್ ಫೈನಲ್ ಪಂದ್ಯಕ್ಕೆ 70 ಕೋಟಿ ಜನ ವ್ಯೂಸ್. 70 ಕೋಟಿ ಅಂದ್ರೇನು? ಇಡೀ ನಮ್ದೇ 140 ಕೋಟಿ, 70 ಅರ್ಧ ಟಿವಿಯಲ್ಲಿ ನೋಡ್ತಾ ಇರೋರು ಎಷ್ಟು? ಯಪ್ಪ ಇಡೀ ವಿಶ್ವನ ನೋಡಿದೆ ಅನ್ಸುತ್ತೆ, ನೋಡ್ತಾ ಇದೆ. ಇನ್ನು ಈ ಕ್ಷಣ ಅದು ಬೇರೆ ಹೈಲೈಟ್ಸ್ ಹಾಕಿದ್ರು ಅಂತ ಈಗ ಹೋದ್ರು ಅವರು. ಇದ್ರು ನೋಡ್ದಂದ್ರೆ ಸಂಭ್ರಮಗಳು ನಾಳೆ ಗೊತ್ತಾಗ್ತವೆ. ಕೆಲವೊಂದಿಷ್ಟು ದೇಶಗಳಲ್ಲಿ ಎಲ್ಲ ಇವಾಗ ಬೆಳ್ಕರಿತಾ ಇರುತ್ತೆ, ನಮಗೆ ಫುಟೇಜ್ಗಳು ಇಂದಿಬಿಟ್ಟಿಗೆ ಸಿಗ್ತಾ ಹೋಗುತ್ತೆ. ಇಡೀ ವಿಶ್ವಕ್ಕೆ ಒಂದಿನ ಜನಾರ್ದನ್ ಸರ್, ಈಗ ಈ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಬಗ್ಗೆ ನಾವು ಮಾತಾಡಲೇಬೇಕು. ಅಂದ್ರೆ ಅವರು ಟೀಮ್ನ ಯಾವ ರೀತಿ ಬಿಲ್ಡ್ ಮಾಡ್ತಾ ಇದ್ರು. ದಿನೇಶ್ ಕಾರ್ತಿಕ್ ಜೀವನದಲ್ಲಿ ತುಂಬ ನೊಂದಿರೋ ವ್ಯಕ್ತಿ, ಬೇರೆ ಬೇರೆ ಕಾರಣಕ್ಕಾಗಿ, ವೈಯಕ್ತಿಕ ಕಾರಣ, ಅದರಲ್ಲೂ ಕೂಡ ಅವರು ಡಿಪ್ರೆಷನ್ಗೆ ಹೋಗಿ ಇನ್ನೇನು ಬೇಡ ಅಂತ ಹೇಳಿದ್ದಂಥವ್ರನ್ನ ಒಬ್ಬ ಕ್ರೀಡಾಪಟುವೆ ಅವನ ಜೀವನದಲ್ಲಿ ಬಂದು ಅವರು ಒಳ್ಳೆಯ ಜೀವನ ಕಂಡುಕೊಳ್ತಾರೆ. ಅಲ್ಲಿಂದ ಅವ್ರು ಕಂಬ್ಯಾಕ್ ಆಗ್ತಾರೆ. ಜಿಂಬಾಬ್ವೆ ವಿರುದ್ಧ ಅವರು ಹೊಡೆದ ನಂತರದಲ್ಲಿ 8 ಬಾಲಿಗೆ 32 ರನ್ ಹೊಡಿತಾರೆ. ಅಲ್ಲಿಂದ ನಮ್ಮ ದೇಶವನ್ನು ಗೆಲ್ಲಿಸಿದ ನಂತರ ಅವರ ಲಕ್ಕೆ ಚೇಂಜ್ ಆಗುತ್ತೆ, ಅವರ ಎಫರ್ಟ್ ಚೇಂಜ್ ಆಗುತ್ತೆ. RCBಗೆ ಬಂದು ಆಡಿದಾಗಲೂ ಸಹಿತ ಅವ್ರ ಮೇಲೆ ಎಷ್ಟು ಹೋಪ್ಸ್ ಇತ್ತು, ಅದು ಆ ಹೋಪ್ಸನ್ನು ಅವರು ಹುಸಿಗೊಳಿಸಿಲ್ಲ. ಕಪ್ ಗೆಲ್ದಿರ್ಬೋದು ಅವರು ಇದ್ದಾಗ ಆ ಟೈಮ್ನಲ್ಲಿ, ಬಟ್ ಎಷ್ಟು ಎಫರ್ಟ್ ಹಾಕಬೇಕು ಹಾಕಿದ್ರು. ಅವರನ್ನ ಎಫರ್ಟ್ ಎಷ್ಟಿತ್ತು ಅಂತಂದರೆ ಮ್ಯಾನೇಜ್ಮೆಂಟ್ ಅವರನ್ನು ಉಳಿಸ್ಕೊಡ್ತು, ಅವ್ರನ್ನ ಟೀಮಿಂದ ಹೊರಗಡೆ ಕಳಿಸಿಲ್ಲ. ಆಯಿತು ನಿಮ್ಮ ಪಾಡಿ ನೀವು ಹೋಗಿ ಮುಗೀತು ಅಂತೇಳಿ ಅವರ ಎಫರ್ಟನ್ನು ಗಮನಿಸಿನೇ ಓನರ್ಗಳು ಅವ್ರನ್ನ ಉಳಿಸ್ಕೊಂಡ ನಂತರದಲ್ಲಿ ಈ ಬಾರಿ ಅವರ ಉಳಿದಂಥವ್ರ ಸಪೋರ್ಟು ಇದೆ ಅಫ್ಕೋರ್ಸ್. ಆದರೆ ಅವರು ಗೈಡ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಪ್ರತಿ ಹಂತದಲ್ಲೂ ಹೋಗಿ ಕೊಹ್ಲಿಗೋ ಯಾರೋ ಒಳ್ಳೆ ಪ್ಲೇಯರ್ಗಳಿಗೆ ಏನು ಬ್ಯಾಟಿಂಗ್ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳೋದು ಬೇಕಾಗಿಲ್ಲ. ಆದರೆ ಟೀಮನ್ನು ಒಟ್ಟುಗೂಡಿಸ್ಕೊಂಡು ತೊಗೊಂಡು ಹೋಗೋದಿದೆಯಲ್ಲ, ಆ ಟೀಮ್ ಆಡ್ತಾ ಇರೋಂಥ ಟೈಮ್ನಲ್ಲಿ, ಪ್ರೆಷರ್ನಲ್ಲಿ ಇದ್ದಂಥ ಟೈಮ್ನಲ್ಲಿ ಕಾಮಾಗಿ ಹಾಗಲ್ಲ ಹೀಗೆ ಅಂತೇಳಿ ಐಡಿಯಾ ಕೊಡೋದಿದೆಯಲ್ಲ, ಅದು ಒಂದು ದಿನೇಶ್ ಕಾರ್ತಿಕ್ನಲ್ಲಿ ಇರುವಂಥ ಆಸಕ್ತಿ. ಅವರಿಗೆ ಅಷ್ಟು ಖುದ್ದಾಗಿರೋಂಥದ್ದು. ಆವಾಗ ಹೇಳ್ಕೊಟ್ಟಿದ್ದೀನಿ ಅಂತೇಳಿ ಆರಾಮಾಗಿ ಹೋಗಿಡಾಗ ಕೂತ್ಕೊಂಡು ಕಾಲ ಮೇಲೆ ಕಾಲ ಕೂತ್ಕೊಳ್ಳೋಂಥದ್ದು ನೋಡ್ತೀವಿ. ಆದರೆ ಇವರು ಹಾಗಲ್ಲ, ಬೌಂಡ್ರಿ ಲೈನ್ ಹತ್ರ ಬಂದು ಆವಾಗಲೇ ಹೇಳಿದಾಗ ನೆಹರನ್ನು ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ. ಇವರು ಕೂಡ ದಿನೇಶ್ ಕಾರ್ತಿಕ್ ಸಹಿತ ಪ್ರತಿ ಹಂತದಲ್ಲೂ ಬಂದು, ನಾನು ಒಂದೆರಡು ಸರಿ ವಿಡಿಯೋ ಸಹಿತ ನೋಡಿದ್ದೀನಿ, ವಾಟರ್ ಬಾಯ್ ಬಂದು ಅಲ್ಲಿ ಬಂದು ಮಾತಾಡ್ತಾ ಇದ್ದಾಗ ಇವರು ಕ್ಯಾನ್ ಇಟ್ಕೊಂಡು ಒಳಗಡೆ ಹೋಗ್ತಾರೆ. ಅಂದರೆ ಇವ್ರಿಗೆ ಯಾವ ಪರಿವೇನೂ ಇಲ್ಲ, ನಾನು ಅದು ಮಾಡಬೇಕು, ಆ ಪೊಸಿಷನ್ನು ಈ ಪೊಸಿಷನ್ ಇಲ್ಲ. ಟೀಮ್ ಆಡಬೇಕು, ಗೆಲ್ಲಬೇಕು, ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯನೋ ನಾನು ಅದನ್ನ ಮಾಡಬೇಕು, ಅಷ್ಟೇ ಎಫರ್ಟ್ ಹಾಕಿದ್ದು ನಮ್ಮ ದಿನೇಶ್ ಕಾರ್ತಿಕ್. ಕೇವಲ ಇಲ್ಲಿ ಮಾತ್ರ ಅಲ್ಲ, ಟೀಮ್ ಆಕ್ಷನ್ ದಿನನೂ ಸಹಿತ ಪ್ಲೇಯರ್ಗಳನ್ನು ತುಂಬ ಪ್ಲ್ಯಾನ್. ನಾವೇ ಕೆಲಸರಿಗೆ ಆರಂಭದಲ್ಲಿ ಕೆಲವೊಂದು ಪ್ಲೇಯರ್ ತಗೊಳ್ಳುವಾಗ ಇವ್ರು ಬೇಡಾಗಿತ್ತು, ಅಲ್ಲಿ ಆ ಟೈಮ್ನಲ್ಲಿ ಒತ್ತಡ ಇದ್ದೇ ಇರುತ್ತೆ ಆಕ್ಷನ್ ಟೈಮ್ನಲ್ಲಿ. ಯಾಕಂದರೆ ಒಂದು ಹಂತಕ್ಕೆ ಬಿಟ್ಟು ಮಾಡಿದ್ರೆ ರೇಟ್ ಜಾಸ್ತಿ ಆಗಿರುತ್ತೆ. ಅದನ್ನೆಲ್ಲವನ್ನೂ ಕೂಡ ಮೀರಿಸಿ ತಾಳ್ಮೆಯಿಂದ ಯಾರನ್ನು ತೊಗೊಂಡ್ರೆ ಒಳ್ಳೆಯದು, ಸಮತೋಲನ ಹೆಂಗಾಗ್ತಾ ಇದೆ, ಬ್ಯಾಟ್ಸ್ಮೆನ್ನು, ಆಲ್ರೌಂಡ್ರು, ಇದೆಲ್ಲವನ್ನು ಕೂಡ. ಕೃಣಾಲ್ ಪಾಂಡ್ಯನ ಬಗ್ಗೆ ಒಂದ್ಸರಿಗೆ ಅಪಸ್ವರ ಎತ್ತಿದ್ವಿ, ಫಾರ್ಮಲ್ಲಿಲ್ಲ, ಬ್ಯಾಟಿಂಗು ಅಷ್ಟಕ್ಕಷ್ಟೇ, ಬಾಲಿಂಗು ಅಷ್ಟಕ್ಕಷ್ಟೇ, ಫೀಲ್ಡಿಂಗ್ ಏನು ಮಾಡ್ತಾರೋ ಗೊತ್ತಿಲ್ಲ ಅಂಥವ್ರು ಬಟ್ ಕೃಣಾಲ್ ಪಾಂಡ್ಯ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡಿದ್ದಾರೆ. ಅವರ ಫೈನಲಲ್ಲಿ ಅಲ್ಲ ಉಳಿದು ಬಿಡಿ, ಫೈನಲ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದರೆ ಅವರ ಆಲೋಚನೆಗಳು, ದೃಷ್ಟಿಕೋನಗಳು, ಒಂದು ಟೀಮನ್ನು ಕಟ್ಟಬೇಕು ಅಂದರೆ ಎಂತೆಂಥ ಪ್ಲೇಯರ್ ಬೇಕು ಅಂತೇಳಿ ಆಯ್ಕೆ ಮಾಡೋದಿತ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್. ತುಂಬಾನೇ ಸ್ಟಡಿ ಮಾಡಿರ್ತಾರೆ ಸರ್. ಲೈಫಲ್ಲೂ ಅಷ್ಟೇ ಫಿನಿಕ್ಸ್ ಅಂತ ಎದ್ದು ಬರ್ತಾರೆ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ಹೇಳ್ಬೇಕು. ಅವರಿಗೆ ಫೀಲ್ಡಲ್ಲೂ ಅಷ್ಟೇ ಕಾಂಪಿಟೇಷನ್. ಧೋನಿ ಬಂದಾಗೂ ಫೈಟ್ ಮಾಡೋ, ಅದಕ್ಕಿಂತ ಹಿಂದೂ ಕೂಡ ಆಡಿದ್ದಾರೆ ನೋಡಿ. ಇಂಟರ್ನ್ಯಾಷನಲ್ಗೆ ಅವ್ರು ಬರ್ಬೇಕಾದ್ರೆ ಎಲ್ಲ ಫೈಟ್ ಮಾಡ್ತಾನೆ ಇದ್ದಾರೆ, ಎಲ್ಲರಿಗಿಂತ ಸೀನಿಯರ್ ಅವರು. ಇತ್ತೀಚೆಗೆ ಅವ್ರು ಇಂಟರ್ನ್ಯಾಷನಲ್ ಆಡಕ್ಕೂ ಕೂಡ ಇದು ನಮ್ಮ ಬಾಂಗ್ಲಾದೇಶದ ಮೇಲೆ ಒಂದು ಬಿಗ್ ಇನ್ನಿಂಗ್ಸ್ ಆಡ್ಬಿಡ್ತಾರೆ. ಕೇಸ್ ಧೋನಿ ಏನಾದ್ರು ನಮ್ಮ ಅತ್ಯುತ್ತಮ ಪ್ಲೇಯರ್, ಇನ್ ಕೇಸ್ ಧೋನಿ ಇರ್ಲಿಲ್ಲ ಅಂತಂದ್ರೆ, ಧೋನಿ ಆ ಮಟ್ಟಕ್ಕೆ ಎಮರ್ಜ್ ಆಗಿರ್ಲಿಲ್ಲ ಅಂತಂದ್ರೆ ಆ ಪ್ಲೇಸಲ್ಲಿ ದಿನೇಶ್ ಕಾರ್ತಿಕ್ ಇರ್ತಿದ್ರು. ಕ್ಯಾಪ್ಟನ್ ಆಗಿಲ್ದೇ ಇರ್ಬೋದು, ಬಟ್ ಒಳ್ಳೆ ಪ್ಲೇಯರ್ ಆಗಿರ್ತಿದ್ರು. ಪ್ರತಿ ಬಾರಿನೂ ಹೋರಾಟ ಮಾಡಿನೇ ಅವರು ಅವ್ರ ಸ್ಥಾನಕ್ಕೆ. ಮತ್ತೆ ಅವರು ಪರ್ಸನಲ್ ಲೈಫಲ್ಲೂ ತುಂಬಾ ನೊಂದಿದ್ದಾರೆ. ಅಷ್ಟು ನೊಂದು ನೀವು ಬ್ಯಾಕ್ ಆಗೋದಿದೆಯಲ್ಲ, ಅವ್ರ ಬಗ್ಗೆ ಓದಿದ್ದೀನಿ ನಾನು, ಒಂದ್ ಸ್ವಲ್ಪ ಬರ್ದಿದ್ದೀನಿ ಕೂಡ ಕೆಲವೊಂದು ಕಡೆಯಲ್ಲಿ. ದಿನೇಶ್ ಕಾರ್ತಿಕ್ ಎಷ್ಟರ ಮಟ್ಟಿಗೆ ಅಂದರೆ
ವ್ಯಸನಕ್ಕೆ ಬಿಡ್ತಾರೆ, ಗಡ್ಡ ಬಿಟ್ಕೊಂಡು ಏನು ಇಲ್ದಿದ್ದಂಗೆ ಎಲ್ಲ ಮುಗೀತು ನನಗೆ ಇನ್ನೇನು ಬೇಡ ಅಂತೇಳಿ ಜೀವನದಲ್ಲಿ ಹೋಗ್ಬಿಡ್ತಾರೆ. ಅದೇ ಹೇಳೋದೇನಂದ್ರೆ ನಿಮ್ಗೆ ಜೀವನ ಬೇಡ ಅಂತ ಅನ್ಸಾಗ ದಿನೇಶ್ ಕಾರ್ತಿಕ್ ಅವರ ಕಥೆಯನ್ನ ಕೇಳಿ. ಹೌದು, ಅಷ್ಟು ಹೋದ ನಂತರದಲ್ಲಿ ಒಬ್ಬ ಜಿಮ್ ಟ್ರೈನರ್ ಅವರಿಗೆ ಆ ಥರ ಬೇಡ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಈಗ ಅವ್ರ ಪತ್ನಿ ಆಗಿರೋಂಥವ್ರು ಕ್ರೀಡಾಪಟು ಅವರು ಕೂಡ ಅವ್ರು ಸಿಗ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಅವರು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದ್ರು ಅಂತಂದರೆ ಇವರು ಕ್ರಿಕೆಟಿಂದ ದೂರ ಹೋದವ್ರನ್ನ ಕ್ರಿಕೆಟ್ನಲ್ಲೇ ಮತ್ತೆ ಸಂಪೂರ್ಣ ಜೀವನ ಕೊಟ್ಟಂಗಾಯ್ತು ಸರ್ ಅವ್ರಿಗೆ. ಅಷ್ಟು ಸಪೋರ್ಟ್ ನಮಗೂ ಜೀವನ ಕೊಟ್ಬಿಟ್ರು ಸರ್ ಅಲ್ವಾ? ಇಲ್ಲಾಂದ್ರೆ ನಮ್ಮ ಜೀವನ ಇನ್ನೊಂದು 2 ವರ್ಷ ತಳ್ಬೇಕಿತ್ತು. ಅವತ್ತು ನಿಜ ಜಿತೇಶ್ ಶರ್ಮಾ ತಗೊಂಡಾಗ ನಾವು ಯಾಕೆ ರಾಹುಲ್ನೇ ತಗೋಬೋದಾಗಿತ್ತು, ಅಂತ ದೊಡ್ಡ ಕಂಪೇರಿಟಿವ್ ಇದೆಯಾ ಇಬ್ಬರ ಮಧ್ಯೆ ಅಂತ ಕೂಡ ಅನ್ಕೊಂಡು ಅವಾಗ ಕೂಡ ನಾವು ಬೇಡಾಗಿತ್ತು ಇವರು ಅಂದವ್ರೆ. ಆರ್ಭಟ ಅಂತ ಜೋರಾಗಿತ್ತು. ಎಲ್ಲೆಲ್ಲಿ ಈ ಪ್ಲೇಯರ್ ಆಡ್ಬಹುದು ಅನ್ನೋದು ವೀಕ್ನೆಸ್ ಇಲ್ಲದೆ ಆಡ್ತಾರೆ ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿನೇ ಆಯಾ ತಂಡಕ್ಕೆ ಪಿಕ್ ಮಾಡ್ಕೊಂಡವ್ರು. ಮೇ ಬಿ ನೋಡಿ ಭುವನೇಶ್ವರ್ ತಗೊಂಡದ್ದು ಅಷ್ಟೇನೆ, ಭುವನೇಶ್ವರ್ ಹಿಂದೂ ಆಡಿದ್ರು RCB ಮತ್ತೆ ಅವ್ರನ್ನೇ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಬೌಲಿಂಗ್ ವೀಕ್ನೆಸ್ ಇತ್ತು ನಮಗೆ. ಸುಯೇಶ್ ಶರ್ಮಾ ನೋಡಿ ಅಲ್ಲಿದ್ದವ್ರನ್ನ ಎತ್ಕೊಂಡ್ಬರ್ತಾರೆ. ಸಾಲ್ಟ್ರಿನ್ ಹಿಡಿಬೇಕು ನೋಡಿ, ನಮ್ಗೆ ಬಿಗ್ ಓಪನರ್ ಬೇಕು, ಸಾಲ್ಟ್ರಿನ್ ಎತ್ಕೋತಾರೆ. ಈ ಎಲ್ಲವೂ ಕೂಡ ಬಹಳ ಮೊದಲೇನೆ ಪ್ಲಾನ್ ಮಾಡ್ಕೊಂಡು ನೋಡಿ. ನಾವು ಯಾರೇ ಬೇರೆ ಒಳ್ಳೆ ಬೌಲರ್ ತಗೊಳ್ಬೇಕಾದ್ರೆ ಯಾರು ಕೈ ಎತ್ತಾ ಇರ್ಲಿಲ್ಲ, ನಾವೇ ಬೈದಿದೀವಿ ಇವ್ರನ್ನ ಬಿಟ್ಟು ಏನ್ ಮಾಡ್ಲಿಲ್ಲ. ಫೈನಲ್ ಆದ್ಮೇಲೆ ಒಂದ್ ಮಟ್ಟಿಗೆ ಓಕೆ ಪರವಾಗಿಲ್ಲ ಒಂದ್ಸಲ, ಬಟ್ ಕ್ವಾಲಿಫೈ ಆಗುತ್ತೆ, ಬಟ್ ಗೆಲ್ಲೋ ಸಾಧ್ಯತೆ ಕಡಿಮೆ ಅಂತ ಹೇಳ್ತೀವಿ. ಯಾವಾಗ ಕಂಟಿನ್ಯೂ ಗೆದ್ದಾಯ್ತಲ್ಲ ಅವೇ ಗೇಮ್ ಅಲ್ಲಿ, ಆವಾಗ ಟೀಮ್ ಡೇವಿಡ್ ಮೇಲೂ ಹೇಳಿದ್ದಷ್ಟೇ, ಮುಂಬೈಯರೇ ಅವ್ರನ್ನ ಬಿಡ್ತಾರ ಅಂದಾಗ ಯಾಕೆ ಇವ್ರನ್ನ ತಗೊಂಡ್ರು, ವೇಸ್ಟ್ ಆತ, ಫೀಲ್ಡಿಂಗ್ ಒಂದ್ ಮಾಡ್ತಾನೆ ಅಂತ. ಅವರು ಕೂಡ ಕಮ್ ಬ್ಯಾಕ್ ಆದ್ರು. ಅವ್ರದ್ದು ಲೈಫ್ ಹೌದು. ಇವತ್ತು ಟೀಮ್ ಡೇವಿಡ್ ಇಲ್ಲದೆ ಇದ್ರು ನಾವು ಗೆದ್ದಿವಿ, ಚಾಂಪಿಯನ್ ಆಗಿ. ತುಂಬಾ ನನಗೆ ಕಾಂಟ್ರಿಬ್ಯೂಷನ್ ಚೆನ್ನಾಗಿದೆ. ಅಲ್ಲ, ನನಗೆ ಅನ್ಸುತ್ತೆ ಟೀಮ್ ಡೇವಿಡ್ ಇದ್ದಿದ್ರೆ ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಒಂದು ಫೀಲ್ ಅಂದ್ರೆ ಅವ್ರು ಶಫೋರ್ಡ್ ಕೂತಿರೋರು ಸರ್, ಅವಾಗ ಕೂತಿರೋರು ಲಿವಿಂಗ್ಸ್ಟನ್ ಕೂತಿರೋರು. ಈ ತರ ಹ್ಯಾಮ್ಸ್ಟ್ರಿಂಗ್ ಅದು ತುಂಬಾ ಕಷ್ಟ. ಅದು ಕಮ್ ಬ್ಯಾಕ್ ಮಾಡಕ್ ಅವ್ರಿಗೆ ಟೈಮ್ ಬೇಕಾಯ್ತು. ಇಲ್ಲ ಅಂತ ಹೇಳಿದ್ರೆ ಆಡೇ ಆಡ್ತಿದ್ರು. ಅದರಲ್ಲೂ ಕೂಡ ಇಷ್ಟು ದಿನ ಆಡಿ ಇವತ್ತಿನ ಮ್ಯಾಚಿಗೋಸ್ಕರ ಕಾಯ್ತಿರ್ತಾರೆ ಫೈನಲ್ ಆಡಕ್ಕೆ. ಫೈನಲ್ ಆಡೋದೇ ಅವ್ರ ಗುರಿ ಇರುತ್ತೆ. ಬಟ್ ಅಂತರಲ್ಲಿ ಯಾರು ಬೇಕಂತ ಮಿಸ್ ಮಾಡ್ಕೊಳ್ಳಲ್ಲ, ಅಥವಾ ಅವ್ರು ಫಿಟ್ ಇದ್ದಿದ್ರೆ ಲಿವಿಂಗ್ಸ್ಟೋನ್ ಆಡಿಸ್ತಾನೂ ಇರಲಿಲ್ಲ ಅವರು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಜೈ RCB. ಮುಂದಿನ ಸಲಕ್ಕೆ ಎಲ್ಲ ನಮ್ದೇ. ನಿಯತ್ತಾಗಿ 2 ಕಪ್ ನಮ್ದು. ಬ್ಯಾನ್ ಆಗದೆ ಗೆದ್ದಿದ್ದೀವಿ. ಯಾವುದೇ ಒಂದು ಇದಿಲ್ಲ, ನಮ್ಮ ಕಪ್ ಇಲ್ಲ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, 17 ವರ್ಷದ ಕನಸು ನನಸಾಗಿದೆ, ವನವಾಸ ಅಂತೂ ಅಂತ್ಯ ಆಗಿದೆ. RCBಗೆ ಈ ಕಪ್ ಬೇಕಾಗಿತ್ತು, ಕೊನೆಗೂ ಕೂಡ RCBಗೆ ಚಾಂಪಿಯನ್ ಆಗಿದೆ. ಸೊ ವಿರಾಟ್ ಕೊಹ್ಲಿಗೆ ಒಂದೇ ಒಂದು ಕಪ್ ಬೇಕಾಗಿತ್ತು, ಅದನ್ನು RCB ಟೀಮ್ ಕೊಟ್ಟಿರುವಂಥ. ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಇವತ್ತು ಚೆನ್ನಾಗಿ ಆಡಿದರು, ಇಡೀ ಟೀಮ್ ಕೂಡ ಚೆನ್ನಾಗಿ ಆಡಿರೋದ್ರಿಂದಾಗಿ ಈ ಚಾಂಪಿಯನ್ ಪಟ್ಟ ಅಲಂಕಾರ ಮಾಡಿದ RCB. ಸೊ ಈಗ ಅಹಮದಾಬಾದಿಂದ ಇಡೀ ಟೀಮ್ ಬೆಂಗಳೂರಿಗೆ ಬರುತ್ತೆ. ಬೆಂಗಳೂರು ಬಂದಾದ ನಂತರ ಆ ಮೆರವಣಿಗೆ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.